ತಲೆಬಿಸಿ. ಹೀಗೆ ಇಂಥ ಸೀನ್ರಿಯಲ್ಲೇ ನಾನು ಬದುಕಿನಲ್ಲಿ ಸೋತು ಹೋದದ್ದು. ಎಲ್ಲಿಯೂ ನಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ಲೇ ಇಲ್ಲ. ಸೌಂದರ್ಯ ಗಾಂಭೀರ್ಯಗಳ ತೇಜಸ್ಸುಗಳ ಎರಕದಂತಿರುವ ಈ ಬಾಲಕ ಯಾರಿರಬಹುದು? ಕೆಲವು ಸಲ ನಾನು ಮಾತಾಡಿದ್ರು ನನಗೆ ಅರ್ಥ ಆಗುದಿಲ್ಲ, ಮತ್ತೆ ನಿಮಗೆ ಅರ್ಥ ಆಗುದಾದ್ರೆ ಇವರು ಯತಿಗಳ ಇವರನ್ನು ನೋಡಿದ್ರೆ ಯಾರಾದ್ರೂ ಯತಿಗಳಂತ ಹೇಳಿ ಯಾರ? ಇವ್ರದ್ದು ಎಡೆ ಎಡೆಯಲ್ಲಿ ಮಾತ್ರ ಬೆಳ್ಳಗಾಗಿದೆ, ನಿಮ್ದು ಪೂರ್ಣ ಬೆಳ್ಳಗಾಗಿದೆ ಅಲ್ವಾ? ಓಂ ತತ್ ಸತ್. ಹಾ ಎಂತದ್ದು? ಇವರು ಆಗಲೇ ಸತ್ತಾಗಿದೆ, ಈಗ ವಾಂತಿ ಮಾಡ್ತಾ ಇದ್ದಾರೆ. ಸತ್ತದ್ದು? ಓಂ ಸತ್ ಅಂದ್ರು. ಸತ್ತದ್ದಲ್ವ? ಓಮು ತತ್ ಸತ್. ಓಮ ಸತ್ವ. ಓಮ ಸತ್ವ ಅದು ನಿನಗೆ. ನಾನು ನಾನಲ್ಲ, ನೀನು ನೀನಲ್ಲ, ಸರ್ವಂ ಕಲ್ವಿದಂ ಬ್ರಹ್ಮ. ನನಗೆ ಕೋಗಿಲೆಯೂ ಒಂದೇ, ಕಾಗೆಯೂ ಒಂದೇ, ನನಗೆ ಕಬ್ಬಿಗನೂ ಒಂದೇ, ಹುಚ್ಚನೂ ಒಂದೇ. ಇವರಿಗೂ ಅನ್ನವೂ ಒಂದೇ, ಸಗಣಿಯೂ ಒಂದೇ. ಬಲ್ದು ನುಡಿದಿರಲ್ಲಿರುವ ಬಲಪಾಲಕನೆ ಅರ್ಜುನನ ಅರ್ಜುನನ ಹೌದು ಹೌದು. ತಲೆಬಿಸಿ. ಹೀಗೆ ಇಂಥ ಸೀನ್ರಿಯಲ್ಲೇ ನಾನು ಬದುಕಿನಲ್ಲಿ ಸೋತು ಹೋದದ್ದು. ಎಲ್ಲಿಯೂ ನಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ಲೇ ಇಲ್ಲ. ನೋಡಿ, ನಾನು ಕೂತ್ಕೊಳ್ತೇನೆ ಮೊದಲೇ ಗೊತ್ತಿರ್ಲಿಲ್ಲ, ಇದರ ಕಿವಿಯನ್ನು ಮೊದಲೇ ತಿರುಗಿಸ್ಬೋದಿತ್ತಲ್ಲ. ಹಾಗೆ ನನ್ನ ಮೊದಲು ಮಾತು ಕೇಳಬಾರ್ದಂತೇಳಿ ಹಠ ಇತ್ತು ಅವರಿಗೆ. ಗಮ್ಮತ್ತಿಗೆ ಹೇಳಿ ಸ್ವಾಮಿ ಇರಲಿ, ಅವರ ಅವಸ್ಥೆ ಅವರಿಗೆ ಗೊತ್ತು, ಹೇಳಿ ಪ್ರಯೋಜನ ಇಲ್ಲ. ಆದರೆ ಏನು ಮಾಡೋದು ಹೇಳಿ, ನಾವು ಅದನ್ನೇ ಯೋಚನೆ ಮಾಡೋದು, ಸ್ವಾಮಿ ಹುಟ್ಟಿದ್ದು ಬೇಗ ಆಯ್ತಲ್ಲ ಅಂತೇಳಿ. ಈ ದೇವರು ಒಂದು ತಪ್ಪು ಮಾಡಿದ್ರಿಂದ ನನ್ನ ಬದುಕು ಇಷ್ಟು ಹಾಳಾಗ್ತದೆ ಅಂತೇಳಿ ನನಗೆ ಇವತ್ತೇ ಗೊತ್ತಾದದ್ದು. ಅದು ದೇವರ ಕಥೆ ಗೊತ್ತಿಲ್ವ ನಿಮಗೆ? ಬ್ರಹ್ಮದೇವರು ಎಲ್ಲರನ್ನೂ ಸೃಷ್ಟಿ ಮಾಡಿದರು, ಎಲ್ಲರನ್ನು ಆದಮೇಲೆ ಕೊನೆಗೆ ನನ್ನ ಸೃಷ್ಟಿ ಆಯ್ತಂತೆ. ನಾನು ಹುಟ್ಟುವಾಗ ಇಷ್ಟೇ ಉದ್ದ ಇದ್ದೆ ಸೃಷ್ಟಿ ಮಾಡುವಾಗ. ಆಗ ನನಗೆ ಯಾವುದು ಹೆಸರಿಡಿದು ಯಾವ ಉದ್ಯೋಗ ಕೊಡೋದು ಅಂತೇಳಿ ಬ್ರಹ್ಮದೇವರು ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾರೋ ಲೇಖನ ಇಟ್ಕೊಂಡು ಯಾವುದೋ ಅಂತ ಆಲೋಚನೆ ಮಾಡ್ತಾ ಇರುವಾಗ ಶ್ರೀಮತಿ ಶ್ರೀ ಶ್ರೀ ಲಕ್ಷ್ಮೀದೇವಿಯವರ ಆಗಮನ ಆಯಿತು. ಬ್ರಹ್ಮದೇವ ಹತ್ರ ಕೇಳಿದ್ರಂತೆ, ಏನು ಮಾಡ್ತಾ ಇದ್ದೀರಿ ಅಂತ. ಇದೊಂದು ಜೀವಕ್ಕೆ ನಾನು ಯಾವುದು ಕೊಡುವುದು ಅಂತೇಳಿ ಯೋಚನೆ ಮಾಡ್ತಾ ತಯಾರು ಮಾಡಿ ಇಟ್ಕೊಂಡಿದ್ದೇನೆ, ತಲೆಗೆ ಹೊಳಿತಿಲ್ಲ ಅಂದ್ರಂತೆ. ಆಗ ಲಕ್ಷ್ಮೀದೇವಿ ಏನು ಮಾಡಿದ್ರು, ಒಂದು ಚಿಟಿಕೆ ನಸ್ಸೆ ಕೊಟ್ಟರು ಬ್ರಹ್ಮದೇವರಿಗೆ, ಇದನ್ನು ಎಳೀರಿ ತಲೆಗೆ ಹೋಗ್ತದೆ ಅಂತೇಳಿ. ಲಕ್ಷ್ಮೀದೇವಿಯ ಭಾವಚಿತ್ರ ನೋಡಿದ್ದೀರಾ ನೀವು? ನೋಡಿದ್ದೀರಾ? ಲಕ್ಷ್ಮೀದೇವಿಯ ಭಾವಚಿತ್ರ ನೋಡಿದ್ದೀರಾ? ನೋಡಿ, ಹೀಗಿಲ್ವ? ಅದೇನದು? ಒಂದು ಚಿಟಿಕೆ ನಸ್ಯವನ್ನು ಇಟ್ಕೊಂಡು ಉಳಿದದನ್ನು ಕೆಳಗೆ ಹಾಕಿದ್ದು ಅವರು. ಸರಿ ಗಮನಿಸಿ ನೀವು ಲಕ್ಷ್ಮೀದೇವಿಯ ಚಿತ್ರವನ್ನು. ನನ್ನ ಮನೆ ಹತ್ರ ಇವರು ಲಕ್ಷ್ಮಿಯ. ಅದೇ ಮೊನ್ನೆ ನೀವು ಅವಳಿದ್ದಲ್ಲಿಗೆ ಹೋಗ್ತಾ ಇದ್ರಲ್ಲ, ಯಾಕೆ? ಭಾಗವತಿಗೆ ಕಳಿಸ್ಲಿಕ್ಕ? ಅದಲ್ಲ ಸ್ವಾಮಿ, ನೀವು ಹೇಳುವ ಲಕ್ಷ್ಮಿ ಅಲ್ಲ, ಲಕ್ಷ್ಮೀದೇವಿ ಅಂತ ಹೇಳಿದ್ದು ನಾನು. ಆಗ ನಸ್ಸೆ ಕೊಟ್ರಂತೆ. ಬ್ರಹ್ಮದೇವರಿಗೂ ನೋಡುವ ಪರೀಕ್ಷೆ ಮಾಡುವ ಅಂತ ಹೇಳ್ಕೊಂಡು ಲೇಖನ ಹಿಡಿದಿದ್ರಲ್ಲ, ತೆಗೆದು ಮೂಗಿಗೆ ಹಾಕಿದ್ರು. ಮೂಗಿಗೆ ಹಾಕಿ ಎಳೆದಾಗ ಒಂದು ಸೀನು ಬಂತಂತೆ, ಸೆಲೆಕ್ಷನ್ ಅಂತೇಳಿ. ಅಲ್ಲಿ ನನ್ನನ್ನು ಧನಪಾಲಕ ಅಂತ ಮಾಡಬೇಕಾದ್ದು ಜಾರಿ ಹೋಗಿ ವನಪಾಲಕ ಅಂತ ಆಯಿತು. ನೋಡಿ, ಹೀಗೆ ಇಟ್ಕೊಂಡಿದ್ರಾ, ಮೂಗಿ ಸೀನ್ ಬಂತ, ಸೆಲೆಕ್ಷನ್ ಅಂತ ಆಯಿತು, ವನಪಾಲಕ ಅಂತ ಆಯಿತು. ದೇವರ ಒಂದು ತಪ್ಪಿಂದ ನಾನು ಬದುಕಿನಲ್ಲಿ ಹೀಗಾಗಿ ಹೋದೆ ಸ್ವಾಮಿ. ಏನು ಮಾಡೋದು ಹೇಳಿ?
ನಿಮ್ಮ ಯೋಗ್ಯತೆ ಎಲ್ಲ ದೊಡ್ಡದುಂಟು, ಬೇಕಾದಷ್ಟು ಧನ ಆಗ್ತಾ ಉಂಟು ನಿಮಗೆ. ನಮ್ಮ ಹತ್ರ ಏನಿಲ್ಲ, ಬರೀ ಮರಗಳನ್ನು ಗಿಡಗಳನ್ನು ನೋಡಿಯೇ ನಮ್ಮ ಜೀವನ ಸಾಕೋಗುದು. ಆದರೂ ನನಗೆ ಈ ಉದ್ಯೋಗ ಕೊಡಲಿಕ್ಕೆ ಕಾರಣ ಉಂಟು. ನಾನು ಉದ್ಯೋಗವನ್ನು ಅರಸ್ತಾ ಹೀಗೆ ಇರುತ್ತಿರುವಾಗ ಒಂದು ದಿವಸ ದಾರಿ ಬದಿಯಲ್ಲಿ ಒಂದು ನಾಯಿ ಸಿಕ್ಕಿತ್ತು ನನಗೆ. ಹಾಂ, ನಾಯಿಯ ಬಾಲವನ್ನು ಹಿಡಿದು ನಾನು ಒಂದು ಓಟೆಯನ್ನು ಹಾಕಿ ತಿರುಗಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಬಲರಾಮ ದೇವರ ಆಗಮನ ಆಯಿತು. ಅವರು ನನ್ನನ್ನು ನೋಡಿದರು, ಏನು ಮಾಡ್ತಾ ಇದೆಯಾ ಅಂತೇಳಿ. ನಾನು ಅವರನ್ನು ಗಮನಿಸಿಲ್ಲ, ನಾನು ತಿರುಗಿಸ್ತಲೇ ಇದ್ದೆ. ಅವರು ಹೇಳಿದರು, ನೋಡ್ತಮ್ಮ, ನಿನ್ನ ಜೀವಮಾನ ಇಡೀ ನೀನು ಪ್ರಯತ್ನ ಪಟ್ಟರು ನಾಯಿಯ ಬಾಲವನ್ನು ನೆಟ್ಟಿಗೆ ಮಾಡಲಿಕ್ಕೆ ಆಗುವುದಿಲ್ಲ, ನೀನು ಪ್ರಯತ್ನ ಪಡಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಒಡೆಯ, ನಾಯಿ ಬಾಲವನ್ನು ನಾನು ನೆಟ್ಟಿಗೆ ಮಾಡೋದಲ್ಲ, ನನ್ನ ಓಟೆಯನ್ನು ಬಗ್ಗಿಸಬೇಕಿತ್ತು, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಬಾಲಕ್ಕೆ ಹಾಕಿ ಅಂತ. ಅವರು ಹುಡುಗಿಯಲ್ಲ, ಪಾಪಿ ಮಗ್ನ ಇವು ಭಯಂಕರ ಚುರುಕು ಅಂದ್ಕೊಂಡು ನನ್ನನ್ನು ಕರ್ಕೊಂಡೋಗಿ ಬಂದು ಉದ್ಯೋಗ ಕೊಟ್ಟರು. ಯಾವ ಉದ್ಯೋಗ ಅಂತ ಕೇಳುವಾಗ, ಈ ಮರದ ವ್ಯವಹಾರಗಳೆಲ್ಲ ತುಂಬ ವ್ಯತ್ಯಾಸ ಆಗ್ತಾ ಉಂಟು, ನಮ್ಮಲ್ಲಿ ತುಂಬ ಜನರನ್ನು ನಾನು ನೇಮಿಸಿದ್ದೇನೆ, ಅವರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಿಲ್ಲ, ನಿನ್ನನ್ನು ಅವರನ್ನು ನೋಡಿಕೊಳ್ಳುವ ಕೆಲಸಕ್ಕೆ ನೇಮಿಸಿದ್ದೇನೆ ಅಂದರು. ಹಾಗಾಗಿ ವನ ಪ್ರದೇಶದ ಸರ್ವ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ. ಜಂಬು, ಚೂತ, ಪಾಲಾಶ, ವಟ, ದಾಳಿಂಬ, ತಮಾಳ, ಶಿಂಚುಪ, ಚಂಪಕ, ನೇರಳೆ, ಹೊನ್ನೆ, ತಾಳ, ಹಿಂತಾಳ, ಕೃತಮಾಲ, ಮಕುಚ, ವಿಕುಚ, ಮಾತಲಿಂಗ, ಬಿಲ್ವ, ಚಂದನ, ಕುಂದನ, ಚಾಂಪೇಯ, ಅಶ್ವತ್ಥ, ಕದಂಬ ಮೊದಲಾದಂಥ ವೃಕ್ಷರಾಜಿಗಳು ನಮ್ಮ ಬಲರಾಮದೇವರ ಆಗಮನಕ್ಕೆ ತಲೆ ಎತ್ತಿ ನಿಂತಿರುವ ಸೈನಿಕ ಪಟಲಾಮುಗಳಂತೆ ಕಾಣುತ್ತಾ ಇದೆ. ಹಾಗಾಗಿ ಸರ್ವ ಹೊಣೆಗಾರಿಕೆಯನ್ನು ನನಗೆ ಕೊಟ್ಟಿದ್ದಾರೆ ಸ್ವಾಮಿ. ವಾ ಕಶಿ ಮರ ಒಯ್ವೆ ತುಕ ಸಂತೋಷದಲ್ವೇ? ಹಾಗಾಗಿ ನೋಡಿ, ಈಗ ಈ ಮಳೆ ಬರುವ ಹೊತ್ತಿನಲ್ಲಿ ಹೆಚ್ಚು ಮರಗಳೆಲ್ಲರೂ ಬರುವುದು. ಯಾಕಂತ ಹೇಳಿದ್ರೆ, ಆ ಕಡೆಯಿಂದ ಸಿಡಿಲು ಬಡಿದಾಗ, ಈ ಕಡೆಯಿಂದ ಮಿಂಚು ಬಂದಾಗ ಮರವನ್ನು ಕಡಿಲಿಕ್ಕೆ ಹೆಚ್ಚಾಗಿ ಅವಕಾಶಗಳು ಇರುವುದು ಸ್ವಾಮಿ. ಹಾಗಾಗಿ ನೋಡಿ, ನಾವು ಅಲ್ಲಲ್ಲಿ ಬರೆದಾಕಿದ್ದೇವೆ, ವೃಕ್ಷ ಕಡಿದವರಿಗೆ ಭಿಕ್ಷೆ ತಪ್ಪಿದ್ದಲ್ಲ ಅಂತ ನಾವು ಬರೆದಾಕಿದ್ದೇವೆ. ಹಾಗಂತೇಳಿ ನಾವು ಬರೆದದ್ದೆಲ್ಲ ಸರಿ ಆಗ್ತದಾ? ಈಗ ಯಾರಾದರೂ ಮರ ಕಡಿಬಾರದು ಅಂತ ನಾವು ಹಾಕಿದ್ದೇವೆ. ಈಗ ಊರಲ್ಲಿ ಯಾರಾದರೂ ಸಾಯದೇ ಇರ್ತಾರಾ? ಸತ್ತವರನ್ನು ಸುಡಬೇಡವೆ? ಸುಡಬೇಕಾದ್ರೆ ಮರ ಕಡಿಬೇಡವೆ? ಮರದ ಬುಡಕ್ಕೆ ಗರ್ಗಸಿಟ್ಟಾಗ ನಮ್ಮಂಥ ಅಧಿಕಾರಿ ಹೋಗಿ ಅದನ್ನು ಮುಟ್ಟುಗೋಲಾಗ್ತೇವೆ ನಾವು. ಅವ ಕಡ್ದದ್ದು 10,000 ಬೆಲೆ ಬಾಳುವ ಮರ ಆದರೂ ನಾವು ಅವನಿಗೆ 50,000 ದಂಡವನ್ನು ವಿಧಿಸಿ ಮರವನ್ನು ಮುಟ್ಟುಗೋಲಾಗ್ತೇವೆ. ಆಗ ನಮ್ಮ ಕೈಕಾಲು ಹಿಡಿತಾರೆ, ಸ್ವಾಮಿ ಹೀಗೀಗಾಯಿತು ಅಂತೇಳಿ. ಆದರೆ ಸ್ವಲ್ಪ ಏನಾದರೂ ನಮಗೆ ಕೈ ಬಿಸಿ ಮಾಡ್ತಾನೆ. ನಮಗೆ ಕೈ ಬಿಸಿ ಮಾಡಿದ ವಿಚಾರ ಅದು ದೊಡ್ಡವರಿಗೆ ಗೊತ್ತಾಗ್ತದೆ. ಹಾಗೆ ಒಂದು ಅಪ್ಪಣ ಹೆಣ ಸುಡಲಿಕ್ಕೆ ಬೇಕಾಗಿ ಮರ ಕಡ್ದವನ ಬಾಳು ಕೊನೆಗೆ ಭಿಕ್ಷೆ ಬಿಡುವ ಪರಿಸ್ಥಿತಿ ಬರ್ತದೆ ಅನ್ನೋ ಗಾದೆಯ ಮಾತು ಇಲ್ಲಿವರೆಗೆ ಹುಟ್ಟಿದೆ. ನಾವು ಎಲ್ಲೂ ಚಿಕ್ಕಾಸು ಮುಟ್ಟುವುದಿಲ್ಲ ಸ್ವಾಮಿ. ಮಳೆ ದೋ ಅಂತ ಸುರಿತಾ ಉಂಟು. ಹಾಗಾಗಿ ಅಂಗಿಯ ಮೇಲೊಂದು ನಿಲುವಂಗಿಯನ್ನು ಹಾಕಿದ್ದೇನೆ. ನಿಜವಾಗಿ ಮನೆಯಲ್ಲಿ ಹೆಂಡತಿ ಒಂದು ಸೇರು ತೌಡು ಇದ್ದವ ಈಗ ಮನೆ ಬಿಟ್ಟು ಬರುವುದಿಲ್ಲ. ಆದರೂ ನಾವು ಬಂದಿದ್ದೇವೆ, ಕರ್ತವ್ಯ ನಿಷ್ಠೆ ನಮಗೆ. ಇಷ್ಟು ತನಕ ನಾವು ಕರ್ತವ್ಯ ನಿಷ್ಠೆಯಿಂದ ಹಿಂದುಳಿದವನೆಲ್ಲ. ಹಾಗೆ ಬರ್ತಾ ವನ ಪ್ರದೇಶಕ್ಕೆ ನಾನು ಬಂದಿದ್ದೇನೆ. ಇದೇನು ಸ್ವಾಮಿ, ಯಾರೋ ಒಬ್ಬರು ಕೂತಾಗೆ ಕಾಣ್ತಾ ಇದ್ದಲ್ಲ ನಮಗೆ. ಯಾರೋ ಒಬ್ಬರು ಕೂತಿದ್ದಾರಲ್ಲ. ಈಗ ನೋಡಿ, ಮರ ಕಡಿಲಿಕ್ಕೆ ಬಂದದ್ದೇ ಹೌದಾಗಿದ್ದರೆ ಅವರ ಕೈಲೊಂದು ಗರ್ಗಸ ಬೇಡವೇ? ಗರ್ಗಸ ಇದ್ದರೆ ಒಬ್ಬ ಸಾಕಾಗ್ತದ? ಇಬ್ಬರು ಬೇಡವೇ? ಗರಗಸ ಎಳಿಯೋದಕ್ಕೆ ಮತ್ತು ದೂಡೋದಕ್ಕೆ. ಆದ್ದರಿಂದಲೇ ಗರಗಸ ಅಂತ ಬಂದದ್ದು. ಕೊಡಲಿಯೂ ಇಲ್ಲ. ಹಾಗಾದರೆ ಕೂತಂತ ಅವರನ್ನೇ ನೇರವಾಗಿ ನಾನು ಕರೆದು ಮಾತಾಡಿಸ್ತೇನೆ, ನೋಡುವ.
ಗೊತ್ತಾಯಿತು. ಬ್ರಾಹ್ಮಣರು ಇದಾಗೆ ಎಲೆ ಅಂತ ಹೇಳುವಾಗಲೇ ಎಲ್ಲಿ ಊಟಕ್ಕೆ ತಯಾರು ಉಂಟಂತ ಕೇಳಬಹುದಿತ್ತು ಅಂತ ನನ್ನ ಕಲ್ಪನೆ. ಹಾಗಾಗಿ ಅದಲ್ಲ ಇವರು. ಆದರೆ ಹಾಗಂತ ಅವರನ್ನು ಹಾರೋರು ಅಂತ ಕರೀತಾರೆ. ಅದು ಕತೆ ಗೊತ್ತುಂಟ ನಿಮಗೆ? ಒಂದು ಸಣ್ಣ ಕತೆ ಉಂಟು, ವಿಮರ್ಶೆ ಮಾಡಬೇಡಿ, ಅದು ಇಲ್ಲಿಗೆ ಮಾತ್ರ. ಒಬ್ಬರು ಬ್ರಾಹ್ಮಣರು ಸ್ನಾನ ಮಾಡಿಕೊಂಡು ಪೂಜೆಗೆ ಅಂತ ಬಂದರು. ಬರುವಾಗ ಒಂದು ಸಣ್ಣ ಮಗು ಅಲ್ಲಿ ಹೇಸಿಗೆ ಮಾಡಿತ್ತು. ಇವರು ಮಡಿ ಮಡಿ ಅಂದ್ಕೊಂಡು ಅದು ತೆಗೆದು ಆಚೆ ಬದಿಗೆ ಹಾರಿದರು. ಆಚೆ ಬಾರಿಗೆ ಹಾರುವಾಗ ಅಲ್ಲೊಂದು ಬಟ್ಟೆ ಇತ್ತು, ಅದು ಇನ್ನು ಮುಟ್ಟಿದರೆ ಹೇಸಿಗೆ ಆಗ್ತದೆ ಅಂತೇಳಿ ಮತ್ತೆ ಈಚೆ ಹಾರಿದರು. ಈ ಕೆಲಸಗಾರ ನೋಡಿದ, ಇವರನ್ನು ಒಂದು ಬದಿಯಿಂದ ಈಚೆ ಬದಿಗೆ ಹಾರ್ತಾರೆ 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 ಹಾರ್ತಾರೆ. ಅದು ನೋಡಿಕೊಂಡು ಅಯ್ಯ ಹಾರ್ತಿದ್ರು ಹಾರುವಾರು ಅಂತ ಬಂತ. ಹಾಗೆ ಬೇರೆ ಯಾವುದೇ ಕಾರಣಕ್ಕಾಗಿ ಅಲ್ಲ, ವಿಮರ್ಶೆ ಮಾಡಲಿಕ್ಕಿಲ್ಲ, ಇಲ್ಲಿಗೆ ಮಾತ್ರ ಇದು. ಹಾಗಂತೇಳಿ ಅಲ್ಲ, ಇವರು ಹಾರುವರಲ್ಲ. ಹಾರುವರಾಗಿದ್ದರೆ ಊಟಕ್ಕೆ ಎಲೆ ಅಂತ ಹೇಳುವಾಗಲೇ ಎಲ್ಲಿ ಊಟ ಅಂತ ಕೇಳ್ತಿದ್ರು. ಅಷ್ಟೇ ಅಲ್ಲ ಸ್ವಾಮಿ, ಇವರು ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ. ಓಯ್ ಸ್ವಾಮಿ, ಯಾರು ನೀವು? ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಿ? ಮೇಲೆ ನೋಡ್ತಾ ಇದ್ದಾರೆ ಇವರು. ಅಂದರೆ ಮಳೆ ಬೀಳದ ಜಾಗ ಎಲ್ಲುಂಟದ ಹುಡುಕುದ ಅಂತ ಗೊತ್ತಿಲ್ಲ. ಎಲ್ಲಿ ನೋಡಿದರೂ ಮಳೆ ಬೀಳ್ತಲೇ ಇರ್ತದೆ. ನೀವು ಆ ಬದಿ ಈ ಬದಿ ಹುಡುಕಬೇಕಾದ ಅಗತ್ಯ ಇಲ್ಲ. ಮಾತಾಡಿ ಸ್ವಾಮಿ, ಮಾತಾಡಿ ಮಾತಾಡಿ. ಬಹುಶಃ ನಮ್ಮ ಭಾಷೆ ಇವರಿಗೆ ಅರ್ಥ ಆಗಲಿಲ್ಲ, ಗೊತ್ತಿಲ್ಲ. ಆದರೆ ಬೇರೆ ಭಾಷೆ ಒಂಚೂರು ಮಾತಾಡಿದ್ರೆ ಅರ್ಥ ಆಗ್ಬೋದಾ? ಅವರು ಹೇಗೆ ಮಾತಾಡ್ತಾರೆ ಅಂತ ನೋಡಿಕೊಂಡು ನಾವು ಮುಂದುವರಿಸುವ ಅಲ್ವಾ? ಭವತ ನಾಮ ಕಿಂ ಆರೋಗ್ಯಂ ಕಥಮಸ್ತಿ ಭಯಂ ಅಸ್ತು ಕೃಪಯಾ ಉತ್ತರಂ ದದಾತ್ ಕಸ್ತ್ವಂ ಕುತ ಆಯತಃ ಕಾತೆ ಮಾತಾ ಕಾತೆ ಮಾತಾ ಕಾತೆ ಮಾತಾ ಕುತ್ರವಾಸಃ. ಯಾವುದು ಇವರಿಗೆ ಉತ್ತರವೇ ಇಲ್ಲಲ್ಲ. ಬಹುಶಃ ಇವರು ಬೇರೆ ಅರ್ಥ ಮಾಡಿಕೊಂಡ್ರೋ ಏನೋ. ಈಗ ಕುತ್ರವಾಸ ಅಂತೇಳಿದ್ರೆ ಒಂದು ಭಾಷೆಯಲ್ಲಿ ಹೇಳಿದ್ರೆ ಹೊರಗೆ ವಾಸ ಮಾಡುವವ ಎಂಬ ಅರ್ಥವೂ ಉಂಟು, ಹೊರಗೆ ಇಡುವ ಒಂದು ಜೀವವು ಅಂತ. ಕುತ್ರ ಅಂತ ಹೇಳಿದ್ರೆ ಹೊರಗೆ ಇರುವುದಲ್ವಾ? ಹಾಗಾದರೆ ಇವರು ಬೇರೆ ಅರ್ಥ ಮಾಡಿಕೊಂಡ್ರೆ ಏನೋ. ಈಗ ಅರ್ಥ ಇರುವುದು ಬೇರೆ, ಅರ್ಥ ಮಾಡೋದು ಬೇರೆ. ಗೊತ್ತಾಯ್ತಾ ನಿಮಗೆ? ಈಗ ಸಂಜೆ ಆಯಿತು ಅಂತ ಒಂದು ವಿಷಯವನ್ನು ತಗೊಂಡು ನಾವು ಮಾತಾಡೋದಾದರೆ, ಈಗ ಸಂಜೆ ಆಯಿತು ಅಂತ ಒಂದು ಅಭಿಸಾರಿಕೆಯ ಕಿವಿಗೆ ಬಿತ್ತಾಗ ತನ್ನ ಪ್ರಿಯತಮನನ್ನು ಕಾಣೋದಕ್ಕೆ ಬೇಕಾಗಿ ಅವನಿಗೆ ಇಷ್ಟವಾಗುವಂಥ ವಸ್ತ್ರಾಭರಣಗಳನ್ನು ಧರಿಸಿ ಒಂದಷ್ಟು ಪುನುಗುಗಳನ್ನು ಹಚ್ಚಿಕೊಂಡು ಸಂಜೆ ಹೊತ್ತಿನಲ್ಲೇ ಹೊರಡ್ತಾಳೆ. ಅದು ಸಂಜೆ ಆಯಿತು ಅನ್ನೋದಕ್ಕೆ ಅರ್ಥ ಇರುವುದು ಬೇರೆ, ಅರ್ಥ ಮಾಡೋದು ಬೇರೆ. ಈಗ ಒಂದು ಸಣ್ಣ ಮಾನಿಯ ಕಿವಿಗೆ ಸಂಜೆ ಆಯಿತು ಅಂತ ವಿಷಯ ಸಿಕ್ಕಿದಾಗ ಕವಳಿಗೆ ಸೌಟನ್ನು ಇಟ್ಕೊಂಡು ಸಂಧ್ಯಾ ವಂದನೆಗೆ ಹೋಗ್ತಾರೆ ಅಲ್ವೇ? ಅರ್ಥ ಇರುವುದು ಬೇರೆ, ಅರ್ಥ ಮಾಡೋದು ಬೇರೆ. ಈ ಕೆಲವರೆಲ್ಲ ಮುದುಕರು ಮಾತಾಡ್ತಾ ಮಾತಾಡ್ತಾ ಬದುಕಿನಲ್ಲಿ ಕೋಟಿಗಟ್ಟಲೆ ನಾವು ಮಾಡಿಟ್ಟಿದ್ದೇವೆ, ಬದುಕು ಸಂಜೆ ಆಯಿತು ಅಂತ ಹೇಳ್ತಾರೆ. ಅಂದರೆ ನಮಗೆ ವಾಯ್ದೆ ಆಗ್ತಾ ಬಂತು ಅಂತ. ಅರ್ಥ ಇರುವುದು ಬೇರೆ, ಅರ್ಥ ಮಾಡೋದು ಸೇವೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಒಂದು ಅರ್ಥ ಇರ್ತದೆ ಸ್ವಾಮಿ. ಈಗ ನೋಡಿ, ಒಂದು ಮನೆಯಲ್ಲಿ ಯಜಮಾನ ನಂತರ ನಾವು ಹೋಗಿ ಇಲ್ಲಿ ಯಾರು ಅಂತ ನಾವು ಕೇಳ್ತೇವೆ, ಯಜಮಾನ ಯಾರು ಅಂತೇಳಿ. ಅದೇ ಒಂಚೂರು ಎಣ್ಣೆ ಹಾಕೋರ ಮುಂದೆ ಹೀಗೆ ಮಾಡಿದ್ರೆ, ನಿಮ್ಮದು ನಮ್ಮದು ಚಿಹ್ನೆ ಆಗಿದ್ರೆ ಅರ್ಧ ನಾನು ಕೊಡು, ಅರ್ಧ ನೀನು ತಗೋ ಅಂತ ಹೇಳ್ತಾರೆ. ಅಂದರೆ ಈಗ ಅಂದರೆ ಅರ್ಥ ಇರೋದು ಬೇರೆ, ಅರ್ಥ ಮಾಡೋದು ಬೇರೆ. ನಿಮಗೆ ಒಂದು ಸರಳ ಶೈಲಿಯಲ್ಲಿ ಹೇಳೋದಾದರೆ, ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಅಲ್ವೇ? ಕಾರ್ಯಕ್ರಮ ನಡೀತಿರುವಾಗ ಒಂದು ಸಣ್ಣ ಹುಡುಗಿ ಆಚೆಚೆ ಓಡಾಡ್ತಾ ಇರ್ತಾಳೆ. ಹೋಗುವಾಗ ನಾವು ಕೇಳ್ತೇವೆ ಪಕ್ಕದವ್ರ ಹತ್ರ, ಇದು ಯಾರ್ದು ಹುಡುಗಿ ಮಾರ್ರೆ, ಭಾಳ ಚುರುಕಿದ್ದಾಳೆ, ಓಡಾಡ್ತಾ ಇದ್ದಾಳೆ ಅಂತ. ಆಗ ಪಕ್ಕದವ್ರು ಹೇಳ್ತಾರೆ, ಅದು ನಮ್ಮ ಪಕ್ಕದ ಮನೆಯ ವಾರಿಜಕ್ಕನ ಮಗಳು. ವಾರಿಜಕ್ಕನ ಮಗಳ ತಾಯಿ ಹಾಗೆ ಯಾರು ಕರೆದ್ರೂ ಹೋಗ್ತಾಳೆ. ಅರ್ಥ ಇರುವುದು ಬೇರೆ, ಅರ್ಥ ಮಾಡೋದು ಬೇರೆ ಅಲ್ವಾ? ಈಗ ಒಂದು ಸಣ್ಣ ಮಗು ಒಂದು ಬತ್ತಲೆಯಾಗಿ ಚಡ್ಡಿ ಹಾಕದೆ ಓಡಾಡ್ತಾ ಇರ್ತದೆ. ನಾವು ಕೇಳ್ತೇವೆ, ಯಾಕೆ ಮಗ ನೀನು ಚಡ್ಡಿ ಹಾಕಲಿಲ್ಲ ಅಂತೇಳಿ. ಅಮ್ಮ ಹಾಕಲಿಲ್ಲ, ಮುಗೀತು. ಅರ್ಥ ಇರೋದು ಬೇರೆ, ಅರ್ಥ ಮಾಡೋದು ಬೇರೆ, ವಿಮರ್ಶೆ ಮಾಡಲಿಕ್ಕಿಲ್ಲ. ಹಾಗಾಗಿ ಇವರು ಬೇರೆ ಕುತ್ರವಾಸ ಅಂತೇಳಿ ಬೇರೆ ಅರ್ಥ ಮಾಡಿಕೊಂಡ್ರೆ ಏನೋ. ಇವ್ರಿಗಿದು ಅರ್ಥ ಆಗಲಿಲ್ವಾ? സ്വാമി നിങ്ങൾ ആരെന്ന് അറിയില്ല, എവിടെന്നാ വന്നത്, നിങ്ങളെ പേരെന്ത്, എന്തിനു വേണ്ടിയിട്ട് വന്നത്, തൻ്റെ രാജ്യം എവിടെ, വീട്ടിൽ ആരെല്ലാം ഉണ്ട്, ഏട്ടത്തിമാർ, ഏച്ചിമാർ, പെൺകൾമാർ, അമ്മായിമാരുണ്ടാ, മിണ്ട് സ്വാമി മിണ്ട്. ಎಂದು ಸ್ವಾಮಿ ಮಿಂಡಾದೆ ಇರ್ತೀನಿ, ಮಿಂಡು ಸ್ವಾಮಿ. ಅಲ್ಲಿ ಸಮಸ್ಯೆ ಆಯಿತು. ಬೇರೆ ಬೇರೆ ಸ್ವಾಮಿಗಳಿದ್ದಾರೆ, ಮಿಂಡು ಸ್ವಾಮಿ ಯಾರು ಅಂತ ಕೇಳಿದರೆ ಅಲ್ವಾ? నువ్వు ఎవరుంట నాకి గొత్తులేదు, నేను ఎవరుంట నీకి గొత్తులేడు. నువ్వు ఎవరు, పంపినవాడు జమీందార్ అమ్మాయిలా, చెప్పుండి చెప్పు, చెప్పుండి చెప్పు చెప్పಲ್ಲ. ಈಗ ಚಾ ಬಂತು, ಪುಂಡಿ ಬರಲಿಲ್ಲ ಅಂತ ಅವರು ತಿಳ್ಕೊಂಡ್ರೆ. ಅರ್ಥ ಇರೋದು ಬೇರೆ, ಅರ್ಥ ಮಾಡೋದು ಬೇರೆ ಸ್ವಾಮಿ. बुआजी आप कहाँ से आ रहे हैं, इतना ज़ोर से बरसात गिर रहा है, यहाँ पर ठंडी भी है, यहाँ पर बैठ के आप क्या कर रहे हैं, बता दे स्वामी जी, बता दे स्वामी जी. ಇವ್ರಿಗೆ ಆಗೋದಿಲ್ಲ. ಈ ಸ್ವಾಮಿ ಬಾತಾದುದಿ ಅಂತ ಹೇಳಿದರೆ ಬಟಾಟೆವಾ
ಬಟಾಟೆ ಸ್ವಾಮಿ ಅಲ್ಲ ಸ್ವಾಮಿ, ಅದು ಬಟಾಟೆ ಅಂಬಡೆ. ಅದರ ಪ್ರಭಾವ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗ್ತದೆ, ಈಗಲ್ಲ. ಹಾಗೆ ಇವರು ಅದೂ ಅಲ್ಲ. ಹಾಗಾದರೆ ಈ ಭಾಷೆ ಇವರಿಗೆ ಅರ್ಥ ಆಗೋದಿಲ್ಲ ಅಂತ. ಹಾಗಾದರೆ ಪರಮ ಪವಿತ್ರವಾದಂಥ ತುಳುನಾಡಲ್ಲಿ ತೌಳವ ನಾಡಿನಲ್ಲಿ ಹುಟ್ಟಿರ್ಬೋದ ಇವರು? ಯೋಗಿ ಮಾನ್ಯರ ಜ್ಞಾನ ತಪಸ್ಸಿಗೂ ಮಾನ ಇಂಬುಲ ಕೊರ್ಪಿನ ಭೋಗಭಾಗ್ಯಗೂ ಕೊರತೆದಂತೆಯೇ ಭಾರಿ ಪೊರುಳುಡು ಮೆರೆಯೊಂದುಪ್ಪುನ ಕಣ್ಮನಕ್ಕೆ ತಂಪು ಕೊರ್ಪಿನ ಪೈರು ಪಚ್ಚದ ನೆಲೆತ್ತ ಕಲೈನ ತುಳುನಾಡದ ಮಣ್ಣುಡು ಪುಟುತಿನ ಬಿರುದಿದ ಬೀರೆ ಈರ ಅನ್ನೊಂದಂಡ ಏರೊಂದು ಪನ್ವರ ಸ್ವಾಮಿ ಪನಿಯಾರ ಭೂತಗಳಿಗೆ. ಈಗ ಸ್ವಾಮಿಗಳಿಗೂ ಪನಿಯಾರ ಉಂಟಂತ ಹೇಳಿದ್ರೆ ಅದು ಸಮಸ್ಯೆ ಮಾರ ಸ್ವಾಮಿ. ಇದು ಅರ್ಥ ಆಗೋದಿಲ್ಲ. ಉಕ್ಕುಡು ದಾಸಲ್ಲಿ ಗಟ್ಟೆ ಬಡ್ದು ಉಸಿನ ಬಡ್ದು ತಪ್ಪಿಸಿನ ಬಡ್ದು ಉಸಿನ ಬಡ್ದು ತಸ್ಸಿನ ಬಡ್ದು ಸುರೇಶ್ ಕಾಮತ್ತು ಉಕ್ಕುಡು ನಮ್ಮ ಗಟ್ಟೆ ಬದಿಗೆ ಬಡ್ದು ಸಿಲ ಬಡ್ದೇಣ ತಸ್ಸಿನ ಬಡ್ದೇಣ ಉಕ್ಕುಡು ದಾಸಲ್ಲಿ ಬಡ್ದಿಗೆ ಸಿನಬನ. ಇದು ಸುರೇಶ್ ಕಾಮತರಿಗೆ ಎಲ್ಲ ಸೇರಿಸಿ ಹಾಕಿದ್ರು ಅಂತ ಹೇಳಲಿಕ್ಕೆ ಹೊರಟದ್ದು ಅಲ್ಲ ಸ್ವಾಮಿ. ಇದು ಎಲ್ಲ ಭಾಷೆಯನ್ನು ಮಿಶ್ರಣ ಮಾಡಿ 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 ಹೇಳಿದ್ದು ನಾನು. ಹಾಗಾದರೆ ನಿಜವಾಗಿ ಇವರನ್ನು ನಮ್ಮ ಸುಂದರ ಪುರುಷ ಅವ್ರು ನೋಡ್ತಿದ್ರೆ ಮಾತಾಡುವ ಶೈಲಿ ಬೇರೆ ಇತ್ತು. ಆದರ್ಶರಹಿತವಾದ ಬದುಕು ಅರ್ಥ ಶೂನ್ಯತೆಯಲ್ಲಿ ಪರ್ಯಾವಸನಗೊಳ್ಳುತ್ತದೆ. ಆದರ್ಶವನ್ನು ಲೋಕಕ್ಕೆ ಬೋಧಿಸಿರುವುದರಿಂದ ವ್ಯಕ್ತಿ ಆಚಾರ್ಯ ಪದವಿಯನ್ನೇ ಇರ್ತಾನೆ. ದಷ್ಟಪುಷ್ಟವಾಗಿ ಬೆಳೆದಂಥ ಹುಡುಗ ಎಲ್ಲಿಂದ ಬಂದಿದ್ದಾನೆ, ಯಾಕೆ ಬಂದಿದ್ದಂತ ಗೊತ್ತಾಗ್ತಿಲ್ಲ. ಇಷ್ಟು ಮಾತಾಡಿದರೂ ಮೌನವಾಗಿ ವ್ರತವನ್ನು ಆಚರಿಸ್ತಾ ಇದ್ದಾನೆ. ಯಾವ ಊರಿಂದ ಬಂದದ್ದು, ಯಾಕೆ ಬಂದದ್ದು, ಬರುವುದಕ್ಕೆ ಕಾರಣವೇನು ಸ್ಪಷ್ಟವಾಗಿ ಹೇಳಯ್ಯ ಅಂತ ಅವ್ರು ಹೇಳ್ಬೋದು. ಅದೇ ನಮ್ಮ ಗೋವಿಂದಣ್ಣನ ಶೈಲಿಯೇ ಬೇರೆ. ಸೌಂದರ್ಯ ಗಾಂಭೀರ್ಯಗಳ ತೇಜಸ್ಸುಗಳ ಎರಕದಂತಿರುವ ಈ ಬಾಲಕ ಯಾರಿರಬಹುದು? ಏನನ್ನೋ ಯೋಚಿಸ್ತಾ ಕುಳಿತವನಾಗಿ ನಮಗೆ ಕಾಣುತ್ತಾ ಇದ್ದಾನೆ. ಸ್ಪಷ್ಟವಾಗಿ ನಾವು ಮಾತಾಡೋದಕ್ಕೆ ಹೋದರೆ ಯಾವುದೇ ನಿಲುವನ್ನು ತೋರಿಸ್ತಾ ಇಲ್ಲ ಈ ಬಾಲಕ. ಯಾರಿರಬಹುದು ಅಂತ ಕೇಳ್ಬೋದು. ನಮ್ಮ ಗೋವಿಂದಣ್ಣನ ಶೈಲಿ ಹಾಗೆ. ಇನ್ನು ನಮ್ಮ ದೊಡ್ಡ ಅಜ್ಜಯ್ಯನ ಶೈಲಿಯೇ ಬೇರೆ. ಅವರು ಮಾತಾಡೋದು ಒಂದಷ್ಟು ವೇಗವಾಗಿ ಸ್ವಸುಖ ಸಾಧನಾರ್ಥದ ಸ್ವಾರ್ಥ ಲಾಲಸೆಯಿಂದ ಅನ್ಯ ಕ್ಷೇತ್ರದಾರಾದಿ ಭೋಗವಸ್ತುವಿನ ಅಪಾರ ಪುತ್ರ ಮಿತ್ರ ಕಳತ್ರಾದಿ ಬಂಧುಜನ ಅನುರಾಗರ್ಹ ಅಡ್ಯ ಪದವಿಯನ್ನು ಹೊಂದಿರುವ ಘನ ಪ್ರತಿಷ್ಠಾವಂತ ವ್ಯಕ್ತಿಯಾದರೂ ದುಷ್ಕರ್ಮದ ದುಷ್ಕುಪದ ದುರ್ಮಡುವಿನಲ್ಲಿ ಧುಮುಕಿ ಬಿದ್ದು ಸರ್ವನಾಶವನ್ನು ಹೊಂದುತ್ತಾನೆ. ಈ ಹುಡುಗ ಹಾಗಿರಬಹುದ ಸ್ವಾಮಿ ಅಂತ ಹೇಳ್ಬೋದು. ಅದ್ಭುತವಾದ ಸ್ವಾಮಿ. ಅದನ್ನೆಲ್ಲ ನಾವು ಎಣಿಸ್ಲಿಕ್ಕಿಲ್ಲ. ಹಾಗಾದರೆ ಇವರು ಅದನ್ನೇ ಅಲ್ಲ. ಒಂದು ಅಷ್ಟೊತ್ತಿಲ್ಲಿ ನಾನು ನೋಡ್ತಾ ಇದ್ದೀನಿ, ಮೂಗಿನ ಮೇಲೆ ಬೆರಳನ್ನು ಇಟ್ಟಿದ್ದಾರೆ. ಏನೋ ಪೂರಿ ಬಾಜಿ ಸ್ವ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಸ್ಪಂದನಗಳಿಲ್ಲ. ಬಟ್ಟೆಯನ್ನು ಧರಿಸಿದ್ದಾರೆ. ಹಾಗಾಗಿ ಇಷ್ಟು ವಿಧದಲ್ಲಿ ನಾವು ಮಾತಾಡಿದರು ಇವರಿಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿದ್ರೆ ನೇರವಾಗಿ ನಾವು ಅಲ್ಲಿಗೆ ಹೋಗುವುದು ಒಳ್ಳೆಯದಲ್ವೇ? ಆದ್ದರಿಂದ ಹೊರಟೆ ನೋಡುವ. ಒಡ್ಡೋಲಗ ಕೊಡುವ ವಿಧಾನದಲ್ಲೇ ಬಹಳ ವ್ಯತ್ಯಾಸ ಉಂಟು ಲೋಕದಲ್ಲಿ. ಕೆಲವರು ಆಗ ಒಡ್ಡೋಲಗ ಕೊಡೋದು, ಇನ್ನು ಕೆಲವರು ಆಗಾಗ ಒಡ್ಡೋಲಗ ಕೊಡೋದು, ಇನ್ನು ಕೆಲವರು ಆವಾಗ ಒಡ್ಡೋಲಗ ಕೊಡೋದು.
ಯಾಕೆ ಇದು ಆಗ ಒಡ್ಡೋಲಗ ಅಂದರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಒಡ್ಡೋಲಗ, ಆಗಾಗ ಒಡ್ಡೋಲಗ ಅಂದರೆ ಅವನಿಗೆ ನೆನಪಾಗುವಾಗ ಒಡ್ಡೋಲಗ. ಬೇಕು ಅಂತಾದ್ರೂ ಕೊಡುವುದು, ಇಲ್ಲದಿದ್ರೆ ಇಲ್ಲ, ಸೊಮ್ಮಗೆ ಇರುವುದು. ಆವಾಗ ಒಡ್ಡೋಲಗ ಅಂದರೆ ಯಾವಾಗಲೂ ಒಡ್ಡೋಲಗದಲ್ಲೇ ಇರುವುದು. ನಾವು ಹಾಗಲ್ಲ, ಆಗ ಒಡ್ಡೋಲಗ, ಎಲ್ಲಿಗೆ ಬೇಕೋ ಅಲ್ಲಿಗೆ ಒಡ್ಡೋಲಗವನ್ನು ಕೊಡುವುದಕ್ಕೆ ಮುಂದಾಗುವುದು. ಆಕ್ಷೇಪದ ಧ್ವನಿ ಇತ್ತು, ಯಾದವರ ಬಗ್ಗಾಗಲಿ ರಾಮಕೃಷ್ಣರ ಬಗ್ಗಾಗಲಿ. ಇದು ಆಗ್ಲಿಕ್ಕಿದ್ದದ್ದಲ್ಲ, ಆಗ ಅಂತಲೇ ಹೇಳಿದರು. ಆದರೆ ಹಾಗೆ ಹೇಳಿದಂತಹ ಮಾತನ್ನು ಕೇಳಿ ಪ್ರಯತ್ನವನ್ನು ಕೈಬಿಟ್ಟು ನಾವು ಸುಮ್ಮಗೆ ಉಳಿಯುತ್ತಿದ್ದರೆ ಇಷ್ಟ ಆಗುವುದಕ್ಕಿದ್ದಿಲ್ಲ. ಇಷ್ಟ ಆಗುವುದಕ್ಕೆ ಕಾರಣವಾದದ್ದೇನು? ನಮ್ಮ ಸಾಧನೆ. ಶರದಿ ಮಧ್ಯದಲ್ಲಿದ್ದ ಕುಶಸ್ಥಲಿ ನಾಮಕವಾದಂತಹ ಪ್ರದೇಶವನ್ನು ಮೇಲಕ್ಕೆತ್ತಿ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನ ಮೂಲಕವಾಗಿ ಸಹಸ್ರಾರು ಬಾಗಿಲುಗಳನ್ನು ಹೊಂದಿದಂತಹ ಈ ಪುರ ದ್ವಾರಕಾ ನವನಿರ್ಮಾಣವಾದದ್ದು. ಯದು ಸಾಮ್ರಾಜ್ಯ ಹೀಗೆ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟದ್ದು. ಒಂದು ಕಾಲಕ್ಕೆ ಶಾಪಗ್ರಸ್ತವಾದಂತಹ ವಂಶ. ಶಾಪಗ್ರಸ್ತ ಅಂದರೆ ಏನು? ಸಿಂಹಾಸನಾರೋಹಣ ಇಲ್ಲ ಅಷ್ಟೇ, ಬೇರೆ ಅಂಥದ್ದು ಅಲ್ಲ. ಕೆಲವರು ಹೇಳುವುದು ವಾಂಶಿಕವಾಗಿ ಅವರಿಗೆ ಆಮೇಲೆ ಇಲ್ಲ ಅಧಿಕಾರ, ಆದರೆ ಪಿತೃ ಸಂಬಂಧವಾಗಿ ಒದಗಿ ಬಂದಂತಹ ಒಂದು ಶಾಪ ಒಬ್ಬ ವ್ಯಕ್ತಿಗೆ ಕೇಂದ್ರೀಕೃತವಾಗಬೇಕೆ ಹೊರತು ಅವನ ಮನೆತನಕ್ಕಲ್ಲಲ್ಲ. ನಮ್ಮ ಪೂರ್ವಿಕನಾದಂತಹ ಯದು ಮಹಾರಾಯನಿಗೆ ಯಯಾತಿ ಶಾಪ ಕೊಟ್ಟನಂತೆ, ನೀನು ದೇಶ ಬಹಿಷ್ಕಾರವನ್ನು ಸಿಂಹಾಸನ ಬಾಹಿರನಾಗಿ ಹೋಗು. ಅವ ಸಿಂಹಾಸನ ಬಾಹಿರ ಅಂದರೆ ಅವನ ಮನೆತನದವರೆಲ್ಲ ಸಿಂಹಾಸನ ಬಾಹಿರರು ಅಂತ ಅರ್ಥವ? ಅವನಿಗಿಲ್ಲ ಅಂತ ಮಾತ್ರ ಅರ್ಥ. ಸ್ವಾರ್ಜಿತವಾಗಿ ಸಂಪಾದಿಸಿಕೊಳ್ಳಕೂಡದು ಅನ್ನುವುದೇನೂ ಅಲ್ಲ. ಇದು ನಮ್ಮದು ಸ್ವಪ್ರಯತ್ನವಾದಂತಹ ಸಾಧನೆ. ಅನೇಕ ಒಳಪಂಗಡಗಳುಂಟು. ಯಾದವರು, ಕುಕ್ಕುರರು, ಭೋಜರು, ಅಂಧಕರು, ವೃಷ್ಣಿಗಳು, ಹೀಗೆ ಬೇರೆ ಬೇರೆ ವಿಭಾಗದಿಂದ ಗುರುತಿಸುವಂತಹ ಮಂದಿಗಳೆಲ್ಲ ಇಲ್ಲಿ ಒಟ್ಟು ಸೇರಿದ್ದೇವೆ. ಮತ್ತೆ ಈಗ ಅಧಿಕಾರ ಅಲ್ಲ ಅಂದರೆ ಹಾಗೆ ಸ್ವತಂತ್ರವಾಗಿ ಒಬ್ಬನೇ ವ್ಯಕ್ತಿಗೆ ಅಧಿಕಾರ ಹೊಸತು ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವೆಲ್ಲ ಮಂದಿಗಳನ್ನು ಸೇರಿಸಿಕೊಂಡು, ಕೆಲವೆಲ್ಲ ಪಂಗಡಗಳನ್ನು ಸೇರಿಸಿಕೊಂಡು ಮಾಡುವುದು. ಆದರೆ ಅಧಿಕಾರ ಬೇಕು ಅನ್ನುವುದಕ್ಕಾಗಿ ಪಂಗಡ ಸೇರಿಸಿ ಮಾಡುವುದು ಸುಲಭ ಇಲ್ಲ, ಮತ್ತದನ್ನು ನಿರ್ವಹಿಸುವುದೇ ಕಷ್ಟ ಆಗುವುದು. ಯಾಕೆ? ಇವರಿಗೆ ಯಾವಾಗ ನೋಡಿದರೆ ಅಸಮಾಧಾನ ಒಂದು ಮುಗಿಲಿಕ್ಕೆ ಇಲ್ಲ. ಅವರ ಸಮಾಧಾನ ಮಾಡುವುದರಲ್ಲೇ ನಮ್ಮ ಆಯುಷ್ಯ ಮುಗಿದು ಹೋಗ್ತದೆ. ಒಬ್ಬ ಅಸಮಾಧಾನ ಆದರೂ ನಮ್ಮ ಅಧಿಕಾರಕ್ಕೆ ಕೊರತೆ ಬರ್ತದೆ, ಬಿದ್ದು ಹೋಗ್ತದೆ ಅಂದರೆ ಯಾರು ನಮ್ಮನ್ನು ಪದಭ್ರಷ್ಟರನ್ನಾಗಿಸ್ತಾರೆ ಅಂತ ಅರ್ಥ ಅಲ್ಲ. ಈಗ ಮೊದಲಿನದ್ದಾದ ಹಿಡಿತ ಇಲ್ಲ ಬಲಭದ್ರನ ಆಳ್ವಿಕೆಯಲ್ಲಿ. ಅವ ಒಬ್ಬ ಬೇರೆ ಅಂತೆ, ಇವೊಬ್ಬ ಬೇರೆ ಅಂತೆ. ಮತ್ತು ನಾನೊಂದೇ ಹೇಳ, ಭಿನ್ನ ಮತ ಅನ್ನುವುದು ಪ್ರತಿಯೊಂದು ಮನೆಯಲ್ಲಿಯೂ ಉಂಟು. ಮನೆಯಲ್ಲಿ ಯಾಕೆ, ಮನುಷ್ಯನಲ್ಲೇ ಉಂಟು. ಇವತ್ತಿದ್ದ ಅಭಿಪ್ರಾಯ ನಾಳೆಗಿಲ್ಲ, ನಾಳೆಗಿರುವ ಅಭಿಪ್ರಾಯ ನಾಡ್ತಿಗಿರ್ತದೆ ಅನ್ನುವ ನಿರ್ಣಯ ಇಲ್ಲ. ಕ್ಷಣ ಕ್ಷಣಕ್ಕೆ ಮನಸ್ಸು ಪರಿವರ್ತನೆ ಹೊಂದುತ್ತದೆ. ಭಿನ್ನ ಮತ ಅಂದರೆ ಬೇರೆ ಬೇರೆ ಅಭಿಪ್ರಾಯ ಅಂತ ಅರ್ಥ. ಸಮಷ್ಟಿಯಾಗಿ ಯಾವುದು ಹಿತಕಾರಿಯಾದದ್ದು ಅನ್ನುವುದನ್ನು ನೋಡಿ ಆಮೇಲೆ ಒಂದು ನಿರ್ಣಯಕ್ಕೆ ಬರುವುದು. ಒಬ್ಬ ಮನುಷ್ಯನಲ್ಲೇ ಇಷ್ಟು ವ್ಯತ್ಯಾಸಗಳು ಅಭಿಪ್ರಾಯದಲ್ಲಿರುವಾಗ ಮತ್ತೊಂದು ಸಮುದಾಯವಾಗಿ ಒಂದು 4-5 ಮಂದಿಗಳೆಲ್ಲ ಸೇರಿ ನಡೆಸುವಂತಹ ಯಾವುದೇ ಒಂದು ಕಾರ್ಯದಲ್ಲಿ ಭಿನ್ನಮತಗಳು ಬಾರದೆ ಉಳಿಯುವುದಕ್ಕೆ ಸಾಧ್ಯ ಆಗುತ್ತದೆ. ಆದರೆ ಕೆಲವು ಸಲ ಏನಾಗುತ್ತದೆ, ಹೊಟ್ಟಿನೊಳಗಿನ ಬೆಂಕಿಯ ಹಾಗೆ ಒಳಗಿಂದ ಹೊಗೆಯಾಡ್ತಾ ಇರ್ತದೆ. ಆದರೆ ಅದಕ್ಕಿಂತ ಇದೊಳ್ಳೆಯದು. ಪಕ್ಕನೆ ಏನು ಅಂತ ಗೊತ್ತಾದರೆ ಬೇಕೋ ಬೇಡವೋ ಒಂದು ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ತಮ್ಮನಾದಂತಹ ಕೃಷ್ಣ ಬಹಳ ಬುದ್ಧಿವಂತ. ಅದು ಅವ ಹೊಡೆದ್ರೆ ಗಾಯವೇ ಗೊತ್ತಾಗ್ಲಿಕ್ಕಿಲ್ಲ, ಒಳಗೆ ಮಾತ್ರ ನೋವುತ್ತಾಗುವುದು ಅಂತ ಅವ. ನಾವು ಹಾಗಲ್ಲ, ಸ್ವಲ್ಪ ಟಾಟಾ ಡಾಡಣ್ಣ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ. ನಮಗೆ ಒಳಗೆ ಅಂತ ಮುಚ್ಚಿಟ್ಟುಕೊಳ್ಳಿಕ್ಕೆ ಬರುವುದಿಲ್ಲ, ಎಲ್ಲ ಪಕ್ಕನೆ ಹೇಳಿ ಬಿಡುವುದು. ಕೆಲವು ಸಲ ನಮಗೆ ಅನ್ನಿಸ್ತದೆ ಹೀಗೆ ಪಕ್ಕನೆ ಹೇಳಿಯೇ ನಾವು ಸಿಕ್ಕಿ ಬೀಳುವುದು ಸಮಸ್ಯೆಗಳಿಗೆಲ್ಲ. ಕೆಲವರು ಹೇಳ್ತಾರೆ ಪ್ರಪಂಚದಲ್ಲಿ ಅಂತರಂಗದಲ್ಲಿ ಬಚ್ಚಿಟ್ಟುಕೊಳ್ಳಕೂಡದು, ಎಲ್ಲವನ್ನು ಬಿಚ್ಚಿ ಹೇಳಬೇಕು. ಆದರೆ ಒಂದು ರಾಜಕಾರಣ ವ್ಯವಹಾರ ಅಂದ ಮೇಲೆ ಎಲ್ಲವನ್ನೂ ಬಿಚ್ಚಿ ಹೇಳಿದರೆ ಅವನನ್ನು ಈ ಪ್ರಪಂಚದಲ್ಲಿ ಸಜ್ಜನ ಅಂತ ಗುರುತಿಸುವುದಿಲ್ಲ, ಬೇರೆ ವಿಧಾನದಿಂದ ಗುರುತಿಸ್ತಾರೆ. ಈಗ ನಮ್ಮನ್ನೇ ಹೇಳ್ತಾರೆ ಕೆಲವು ಸಲ, ಅಲ್ಲ ನಮಗೂ ಗೊತ್ತುಂಟು, ಸ್ವಲ್ಪ ಹೆಡ್ಡ ಬಲರಾಮ ತಗೊಳ್ಳಿ, ತಮ್ಮ ಬುದ್ಧಿವಂತ ಅಂತ, ನಾವು ಹೆಡ್ಡರಂತೆ. ಇದು ಏನು ಈ ಹೆಡ್ಡುತನವನ್ನು, ಇವರು ಮುಗ್ಧತನವನ್ನು ಹೆಡ್ಡುತನ ಅನ್ನುವುದು ಹೇಗೆ? ನಮ್ಮದು ಮುಗ್ಧ ಸಹಜ ಸ್ವಭಾವ. ವಂಚನೆ, ಕಪಟ, ಮೋಸ ಇದರ ಹತ್ತಿರವೂ ನಾವು ಸುಳಿಯುವುದಿಲ್ಲ. ಆದರೆ ತಮ್ಮನಾದಂತಹ ಕೃಷ್ಣ ಅಂತರಂಗದಲ್ಲಿ ಒಂದು, ಬಹಿರಂಗದಲ್ಲಿ ಒಂದು, ಒಂದೊಂದು ಸಲ ಎಲ್ಲಿವರೆಗೆ ಕೇಳಿದರೆ ಒಡ ಹುಟ್ಟಿದಂತಹ ನನಗಾದರೂ ಗೊತ್ತಾಗದಾಗೆ ಮಾಡಿ ಮುಗಿಸ್ಯ. ನಾವು ಎಲ್ಲ ಸಂದರ್ಭದಲ್ಲಿ ಅಂತ ಅರ್ಥ ಅಲ್ಲ. ಅದರರ್ಥ ನನ್ನನ್ನು ವಂಚಿಸುವ ಉದ್ದೇಶ ಅಲ್ಲ, ಕಾರ್ಯಜಾಣ್ಮೆಯನ್ನು ಹೊಂದಿದಮ್ಮ. ನಮಗಿದೆಲ್ಲ ಅರ್ಥವಾಗುವುದಿಲ್ಲ, ಮತ್ತೊಂದೂ ಇಲ್ಲ. ಆದರೆ
ಯಾದವ ಸಾಮ್ರಾಜ್ಯದ ಅಧಿನಾಯಕನಾಗಿ ಮುನ್ನಡೆಸಿಕೊಂಡು ಹೋಗಬೇಕಾದಂತಹ ಹೊಣೆಯನ್ನು ಹೊಂದಂತಹ ನಾನು ಸಂಸಾರಿಗನಾಗಿಯೂ ಪೂರ್ಣ ತೃಪ್ತನೇ ಇದ್ದೇನೆ. ರೇವತಿ ನಾಮಕಳನ್ನು ಕೈ ಹಿಡಿದು ವಿವಾಹವಾಗಿದೆ. ತಮ್ಮನಾದಂತಹ ಕೃಷ್ಣನಿಗೂ ಕೆಲವು ಮದುವೆ ಆಗಿದೆ. ಅಲ್ಲ ಹೇಳಿದ್ ನಾನು, ಆಗಬೇಕಾದದ್ದೆಲ್ಲ ಆಗಿದೆ ಅನ್ನೋ ಹಾಗೆ ನಿರ್ಬಿಡೆಯಿಂದ ಉಸಿರು ಚೆಲ್ಲುವ ಹಾಗುಂಟು. ಈಗೀಗ ಮತ್ತೊಂದು ತಲೆನೋವು ನಮಗೆ. ಮನೆಯಲ್ಲಿ ಒಬ್ಬಳು ಬೆಳೆದು ನಿಂತ ಮದುವೆಯ ವಯಸ್ಸಿನ ಹುಡುಗಿ ಇರುವಾಗ ಉಡಿಯಲ್ಲಿ ಬೆಂಕಿ ಕಟ್ಟಿಕೊಂಡಂತಹ ಅನುಭವ ಅಲ್ವಯ್ಯ. ನಮ್ಮ ತಂಗಿಯೊಬ್ಬಳು ಸುಭದ್ರ, ಒಳ್ಳೆ ಗುಣಯುತೆ, ವಿದ್ಯಾವತಿ, ಯೋಗ್ಯ ಮನೆತನಕ್ಕೆ ಆಕೆಯನ್ನು ಒಂದು ವಿವಾಹ ಮಾಡಿಕೊಡಬೇಕಾದಂತಹ ಹೊಣೆ ನಮಗುಂಟು. ಆಗುವುದಕ್ಕೆ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ, ವಸುದೇವ ದೇವಕಿಯರು. ಆದರೆ ಅವರೆಲ್ಲ ಹೊಣೆಯನ್ನು ಹೆಗಲಿಗೇರಿಸಿಕೊಳ್ಳುವಂತಹ ಹರೆಯವನ್ನು ಹೊಂದಿದವರಲ್ಲ. ಅಂದರೆ ವೃದ್ಧಾಪ್ಯ ಬಂದಿದೆ ಅಂತ ಅರ್ಥ ಅಲ್ಲ, ಅದರ ಬಗ್ಗೆ ನಿರಾಸಕ್ತಿಯೂ ಅಲ್ಲ. ಎಲ್ಲ ನೋಡಿಕೊಳ್ಳಲಿಕ್ಕೆ ಮಗನಾದ ರಾಮನಿದ್ದಾನೆ ಅನ್ನುವಂತಹ ವಿಶ್ವಾಸ ಅವರಿಗೆ. ಮತ್ತು ಒಂದು ವಿಶ್ವಾಸ ಕೃಷ್ಣನಿದ್ದಾನೆ. ಇವ ಯಾವಾಗ ನೋಡಿದ್ರು ಇದ್ದಾನ, ಇವ ಯಾವಾಗ ನೋಡಿದ್ರು ಹೇಗೆ ತಕ್ಕಡಿಯಲ್ಲಿ ತೂಗಿದ ಕಪ್ಪೆಯ ಹಾಗೆ, ಮಂಡೂಕ ತುಲಾಭಾರ. ಇವನನ್ನು ಸರಿ ಮಾಡುವುದೇ ಒಂದು ಕಷ್ಟ. ಆದರೂ ಸುಭದ್ರೆಯ ಕಲ್ಯಾಣದ ಕುರಿತಾಗಿ ಒಂದು ಸ್ವತಂತ್ರವಾದಂತಹ ನಿರ್ಣಯದಿಂದ ನಾನೇ ಒಂದು ಮಾಡಿ ಮುಗಿಸಬೇಕು. ಈ ಸಲ ನನಗೊಂದು ಅನ್ನಿಸಿದೆ, ಇದು ಪ್ರತಿ ಸಲವೂ ತಮ್ಮ ಮಾತ್ರ ಮನಸ್ಸಿನದ್ದೆಲ್ಲ ಯೋಚನೆಯನ್ನು ಹೇಳದೆ ಕಾರ್ಯ ಮುಗಿದ ಮೇಲೆ ಬಂದು ಹೇಳುವುದು ಮಾತ್ರ ಅಲ್ಲ. ಈ ಸಲ ನಾನು ಒಂದು ಕೃಷ್ಣನಿಗೆ ಅಣ್ಣಾಗಬೇಕು ಅಂತ ಇದ್ದೆ. ಹೇಗೆ ಕೃಷ್ಣನಿಗೆ ಅಣ್ಣಾಗುವುದು ಅಂದರೆ ಕೃಷ್ಣನಾಗೆ ಮಾಡುವುದು, ಮನಸ್ಸಿನಲ್ಲಿದ್ದನ್ನು ಹೇಳಲಿಕ್ಕಿಲ್ಲ. ಆದ ಮೇಲೆ ಗೊತ್ತಾಗಬೇಕು ಊರಿಗೆಲ್ಲ, ಯಾರಲ್ಲಿಯೂ ಹೇಳಲಿಕ್ಕಿಲ್ಲ ಗುಟ್ಟು. ಹುಡುಗನನ್ನು ನಾನು ಈಗಾಗಲೇ ನಿರ್ಣಯ ಮಾಡಿ ಆಗಿದೆ. ಅವನೇ ಸರ್ವ ಸಮರ್ಥ. ಅದೆಲ್ಲ ಬೇಡ ನಿಮ್ಮ ಬುದ್ಧಿವಂತಿಗೆಲ್ಲ. ಯಾರು ಅಂತ ನೀವು ಕೇಳಿದ್ರಲ್ಲ, ನಾನು ಹೇಳುವುದಿಲ್ಲ. ನಾನು ನಿರ್ಣಯ ಮಾಡಿದ್ದೇನೆ, ಯಾರ ಹತ್ರ ಹೇಳಲಿಕ್ಕಿಲ್ಲ. ಯಾರತ್ತು ಅಂದ್ರೆ ಎಲ್ಲಿಯವರೆಗೆ ತಂಗಿಯಾದ ಸುಭದ್ರೆಯಲ್ಲಿಯೂ ಹೇಳಲಿಲ್ಲ ಇನ್ನೂ ಕೂಡ ಗಂಡು ಯಾರು ಅಂತ ಹೇಳಲಿಕ್ಕಿಲ್ಲ. ಇನ್ನು ಹೇಳ್ತೀರಾ, ಯಾರಿಗೆ ಕೊಡಬೇಕು ಅಂತ ನಾನು ನಿರ್ಣಯಿಸಿದ್ದೇನೋ ಆ ಕೌರವರಲ್ಲೇ ಹೇಳಿಲ್ಲ. ಕೌರವ ಅಂತ ಹೇಳಿದನ ಅದು ನಮ್ಮ ಮನಸ್ಸಿನಲ್ಲಿ ಗುಟ್ಟು ನಿಲ್ಲುವುದಿಲ್ಲ. ಅದೇ ಕಷ್ಟ ಆಗುವುದು ನನಗೆ. ನೀವಲ್ಲಿ ಎಲ್ಲಿ ಶಬ್ದ ಕೇಳ್ತದೆ ಅಂತ ಕಾದಿದ್ದೀರಿ ಕಾಣ್ತದೆ. ಆ ಕೌರವನದ್ದಲ್ಲ, ಬಂದ ಗುಳ್ಳೆ ಹಿಡ್ಕೊಂಡ್ರಿ, ಶಬ್ದ ಬಂದ ಗುಳ್ಳೆ. ವಿಷಯ ಗೊತ್ತಾಗಿ ಅಲ್ವಾ, ಹೋಗ್ಲಿ, ಯಾರ ಹತ್ರ ಹೇಳಬೇಡಿ. ಕೌರವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಣಯಿಸಿದ್ದು ಯಾಕೆ? ಬಲಿಷ್ಠರು, ಹಸ್ತಿನಾವತಿಯ ಅಧಿಕಾರಿಗಳು ಅಂದರೆ ಚಕ್ರವರ್ತಿಗಳು ಅಂತ ಅರ್ಥ. ಅವರಲ್ಲಿ ಅಧಿಕಾರ ಉಂಟೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ. ಒಂದು ಚಕ್ರವರ್ತಿ ಅಂದರೆ ಏನು? ಅಖಂಡ ಆರ್ಯಾವತ್ತವನ್ನು ಶಾಸನ ಮಾಡಬಹುದಾದಂತಹ ಅಧಿಕಾರವನ್ನು ಹೊಂದಿದವನು. ಈಗ ಯಥಾರ್ಥಕ್ಕಾದರೆ ಒಂದು ಊರಿನ ಮೇಲೆ ಅಧಿಕಾರ ನಡೆಸುವುದಕ್ಕೆ ನಮಗೆ ಅರ್ಹತೆ ಉಂಟೋ ಇಲ್ಲವೋ ಅನ್ನುವುದು ಒಂದು ಪ್ರಶ್ನಾರ್ಹವಾಗಿ ಉಳಿದಿದೆ. ಇವತ್ತಿಗೂ ಅಲ್ಲಲ್ಲಿ ಕೋಪ ಬಂದಾಗಲ್ಲ ಕೇಳಲಿಕ್ಕುಂಟು, ಯದುಗಳಿಗೆ ರಾಜತ್ವವೆಲ್ಲಿ ಅದು, ಅವರಿಗೆ ಉಂಟು ಅರಸೊತ್ತಿಗೆ ಅಲ್ವೋ, ಹಾಗೆ ಕೇಳುವವರಿದ್ದಾರೆ. ಹಾಗಿದ್ರೆ ಊರಿನ ಮೇಲೆ ಒಂದು ಅಧಿಕಾರ ನಡೆಸಲಿಕ್ಕೆ ನಮಗೆ ಅರ್ಹತೆ ಇಲ್ಲ ಅನ್ನುವುದು ಒಂದು ಆಂಶಿಕವಾಗಿ ಉಳಿದಿರುವಾಗ ಊರನ್ನೆಲ್ಲ ನಮ್ಮ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬೇಕು ಅಂತ ಏನಾರು ಮಾಡಬೇಕು? ಯಾರು ಅಧಿಕಾರಕ್ಕೆ ಅರ್ಹತೆಯನ್ನು ಹೊಂದಿದವರಿದ್ದಾರೆಯೋ ಅವರನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು. ಒಂದೇ ಹೇಳಿ, ಅರಸಾಗಿ ಆಳ್ವಿಕೆ ನಡೆಸುವುದಕ್ಕಿಂತಲೂ ಅರಸರನ್ನೇ ಹಿಡ್ಕೊಂಡು ಆಳ್ವಿಕೆ ಮಾಡಿಸುವುದು ಒಳ್ಳೆಯದು. ಇದು ಬಹಳ ತಮ್ಮನ ಬುದ್ಧಿವಂತಿಗೆ ಹಾಗೆ. ಇಲ್ಲದೇ ಇದ್ರೆ ಈಗ ದ್ವಾರಕೆಯಲ್ಲಿ ಅವನಿಗೂ ಕುಳಿತುಕೊಳ್ಬೋದಿತ್ತಲ್ಲ, ಅವ ಹಾಗೆ ಮಾಡಲಿಲ್ಲ. ಅಣ್ಣ ನೀನೇ ಕುಳಿತುಕೊಳ್ಬೇಕು, ನಾನು ಆಲೋಚಿಸಿದ್ದು ನನ್ನ ಮೇಲೆ ಗೌರವದಿಂದಲೇ ಹೇಳಿದ್ದಾನೆ ಅಂತ. ಅಲ್ಲ, ಗೌರವ ಉಂಟು, ಅದಲ್ಲ. ಆದರೆ ಗೌರವ ಒಂದೇ ಕಾರಣ ಅಲ್ಲ ಅದು. ಅವನಿಗೆ ಊರ ಮೇಲೆ ತಿರುಗಲಿಕ್ಕೆ ಹೊಣೆ ಇದ್ರೆ ಕಷ್ಟ ಆಗ್ತದೆ. ಎಲ್ಲರೂ ಹೋಗ್ಲಿಕ್ಕೆ ಉಂಟ ಬರ್ಲಿಕ್ಕೆ ಉಂಟು. ನಾವು ಇದೆಲ್ಲ ತಲೆಗೆ ಹೋಗಲಿಲ್ಲ, ಅಧಿಕಾರ ಅಲ್ಲ ಅಂತ ಒಪ್ಪಿಕೊಂಡೆವು. ಅಲ್ಲ, ಕ್ಷೇಮ ನಮ್ಮವರಿಗೆ ಒದಗಿಸಿಕೊಡಬೇಕನ್ನೋ ಉದ್ದೇಶ ಇಲ್ಲ ಅಂತ ಅದರ ಅರ್ಥ ಅಲ್ಲ. ಹಾಗಿದ್ರೆ ಈಗ ಹಸ್ತಿನಾವತಿಯ ಕೌರವನೊಂದಿಗೆ ಒಂದು ಸಂಬಂಧ ಬೆಳೆಸಿದರೆ ಏನಾಗುತ್ತದೆ? ನಮಗವ ಭಾವನೆಂಟಾಗುತ್ತಾನೆ. ಚಕ್ರವರ್ತಿ ಪೀಠಕ್ಕೆ ನಾಳೆ ಉತ್ತರಾಧಿಕಾರಿಯಾಗುವ ಭಾವನೆಂಟಾದರೆ ಊರಿನ ಮೇಲಿನ ಒಂದು ಅಧಿಕಾರ ಪಾರುಪತ್ಯ ನಮಗೂ ಬರ್ತದೋ ಇಲ್ವೋ? ಮತ್ತೆ ಹಸ್ತಿನಾವತಿಯವರ ಸ್ವಭಾವವೇ ಹಾಗೆ. ಅವರು ನೆಂಟರು ಹೇಳಿದಾಗೆ ಕೇಳುವುದು. ಈಗ ನಾವು ನೋಡುವುದಿಲ್ಲ, ಅಲ್ಲಿ ಆ ಕುರುಡನಿಗೆ ಹುಡುಗಿ ತಂದ್ರು ಎಲ್ಲಿಂದ? ಗಾಂಧಾರ ದೇಶದಿಂದ. ಆ ಗಾಂಧಾರ ದೇಶದವರ ಬಿಡಾರವೇ ಇರುವುದಿಲ್ಲ. ಹೌದು, ಹೆಣ್ಣು ತಂದ ಮನೆಯವರೆಲ್ಲ ಅಲ್ಲೇ ನಡೆಯುವುದು. ಹೆಣ್ಣು ಕೊಟ್ಟ ಮನೆಯವರು ಆಗ ಅಲ್ಲಿಂದ ಹೋಗಲಿಕ್ಕೆ ಇಲ್ಲ, ಅಲ್ಲೇ ಬಿಡಾರ ಮಾಡೋದು. ಎಲ್ಲ ಅವರದ್ದೇ ನಡೆಯುವುದಲ್ಲಿ. ಈಗ ಏನಿದ್ರು ಹಸ್ತಿನಾವತಿಯಲ್ಲಿ ನಡೆಯುವುದೆಲ್ಲ ಶಕುನಿಯದ್ದೇ ಅಲ್ವ? ನಿಜವಾಗಿ ಅವನಿಗೆ ಅಲ್ಲಿ ಅಧಿಕಾರ ಉಂಟು, ಅವ ಗಾಂಧಾರ ದೇಶದವ ಅಲ್ವ? ಹೆಣ್ಣು ಕೊಟ್ಟಿದ್ದಾನೆ ಅನ್ನುವ ಕಾರಣಕ್ಕೆ ಈ ಜಾಯಮಾನ ಹಸ್ತಿನಾವತಿಯಲ್ಲಿ ಇರುವುದರಿಂದ ನಮಗೂ ಒಂದು ಊರಿನ ಪಾರ್ವತ್ಯದ ಮೇಲೆ ಕೈ ಆಡಿಸ್ಲಿಕ್ಕೆ ಅವಕಾಶ ಆಗ್ತದೆ. ಇಷ್ಟೆಲ್ಲ ಯೋಚನೆ ಉಂಟು, ಆದರೆ ಯಾವಾಗೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ. ಇದೀಗ ಓಲಗಸ್ತನಾದರೆ ಅದು ಯಾರದು
ಸಮಸ್ತ ಗುಣ ಪಾರಾವಾರ ಲೋಕೈಕ ವೀರ ಏಕಾಂಗ ಶೂರ ನರಪತಿ ನರರಕ್ಷದ ಪ್ರಾಯ ಗಜಪತಿ ಗಜಗಂಟೀರವ ಶ್ರೀ ಶ್ರೀ ಏಕೈಕ ಮುಸಲ್ಮಾನವ ಭೋಪರಾಕು ಭೋಪರಾಕು ಭೋಪರಾಕು. ಎಲ್ಲ ನನಗೆ ಅರ್ಥ ಆಯಿತು, ಕೊನೆಯದೊಂದು ಗೊತ್ತಾಗಲಿಲ್ಲ. ಅದೆಂಥದ್ದು ಏಕೈಕ ಮುಸಲ್ಮಾನವ ಅಂದರೆ? ನಮ್ಮ ಈ ಯಾದವ ವಂಶದಲ್ಲಿ ನೀವೇ ಮುಸಲ್ಮಾನ ಬಿಟ್ಟರೆ ಬೇರೆ ಯಾರಾದ್ರೂ ಇದ್ದಾರಾ? ಮುಸಲ್ಮಾನ ನಾನು ಅಲ್ಲ. ಹಾಂ ಮುಸಲಾಯುಧ ಮುಸಲಿ. ಹೌದು, ಮುಸಲಿ ಅಂತ ಒಂದು ಹೆಸರುಂಟು ನನಗೆ. ಹಲಿ ಮುಸಲಿ ಮುಸಲಿ. ಹೌದೌದು. ಅಂದರೆ ಹಲಾಯುಧವನ್ನು ಹೊಂದಿದವ, ಮುಸಲಾಯುಧವನ್ನು ಹೊಂದಿದವ ಅಲ್ವಾ? ಅಲ್ಲ, ಸಮನ್ವಯ ಮಾಡಬಹುದು ಈಗ. ಮುಸಲ್ಮಾನನೇ ನಾನು ಅಂತ. ಅಂದ್ರೆ ಮುಸಲವೇ ಮಾನವಾಗಿ ಉಳ್ಳವ ಅನ್ನೋ ಅರ್ಥದ ಮುಸಲ್ಮಾನ. ನಾನು ನಿಮ್ಮ ಜೊತೆಯಲ್ಲಿರುವಾಗ ಅರ್ಥ ಇಲ್ಲದನ್ನು ಮಾತಾಡಿಯೇನ? ಅಲ್ಲ, ನೀನು ಏನು ಹೇಳಿದ್ರು ಅದಕ್ಕೊಂದು ಅರ್ಥ ಬಾರದಾಗಿ ನಾನು ನೋಡಿಯೇನ? ಬಾರಿಸದ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಈ ವಿಶ್ವಾಸ ಎನ್ನೋ ವಿಶ್ವಾಸದಿಂದಲೇ ನಾನು ಮಾತಾಡೋದಲ್ವೇ? ನೀನು ಎಲ್ಲಿಯೋ ನಿನ್ನನ್ನು ನೋಡಿದಾಗುಂಟಲ್ಲ. ನಾನು ನಿಮ್ಮವನೇ. ಅಲ್ಲ, ನಮ್ಮವರು ಇಲ್ಲಿರುವವರೆಲ್ಲ ನಮ್ಮವರೇ. ಇನ್ನೂ ಒಂದೇ ಹೇಳ, ವಿಶಾಲವಾದ ಪ್ರಪಂಚದಲ್ಲಿ ಹುಟ್ಟಿಕೊಂಡವರೆಲ್ಲ ನಮ್ಮವರು ಅಂತಲೇ ನಾವು ತಿಳ್ಕೊಳ್ಬೇಕು. ಹೌದು ಅಲ್ಲ, ಮನಸ್ಥಿತಿ ಹಾಗೆ ಅಂತ. ಅದರರ್ಥ ನಾವು ಮಾಡಿದ್ದೆಲ್ಲ ಅವರಿಗೆ ಹಂಚುತ್ತೇವೆ ಅಂತ ಅರ್ಥವೂ ಅಲ್ಲ, ಅಥವಾ ಅವರು ಮಾಡಿದ್ದರೆಲ್ಲ ನಾವು ಪಾಲು ತಗೊಳ್ಬೇಕು ಅಂತ ಅರ್ಥವೂ ಅಲ್ಲ. ಅಲ್ಲ, ವಿಶಾಲವಾದ ಮನಸ್ಸಿನಿಂದ ಪ್ರಪಂಚವನ್ನು ಕಾಣಬೇಕು ಅಂತ ಅರ್ಥ. ಇದೀಗ ನಮ್ಮವ ಅಂದ್ರೆ ನಿಮ್ಮ ಅಂದ್ರೆ ಆಗಾಗ ಏಕಾಂತಕ್ಕೆ ಬರುವವನು ನಾನೇ ಅಲ್ವಾ? ಇವತ್ತೊಂಚೂರು ಮಳೆ ಬಂದು ಒದ್ದೆ ಆಗಿದೆ, ನಿಮಗೆ ಬೆಳಿಗ್ಗೆಗೆ ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ವ್ಯವಸ್ಥೆ ಮಾಡುವ ನಾನಲ್ವೇ? ನಿನಗೆ ಸಂಜೆ ಅಂತ ಹೇಳುವಾಗ ನನಪ್ಪ ಆಯ್ತಕ್ಕ ಅಲ್ವಾ? ಹೌದು, ಬೆಳಿಗ್ಗೆಗೆ ನಿಮಗೆ 60 ಸುರಾಪಾನ, ಮಧ್ಯಾಹ್ನ 90 ಮದ್ಯಪಾನ, ರಾತ್ರಿ ಮಲಗುವಾಗ ಕೊಡಪಾನ, ಮಧ್ಯಾಹ್ನ 90. ಏ ಪುಣ್ಯಾತ್ಮ, ಈಗ ಪಕ್ಕ ಕೇಳಿದವರು ನೀನೀಗ ಪ್ರಮಾಣ ಹೇಳಿದ್ದು ಅಂತ ತಿಳ್ಕೊಂಡಾರು. ಹೇಗೆ? ಬೆಳಿಗ್ಗೆ ಎಂತದ್ದು ಸುರಾಪಾನ, ಸುರಾಪಾನ, ಮಧ್ಯಾಹ್ನ ಮದ್ಯಪಾನ 90, ಆಮೇಲೆ ಸಂಜೆಗೆ ಕೊಡಪಾನ. ಈಗ ಪಕ್ಕನೆ ನೋಡೋಗುತ್ತೆ, ಒಂದು ಕೊಡ ಕುಡಿತಾನೆ ಬಲರಾಮ ಅಂತ ಆಗುದಿಲ್ಲ. ನಿಜವಾಗಿ ಅದಲ್ಲ. ಅಲ್ಲ, ಸಂಜೆ ಮಲಗಲಿಕ್ಕೆ ಹೋಗಿ ಕೇಳುದು, ಸ್ವಲ್ಪ ಕೊಡ ಪಾನ ಅಂತ, ಕೊಡ ಪಾನ ಅಂತ ಸ್ವಲ್ಪ ತಕೊಂಡು ಮಲಗುದು. ಅದಕ್ಕೆ ನಾನು ಅದನ್ನು ನೀನು ಕೊಡಪಾನ ಮಾಡಿ ಹಾಕಿ. ಅದಕ್ಕೆ ನಾನು ಹೇಳುದು ನಿಮ್ಮ ಮಾತಿಗೆ ಸರಿ, ಅಲ್ಲಿ ಕೊಡಪಾನದಲ್ಲೇ ಉಂಟು ಅಂತ ಹೇಳುದು. ಸಂಜೆಗೆ ಇಷ್ಟೇ ಅಲ್ವೇನೋ? ಮಧ್ಯಾಹ್ನಕ್ಕೆ 90. ಹೌದು, ಮಧ್ಯಾಹ್ನಕ್ಕೆ ನೀವು 9. ಮಧ್ಯಾಹ್ನ 90 ಅಲ್ಲ, 9. 9 ತಕೊಳ್ಳು. 9 ರಜೆ ಬೇಕನ್ನೇ. ಅದಕ್ಕೆ ಬೇಕಾಗಿ ನಾನು ಹೇಳಿದ್ದು, ಇದು ತಂದು ಕೊಡೋ ನಾನು ಬಿಟ್ಟರೆ ಬೇರೆ ಯಾರು ಇಲ್ಲಲ್ಲ. ಹೌದು, ಅದಕ್ಕೆಲ್ಲ ವಿಶ್ವಾಸಕ್ಕೆ ಪಾತ್ರರಾದವರಾಗಬೇಕು. ಹೌದೌದು, ಇಲ್ಲದಿದ್ದೀಗ ಕೊಡುವಾಗ ಏನಾದರೂ ಬೆರಕೆ ಮಾಡಿ ಕೊಟ್ಟರೆ ಅದು ಕಷ್ಟ. ಈಗ ಎಲ್ಲರೂ ನನ್ನಾಗಿ ನಿಮಗೆ ಕೈಯಲ್ಲೇ ತಂದು ಕೊಡ್ಲಿಕ್ಕೆ ಆಗ್ತದೆ, ಕೆಲವರು ಇಟ್ಟು ಹೋಗ್ತಾರೆ, ಆಮೇಲೆ ನೀವು ಕುಡಿಯುದುಂಟು. ಹೌದಾ ಅಲ್ವೇ? ಯಾಕೆಂದ್ರೆ ನಾವು ನಮ್ಮ ಕರ್ತವ್ಯಕ್ಕೆ ಲೋಪ ಬಂದಂಥದ್ದು ಇಲ್ಲ. ಹೌದು, ಹಾಗಾಗಿ ರಾಯರೇ ನಾನು ನಿಮ್ಮವನೇ, ಬೇರೆ ಯಾರು ಅಲ್ಲ, ವನಪಾಲಕ. ವನಪಾಲಕ? ಹೌದು. ಏನು ಬಂದೆ? ರಾಯರೇ ಲಾಲಿಸಬೇಕು. ಲಾಲಿಸಬೇಕು ಜಿಯ ಬಲಭದ್ರ ರಾಯ, ಲಾಲಿಸಬೇಕು
ಮೀನುಗಾರಿಕೆಯನ್ನು ನನಗೆ ನೀವು ಕೊಟ್ಟಿದ್ದೀರಿ. ಆಚೆಗೆ ಹೋಗಬಾರದು, ಬೇರೆ ಏನನ್ನು ನೋಡಬಾರದು, ಅದನ್ನೇ ನೋಡ್ಕೊಂಡಿರ್ಬೇಕಂತ ಹೇಳಿದ್ದೀರಿ. ವನ ರಕ್ಷಣೆಯ ಹೊಣೆ. ಹೌದ್ರೇ? ಎಂದಿನಂತೆ ಇಂದು ಕೂಡ ಪ್ರಭಾಕರನು ತನ್ನ ಪ್ರಖರವಾದ ಪ್ರಕರಣವನ್ನು ಪ್ರಪಂಚಕ್ಕೆ ಪ್ರಸರಿಸುವಂತಹ ಶುಭಗಳಿಗೆ ವಿಷಯ ನಿಶೆಯನ್ನು ಬೀಳ್ಕೊಡುವಂತಹ ಸಮಾರಂಭ, ಕತ್ತಲು ಬೆಳಕುಗಳಿಂದ ಆಳಿಕೆಯಿಂದ ತನ್ಮಧ್ಯೆ ಇದ್ದು ಯಾವುದನ್ನು ಎಲ್ಲಿ ಯಾವ ರೂಪದಲ್ಲಿ ಹೇಗೆ ಪೂರೈಸಬೇಕು ಅದೆಲ್ಲವನ್ನು ಆಯಾ ಸ್ಥಳದಲ್ಲಿ ಆಯಾ ರೂಪದಲ್ಲಿ ಪೂರೈಸಿ. ಯಥಾರ್ಥ ಕೇಳ್ತೀನಿ, ಒಂದೇ ಒಂದು ಶಬ್ದ ನನಗೆ ಅರ್ಥ ಆಗಲಿಲ್ಲ. ಅದು ಒಳ್ಳೇದಾಗಿದೆ, ಮಾತ್ರ ಒಳ್ಳೇದಾಗಿದೆ. ಕೆಲವು ಸಲ ನಾನು ಮಾತಾಡಿದ್ದು ನನಗೆ ಅರ್ಥ ಆಗುದಿಲ್ಲ, ಮತ್ತೆ ನಿಮಗೆ ಅರ್ಥ ಆಗುದಾದ್ರೆ ಹಾಗಾಗ್ತದೆ. ಹೌದು. ನಮ್ಮಲ್ಲಿ ಒಬ್ರು ಕಾಮತ್ರಂತಿದ್ದಾರೆ, ಅವರಿಗೆ ಎದುರು ಯಾರು ಬಂದಂತ ಗೊತ್ತಾಗುದಿಲ್ಲ, ಆದ್ರೂ ಅವರೊಂದು ವೇಷ ಮಾಡಬೇಕು, ನೋಡಿ ನೋಡಿ ಸಾಕಾಗಿದೆ ಅಂತ ಹೇಳ್ತಾರೆ. ಹಾಗೆ ಇರ್ತದೆ. ಹೇಳುವಲ್ಲಿಯೂ ಬೇರೆ ಬೇರೆ ಕ್ರಮ ಉಂಟು. ಹೌದು. ಕೇಳುಗರಲ್ಲಿಯೂ ಬೇರೆ ಬೇರೆ ಕ್ರಮ ಉಂಟು. ಹೌದು. ನೀನು ಕೆಲವೆಲ್ಲ ಕೇಳಬೇಕು, ಹೇಗೆ ಏನು ಮಾರ್ಯಾರೆ ಎಂಥದ್ದು ಮಾತಾಡಿದ್ರು, ಎಂಥದ್ದು ಯಾರಿಗೆ ಗೊತ್ತು, ಎಂಥದ್ದು ಮಾತಾಡಿದ್ರು ಅಂತ ಅಷ್ಟೇ. ಹೌದು. ಕೆಲವು ಸಲ ಹಾಗಾಗ್ತದೆ, ಹೇಳುವಾಗಲೂ ಹಾಗೆ ಅರ್ಥ ಗೊತ್ತಿದ್ದು ಮಾತಾಡೋದು ಕೆಲವರು, ಅರ್ಥವೇ ಮಾತಾಡೋದು ಕೆಲವರು, ಆಮೇಲೆ ಅರ್ಥಕ್ಕಾಗಿ ಮಾತಾಡೋದು ಕೆಲವರು. ಈಗೆಲ್ಲ ಬೇರೆ ಬೇರೆ ಕ್ರಮ ಉಂಟು. ಕೆಲವರು ಮಾತಾಡಿ ಅರ್ಥ ಇಲ್ಲದೆ ಹೋಗುವವರಿದ್ದವರು. ಹೌದು, ಅದು ಕೊನೆಗೆ ಅನರ್ಥಕ್ಕೆ ಬಂದು ನಿಲ್ಲುವುದಲ್ಲ. ಹೇಳೋದು ಹಾಗಿರ್ತಾರೆ. ಅಂದ್ರೆ ನಾನು ಬೆಳಗಾತ ಎದ್ದು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ನಾನು ನೇರವಾಗಿ ತೋಟಕ್ಕೆ ಹೋದೆ ಅಂತ ಹೇಳಿ ಹೊರಟದ್ದು. ಯಾರು ಹೇಳಿದ್ರು, ಅವರ ಮುಂದೆ ಮಾತಾಡೋಕೆ ಸ್ವಲ್ಪ ಸಾಹಿತ್ಯವನ್ನು ಹಾಕಿ ಮಾತಾಡು, ಮುಂದೆ ಬದುಕಿನಲ್ಲಿ ನಿನಗೆ ಪ್ರಯೋಜನ ಆಗ್ತದೆ ಅಂತ ಹೇಳಿದ್ರು. ಹೌದೌದೌದು, ಸರಿ. ಏನು ಸಾಹಿತ್ಯ ಅಂತ ಕೆಲವರು ಹೇಳ್ತಾರೆ, ಹೀಗೆ ಮಾತಾಡಿ ನೀನು ಮಗನೇ ಅನ್ನ ನೀರಿಲ್ಲದೆ ಸಾಹಿತ್ಯ ಅಂತ ಹೇಳುವವರು ಇದ್ದಾರೆ. ಆಗಲಿ, ಯಾವುದಕ್ಕ ಸಾಹಿತ್ಯ ಅಂದ್ರೆ ಅಷ್ಟೇ, ಅದಕ್ಕೆ ಬೇಕಾದಂತಹ ಸಲಕರಣೆಗಳು ಅಂತ ಅರ್ಥ. ಅಲ್ಲ, ನಿಮ್ಮ ಜೊತೆಯಲ್ಲಿದ್ದಾಗ ನಾನು ಅಷ್ಟನ್ನೂ ತಿಳ್ಕೊಂಡಿರುವುದಿಲ್ವೇ? ಒಳ್ಳೆಯದು, ಸರಿ. ಹಾಗೆ ನಾನು ಅದನ್ನೆಲ್ಲ ಮಳೆ ಬರುತ್ತಿರುವಾಗ ಅಂಗೆ ಮೇಲೊಂದು ನಿಲುವಂಗಿಯನ್ನು ಹಾಕಿಕೊಂಡು ಯಥಾ ಪ್ರಕಾರ ನನ್ನ ಸೇವಾ ಕೈಂಕರ್ಯಕ್ಕೆ ನಾನು ತೊಡಗಿದ್ದೆ. ಸರಿ. ಅಲ್ಲಿ ರಾಯರೇ ಒಂದು ವಿಶೇಷವನ್ನು ಕಂಡೆ ನಾನು ತೋಟದಲ್ಲಿ. ಹೌದು. ಬಹುಶಃ ಹೀಗಿರಬೇಕು, ಯಾವುದೋ ನೀನು ಕಳೆದ ವರ್ಷ ನೆಟ್ಟಂತಹ ಬಳ್ಳಿಯಲ್ಲಿ ಹೂ ಬಿಟ್ಟಿದೆ ಅಲ್ಲೋ, ಯಾವುದೋ ಒಂದು ಗಿಡದಲ್ಲಿ 4 ಕಾಯಿ ಕಂಡಿರಬೇಕು ನಿನಗೆ. ಸರಿ, ಅದನ್ನು ನೋಡಿ ಈಗ ವಿಶೇಷ. ಯಾಕೆಂದ್ರೆ ನಿಮ್ಮ ಲೆಕ್ಕದಲ್ಲಿ ನಾನು ಹುಬ್ಬಳ್ಳಿಗೆ ಹೋದೆ ಅಂತ ಹೇಳುದು ನೀವು. ಅಲ್ಲ, ಹಾಗಲ್ಲ, ಕೃಷಿಕ ಅಲ್ವೇನೋ. ಹೌದ್ರೇ? ಕೃಷಿಕ ಅಂದ್ರೆ ತನ್ನ ದುಡಿಮೆಯಲ್ಲಿ ಸಿಕ್ಕಿದ ಫಲವನ್ನು ಕಾಣುವ ಕಾಲಕ್ಕೆ ಈ ಸಂತೋಷವನ್ನು ಹೋಗಿ ನಮ್ಮ ಒಡೆಯನಲ್ಲಿ ಹೇಳಬೇಕು ಅನ್ನುವುದಕ್ಕಾಗಿ ಓಡೋಡಿ ಬಂದಿರು. ಅಲ್ವೇ ಅಲ್ಲ, ನೀವು ಯಾವಾಗಲೂ ನಮ್ಮ ಲೆಕ್ಕಾಚಾರ ಮಾಡಲಿಕ್ಕೆ ಬರ್ತೀರಲ್ಲ, ಬಂದು ಕೂತ್ಕೊಳ್ಳೋದಿಲ್ಲ ಒಂದು ಆಟೋ ರಿಕ್ಷಾ, ಒಂದು ಆಟೋ ರಿಕ್ಷಾದಲ್ಲಿ ಬಂದು ಕೂತ್ಕೊಳ್ಳೋದಿಲ್ವ ನೀವು ನಮ್ಮ ಲೆಕ್ಕಾಚಾರ ಮಾಡಲಿಕ್ಕೆ? ಅಲ್ಲ, ಕುಳಿತುಕೊಳ್ಳುವುದರ ಹೆಸರು ಹೇಳಿದ್ದ ನೀನು, ಬರುವುದರ ಹೆಸರು ಹೇಳಿದ್ದೆ. ಯಾವುದು ಕೂತ್ಕೊಳ್ಳೋದು? ಅದು ಅದಕ್ಕೆಲ್ಲ ಒಂದು ಸುಣ್ಣ ಬಳಿದು ಆ ಒಂದು ಕಟ್ಟೆ ಮಾಡಿ, ಸುಣ್ಣಂಬಳ ಕಟ್ಟೆ ಅಂತ ಒಂದಿಲ್ವಾ? ಸುಣ್ಣಂಬಳಿದ ಕಟ್ಟೆ. ಸುಣ್ಣ ಬಳಿದ ಕಟ್ಟೆ, ಅದೇ ಸುಣ್ಣಂಬಳಿದ ಕಟ್ಟೆ, ಸುಣ್ಣಂಬಳ ಕಟ್ಟೆ ಅಂತ. ಯಾಕಂದ್ರೆ ಕಟ್ಟೆಯಲ್ಲಿ ಕುಳಿತುಕೊಳ್ಳುವವನ ಬಣ್ಣವು ಅದು ಒಂದೇ ಆಗಿರಬೇಕು ಅಂತ. ಒಂದೇ ಆಗಿರ್ಬೇಕು ಅಂತ. ಹಾಗಾಗಿ ಆ ಕಟ್ಟೆ ಹತ್ರ ನಾನು ಹೋಗಿ ನೋಡ್ತೇನೆ ರಾಯರೇ. ಏನಾಯ್ತು? ಒಬ್ಬ ಕೂತಿದ್ದಾನೆ. ಕೂತದ್ದು ಸುಣ್ಣ ಹೋಗಿದೆ ಅಂತ ಬೇಸರ ಆದದ್ದಲ್ಲ ಎಂತ ಅವನಿಗೆ ಎಲೆಡಿಗೆ ತಿನ್ನೋ ಹುಚ್ಚಿತ್ತು ಅದಲ್ಲ ರಾಯರೇ. ಆ ಕಟ್ಟೆ ಮೇಲೆ ಒಬ್ಬ ಕೂತಿದ್ದಾನೆ. ಕಟ್ಟೆಯ ಮೇಲೆ? ಹೌದು. ಕಟ್ಟೆಯ ಮೇಲೆ ಬಹುಶಃ ಯಾರೋ ನಿನ್ನ ಒಟ್ಟಿಗೆ ಊಳಿಗೆ ಮಾಡುವವರೇ ಆಯಾಸಕ್ಕೆ ಕುಳಿತರ? ಅಲ್ವೇ ಅಲ್ಲ, ಹೀಗೆ ಕೂತಿದ್ದಾರೆ ರಾಯರೇ. ಪಕ್ಕದಲ್ಲಿ ಒಂದು ಚೊಂಬು ಉಂಟು. ಕಟ್ಟೆಯ ಮೇಲೆ ಕೂತಿದ್ದಾರೆ, ಒಂದು ಚೊಂಬೇರೆ ಉಂಟು ಪಕ್ಕದಲ್ಲಿ ತಂಬಿಗೆ. ನಾನು ಯೋಚನೆ ಮಾಡಿದ್ದೇನೆ, ಹೇಗೆ ಕೂತಿದ್ದಾರೆ? ಹೀಗೆ ಕೂತಿದ್ದಾರೆ. ಈಗ ಬೇರೆ ಕೆಲಸಕ್ಕಾದ್ರೆ ಚೊಂಬಿಗೆ ಕೊಂಡಿ ಹಾಕಪ್ಪ. ಎಂತ ಕುಕ್ಕುಟಾಸನದಲ್ಲಿ ಕೂತಿದ್ದಾರೆ? ಬೇರೆ ಕೆಲಸಕ್ಕಾದ್ರೆ ಚೊಂಬಿಗೆ ಕೊಂಡಿ ಹಾಕಿ. ಕೊಂಡಿಯ ಒಂದು ಕೊಂಡಿ ಉಂಟು ಆ ಚೊಂಬಿಗೆ, ಒಂದು ಹೀಗೆ ಅಂದ್ರೆ ಕೊಂಬು, ಹೀಗೆ ಕೊಂಬು ಉಂಟು. ಈಗ ಬೇರೆ ಕೆಲಸಕ್ಕಾದ್ರೆ ಆ ಕೊಂಬು ಕೊಂಬಿರುವ ಗಿಂಡಿ. ಹೌದು. ಅಡಿಯಲ್ಲಿ ಅವರಿಗೆ ಬಹುಶಃ ಕೈ ನೋವು ಅಂತ ನಾನು ತಿಳ್ಕೊಂಡೆ. ಈ ಬಾಳೆಗೊನೆಗೊಂದು ಊತ ಕೊಡೋದಿಲ್ವಾ ಅಂಥದ್ದನ್ನು ಕೊಟ್ಟಿದ್ದಾರೆ. ಈಗ ಮೊನ್ನೆ ನಾವು ಶಾಮಿಗೆ ಓದ್ತಿದ್ದೇವೆ ನೋಡಿ, ಶಾಮಿಗೆ ಮನೆಯ ಕುದುರೆಯನ್ನು ಇಟ್ಕೊಂಡು ಅಡಿಗಿಟ್ಟಿದ್ದಾರೆ. ಅಂದ್ರೆ ಹೀಗೆ ನೇರವಾದ ಒಂದು ದಂಡಕ್ಕೆ 2 ಕವಲು ಹೀಗೆ. ಹೌದು, ಅದರ ಅಡಿಯಲ್ಲಿ ಇಟ್ಟಿದ್ದಾರೆ. ಕೈಯಲ್ಲಿ ಹುಣಸೆ ಬೀಜದ ಸರ ಇಟ್ಕೊಂಡಿದ್ದಾರೆ. ಎಂತದ್ದು ಹೇಳ್ತೀಯ ನೀನು? ಅದೇ ಇಟ್ಕೊಂಡು ಪೂರಿ ಪೂರಿ ಬಾಜಿ ಸ್ವಾ, ಪೂರಿ ಪೂರಿ ಬಾಜಿ ಸ್ವಾ, ಪೂರಿ ಪೂರಿ ಬಾಜಿ ಸ್ವಾ ಅಂತ ಹೇಳ್ತಾ ಇದ್ದಾರೆ. ಅದೇ ನಿಮಗೆ ನಾನು ಹೇಳಿದ ಅರ್ಥ ಆಗುದಿಲ್ಲ ಅಂತ ಹೇಳಿದ. ಅದೇ ಎಂಥದ್ದು ಅಂದರೆ ಗೊತ್ತಾಗಲಿಲ್ಲ ನನಗೆ. ಅಲ್ಲ, ಸಾಮಾನ್ಯವಾಗಿ ನಿನ್ನ ಭಾಷೆ ಅರ್ಥ ಆಗ್ತದೆ ನನಗೆ. ಹೌದು, ಅದು ಈ ಸಲ ಗೊತ್ತಾಗಲಿಲ್ಲ. ಅದು ಹಾಗಂತ ನಾನು ತಿಳ್ಕೊಂಡು ಇವರೆಲ್ಲೋ ಕಲ್ಲು ಕಡಿಯವರು ಬಂದು ಕೂತಿದ್ದು ಅಂತ ತಿಳ್ಕೊಂಡು. ಕಲ್ಲುಡೆಯವರು? ಅದೇ ಕೆಂಪು ಕಲ್ಲು ಕಡಿಯವರು ಬಂದು ಕೂತದಂತ ನಾನು ತಿಳ್ಕೊಂಡೆ. ಅವರ ಬಟ್ಟೆ ಹಾಗಿತ್ತು. ಹೇಗಿತ್ತು? ಬಟ್ಟೆ ಹಾಗಿತ್ರೆ ಒಂದು ಅದೇ ತರದ ಒಂದು ಯಾವುದೋ ಒಂದು ಕುಂಕುಮ ಬಣ್ಣದ ಮಣ್ಣು ಕಡಿಯವರ ಬಣ್ಣದ ಆ ಬಟ್ಟೆಯನ್ನು ಹಾಕಿದ್ರೆ, ಅಂದ್ರೆ ಮಣ್ಣಿನ ಬಣ್ಣದ ಬಟ್ಟೆ. ಹೌದು. ಅದಕ್ಕೆ ಏನು ಹೇಳುದು? ಕಾವಿ. ಅದೇ ಅದೇ
ಆ ಕಾವಿ ಬಟ್ಟೆಯನ್ನು ಹಾಕೊಂಡಿದ್ದಾರೆ, ನೆಟ್ಟಿಗೆ ಕೂತಿದ್ದಾರೆ. ಒಮ್ಮೆ ಮೇಲೆ ನೋಡ್ತಾ ಇದ್ದಾರೆ, ಕೆಳಗೆ ನೋಡ್ತಾ ಇದ್ದಾರೆ, ಆಚೆ ನೋಡ್ತಾರೆ, ಈಚೆ ನೋಡ್ತಾರೆ, ಕೈಲಿ ಇಟ್ಕೊಂಡು ತಿರುಗಿಸ್ತಾ ಇದ್ದಾರೆ. ಬೇರೆ ಬೇರೆ ರೂಪದಲ್ಲಿ ಅವರನ್ನು ಮಾತಾಡಿದೆ. ಯಾವ ಭಾಷೆ ಮಾತಾಡಿದ್ರೆ ಅವ್ರಿಗೆ ಅರ್ಥವೇ ಆಗಲಿಲ್ಲ. ಹಾಗಾಗಿ ನೇರವಾಗಿ ನೀವಿದ್ದಲ್ಲಿ ಹೇಳುವಂತ ಓಡೋಡಿಕೊಂಡು ಬಂದಿದ್ದೇನೆ. ನಿಜವೇ ಇದು? ಹೌದಪ್ಪ. ಚರಣೇ ಚರಣಿದ ನುಡಿ ಕೇಳಿ ಬಹಳ ಸಂತೋಷ ಆಯಿತು ನನಗೆ. ಹೌದೇ? ನಿನ್ನ ಕರ್ತವ್ಯವನ್ನು ಎಷ್ಟು ನಿಷ್ಠೆಯಿಂದ ನೀನು ಮಾಡಿ ಪೂರೈಸುತ್ತಾ ಇದ್ದಿ ಅನ್ನುವುದಕ್ಕಿನ್ನು ಬೇರೆ ನಿದರ್ಶನವೇ ಬೇಡ. ಮತ್ತೆ ನಾನು ಬರಬೇಕಾದ್ರೆ ಪಟ್ಟ ಪಾಡೆ ಎಷ್ಟಾದ್ರೂ ಹೊತ್ತಿಗೆ ಸರಿಯಾಗಿ ಬಂದು ಮುಟ್ಟಿದ್ದೇನೆ. ಬರಬೇಕಲ್ಲ? ಹೌದು. ಬರಬೇಕಾದಲ್ಲಿಗೆ ಮಾಡಬೇಕಾದ ಕೆಲಸಕ್ಕೆ ನೀನಲ್ಲದೆ ಮತ್ಯಾರ ಆ ಸಮಯಕ್ಕೆ ಮುಟ್ಟಬೇಕಾದ? ಹಾಗಾಗಿ ಓಡಾಡಿಕೊಂಡು ಬಂದು ಅಲ್ವ? ಹೊಣೆ ಉಂಟು. ಅಲ್ಲದೆ ಇದ್ರೆ ನಿನ್ನನ್ನು ಯಾಕೆ ತೋಟದಲ್ಲಿರುವಂತಹ ಗಿಡಕ್ಕೆ ಗೊಬ್ಬರ ನೀರು ಹಾಕಲಿಕ್ಕೆ ನೀನೇ ಆಗಬೇಕು ಅಂತ ಇಲ್ಲಲ್ಲ? ಇಲ್ಲ, ಅದು ತಲೆಯಲ್ಲಿ ಗೊಬ್ಬರ ಇದ್ದವನು ಸಾಕಾಗ್ತದೆ ಅದಕ್ಕೆ ಅಂದ್ರೆ ಗೊಬ್ಬರ ನೀರು ಹಾಕಲಿಕ್ಕೆ. ನಿಮ್ಮ ಲೆಕ್ಕದಲ್ಲಿ ನಾನೂ ಒಂದು ಗೊಬ್ಬರವೇ ಅಲ್ಲ? ಹಾಗಲ್ಲ, ಒಬ್ಬ ಬುದ್ಧಿವಂತನಾದವ ಅದನ್ನು ನೋಡಿಕೊಳ್ಳುವುದಕ್ಕಾಗಿ ಬೇಕಾಗುತ್ತದೆ. ಈಗೊಬ್ಬ ನಾಯಕ ಅಂದ್ರೆ ಅರ್ಥ ಏನು? ಪ್ರತ್ಯಕ್ಷವಾಗಿ ಇಳಿದು ಕೆಲಸ ಮಾಡಬೇಕು ಅನ್ನುವುದು ಅದರ ಅರ್ಥ ಅಲ್ಲ. ಅಲ್ಲ, 10 ಮಂದಿಗಳನ್ನು ಸೇರಿಸಿಕೊಂಡು ಕಾರ್ಯ ಸಾಂಗವಾಗಿ ಸಾಗುವ ಹಾಗೆ ನೋಡಿಕೊಳ್ಳಬೇಕಾದ ಹೊಣೆಯನ್ನು ಹೊತ್ತವ ಅಂತ ಅರ್ಥ. ಹೌದ್ರೇ? ನೀನು ವನಪಾಲಕ ಅಂದ್ರೆ ಕೇವಲ ತೋಟ ಕಾಯುವುದಕ್ಕಿದ್ದವ ಅಲ್ಲ. ಅಲ್ಲ ಅಲ್ಲ, ತೋಟ ಕಾಯುವವರನ್ನು ಕಾಯುವುದಕ್ಕಿದ್ದ ಅಲ್ವ? ಒಂದು ದೃಷ್ಟಿಯಿಂದ ಈಗ ತೋಟವು ನಮ್ಮದ್ದೇ ಅಲ್ವಾ? ಹೌದು. ನಾನು ವನಪಾಲಕನೇ ಅಲ್ವಾ? ಹೌದು. ಎಂತದ್ದು ಹೌದು? ನೀವು ವನಪಾಲಕನೇ. ನನಗಿಂತ ಸ್ವಲ್ಪ ಮೇಲ್ಭಾಗ ನೀವು ಅಷ್ಟೇ. ಹಾಗಿದ್ರೆ ಈಗ ನಾಳೆಯಿಂದ ನಿನ್ನ ಕೆಲಸ ನಾನು ಮಾಡೋದ? ಇನ್ನು ಹಾಗಲ್ಲ ನೋಡಿ, ನಮ್ಮನ್ನು ರಕ್ಷಣೆ ಮಾಡುವವರು ನೀವು ಅಲ್ವೇ? ವನವೂ ಸೇರಿ ಎಲ್ಲವನ್ನೂ ನಾನೇ ರಕ್ಷಿಸುವ, ಎಲ್ಲದಕ್ಕೂ ನಾನೇ ನಾಯಕ. ಹೌದು. ಆದರೆ ಆತ್ಯಂತಿಕವಾದ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತಾದರೆ ಯಾವನು ಪರಮ ನಾಯಕನು ಅವನೇ ಮುಂದಾಗಬೇಕಾಗುತ್ತದೆ. ಒಂದು ಸಂದಿಗ್ಧ ಬಂದಂತಹ ಕಾಲದಲ್ಲಿ, ಸಮಸ್ಯೆ ಒದಗಿದ ಕಾಲದಲ್ಲಿ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ನಮ್ಮ ಮತಿಯ ಮಿತಿಗನುಗುಣವಾಗಿ ವ್ಯವಹರಿಸುವುದಕ್ಕೆ ಸಾಧ್ಯ ಆಗ್ತದೆ. ಹೌದೌದು. ಈಗ ಇದಕ್ಕಿಂತ ಮೊದಲು ತೋಟದ ಬದಿಯಲ್ಲಿ ಎಷ್ಟು ಮಂದಿ ಹಾದು ಹೋಗಲಿಲ್ಲ? ಮತ್ತೆ ಈಗ ನೀನೆಲ್ಲ ಬಂದು ನನಗೆ ವರದಿ ಮಾಡಿದ್ದೀಯ? ಇಲ್ಲ. ಯಾಕೆಂದ್ರೆ ಅವರನ್ನು ನಿರ್ವಹಿಸಲಿಕ್ಕೆ ನಿನ್ನ ಬುದ್ಧಿಯೇ ಸಾಕಾಗ್ತದೆ. ಬಂದವರು ಯಾರು ಇದನ್ನು ನೀನು ಗುರುತಿಸಿದಿ. ಕಾವಿ ವಸನ ಹುಟ್ಟಿದ್ದಾರೆ, ಜಪಸರ ಉಂಟು, ಮತ್ತೆ ದಂಡಕಮಂಡಲ ಉಂಟು, ಯೋಗಿಗಳು. ಹಾಗಿದ್ರೆ ಯಾರು ಮಹಿಮಾ ಸಂಪನ್ನರು. ಹೌದು. ನಿನ್ನ ಪ್ರಯತ್ನವನ್ನು ನೀನು ಮಾಡಿದಿ, ನೀನೇ ಹೇಳಿದಿ. ಬೇರೆ 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 ವಿಧಾನದಿಂದಲ್ಲ ಮಾತಾಡಿಸಿ ನೋಡಿದೆ. ಯಾಕೆ ಈ ಊರಿನವರೋ ನಮ್ಮ ಭಾಷೆ ಗೊತ್ತಾಗ್ತದೆ. ಹೌದು. ಎಲ್ಲಿಯಾದ್ರೂ ಪರದೇಶದಿಂದ ಬಂದವರೋ ಅಲ್ವಾ? ಹೌದು. ಪರದೇಶಿಗಳಾದ ಪರದೇಶಿ ಅಂತ ಹೇಳ್ಬೇಡ, ಅದೊಂದು ಬೈಗಳಾಗಿ. ಪರದೇಶಿಗರಾದರೆ ನಮ್ಮ ದೇಶದ ಭಾಷೆ ಬರುವುದಿಲ್ಲ. ಎಲ್ಲಿಯೋ ಪರಿವ್ರಾಜಕರು ಅಂದ ಮೇಲೆ ಯಾವ ದೇಶದಿಂದಲೂ ಬಂದಿರಬಹುದು, ಯಾವ ಕಡೆಯಿಂದಲೂ ಬಂದಿರಬಹುದು. ಅದಕ್ಕಾಗಿ ನಿನಗೆ ಗೊತ್ತಿದ್ದಂತಹ ಭಾಷೆಯನ್ನೆಲ್ಲ ಬಳಸಿ ನೀನು ಮಾತಾಡಿಸಿದರೂ ಅವರು ಮಾತಾಡದೆ ಉಳಿದಂತಹ ಕಾಲಕ್ಕೆ ಭಾಷೆ ಇಲ್ಲದ ಅವರಿಗೆ ನೀವೇ ಮಾತಾಡ್ಲಿಕ್ಕೆ ಸರಿ ಅಂತ ಹೇಳ್ಕೊಂಡು. ಈಗ ಒಬ್ಬ ಸಾಮಾನ್ಯ ಆದ್ರೆ ಏನು ಮಾಡ್ತಿದ್ದ? ಮಾತಾಡದಿದ್ರೆ ಹಾಳಾಗಿ ಹೋಗ್ಲಿ ಅಷ್ಟೇ, ನಮಗೆ ಎಂತದ್ದು ಮಾಡಬೇಕು. ನೀನು ಸುಮ್ಮಗೆ ಈಚೆಗೆ ಬರ್ತಿದ್ದ. ನೀನು ಹಾಗೆ ಮಾಡಲಿಲ್ಲ. ಇದು ವಿಷಯ ಮುಟ್ಟಿಸಬೇಕಾದಲ್ಲಿ ಈಗ ಮುಟ್ಟಿಸಬೇಕು.
ಅಂದರೆ ಮುಂದೆ ವಿಧಾನ ಹೇಗೆ ಅನ್ನುವುದನ್ನು ತೀರ್ಮಾನಿಸುವಂತಹ ಹೊಣೆ ಇದ್ದವರು ಇಲ್ಲಿ ಇದ್ದಾರೆ. ಅವರಿಗೆ ವರ್ತಮಾನವನ್ನು ಹೇಳದೇ ಹೋದರೆ ತಾನು ಅಪರಾಧಿಯಾಗುತ್ತೇನೆ ಅನ್ನುವಂತಹ ನಿರ್ಣಯವನ್ನು ತಳೆದು ನನ್ನಲ್ಲಿ ಬಂದು ವಿಷಯವನ್ನು ಹೇಳಿದ್ದಿ ಅಂತಾದರೆ ಕಾರ್ಯಗಳ ಸಾಧುತ್ವವನ್ನು ತರ್ಕಿಸುವಂತಹ ಬುದ್ಧಿಯ ಪ್ರಾಗಲ್ಭ್ಯ ನಿನ್ನಲ್ಲಿ ಮೆಳೆದಿದೆ ಅನ್ನುವುದು ಸ್ಪಷ್ಟವೇ. ನನಗೆ ಮೊನ್ನೆೊಬ್ಬರು ಕೇಳಿದ್ರು ಹಾಗೆ. ಈಗ ನನಗೆ ನೀವು ಮಾತಾಡುವಾಗ ಅರ್ಥ ಆಗುದು ಈ ಸಾಹಿತ್ಯಕ್ಕೂ ಪರಮ ಸಾಹಿತ್ಯಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರು. ಈಗ ಅದು ನನಗೆ ನೀವು ಹೇಳುವ ಈಗ ಅರ್ಥ ಆಯ್ತು ಅಲ್ವಾ? ನಾನೇ ದೊಡ್ಡ ಅದಂತ ತಿಳ್ಕೊಂಡದ್ದು. ಈಗ ನನಗಿಂತ ದೊಡ್ಡದುಂಟು ಅಂತ ಮತ್ತೊಂದು ಗೊತ್ತಾಯ್ತು. ಹೌದಪ್ಪ, ಈಗ ನಿನ್ನ ಮಟ್ಟಿಗೆ ಮಾತ್ರ ನಾನು ದೊಡ್ಡಮ್ಮ. ಈಗ ನೀನು ಹೇಳುವುದನ್ನು ಕೇಳಿದರೆ ಇವರು ಊರಿಗೆ ದೊಡ್ಡವರು ಬಂದಿರಬೇಕು, ಯಾರು ಲೋಕಕ್ಕೆ ದೊಡ್ಡವರಾದರು. ಅಂಥವರನ್ನು ಕಂಡ ಮೇಲೆ ನಾವು ದೊಡ್ಡವರು ಅನ್ನುವಂತಹ ಮನಸ್ಸಿನಿಂದ ಇಲ್ಲಿಯ ಸುಮ್ಮಗೆ ನಾವು ಉಳಿದೆವು ಅಂತಾದ್ರೆ ಅಯ್ಯೋ ಅದಕ್ಕಿಂತ ದೊಡ್ಡದು ಅಂತಹ ದೋಷಪೂರ್ಣವಾದ ಕೆಲಸ ಮತ್ತೊಂದಿಲ್ಲ ಅಂತ ಬಂದವರು ಯತಿಗಳು. ಅಂತವರನ್ನು ಕಂಡು ಎರಗದಾತನ ಜನ್ಮ ನರಕ ಭಾಜನ. ಅದು ಅಲ್ಲಿ ಯಾಕೆ? ಅದು ಜನ್ಮ ಬೇಡ, ನಾನು ಈ ಜನ್ಮದಲ್ಲಿ ಅನುಭವಿಸಿ ಸಾಕಾಗಿದೆ. ಏನು ಅಂತ ನನ್ನ ಮನೆಯಲ್ಲಿ ಇರುದೇ ನರಕ ಭಾಜನ. ಇನ್ನು ಇದು ಮುಗಿದಾದ್ಮೇಲೆ ಹೋಗಿ ನೋಡ್ಬೇಕು ಎಷ್ಟು ಉಂಟು ಅಂತೇಳಿ. ನರಕ ಭಾಜನ ಎಂತದ್ದು? ತೊಳಿಲಿಕ್ಕೆ ನನ್ನ ಹೆಂಡತಿ ತಿಂದು ಊಟ ಮಾಡಿ ಅಲ್ಲೇ ಇಟ್ಟಿರುವುದು, ನಾನೇ ಹೋಗಿ ತೊಳೆದು ದಿನ ಇಷ್ಟು ವರ್ಷದಿಂದ ನರಕ ಭಾಜನ ತೊಳೆದು ಸಾಕಾಗಿದೆ. ಅಡುಗೆಗಾಗಿ ಬೇಯಿಸಿದ ಪಾತ್ರೆಯನ್ನು ಶುದ್ಧವಾಗಿಸಬೇಕು, ಅಲ್ಲದಿದ್ರೆ ಅದು ನರಕವಾಗಿ ಹೋಗ್ತದೆ, ಅಂದ್ರೆ ನಿಕೃಷ್ಟ ಆಗುತ್ತದೆ. ಈ ಭಾವದಿಂದ ನೀನು ಹೇಳುವುದು. ನಿನ್ನ ಮನೆಯಲ್ಲಿ ಒಲೆಯ ಮೇಲೆ ಇಟ್ಟು ಬೇಯಿಸುವ ಪಾತ್ರೆಯ ವಿಷಯ ಹೇಳಿದ್ದಲ್ಲ ನಾನು. ಆ ಭಾಜನ ಅಲ್ವೇ? ಪಾತ್ರತ್ವವೇ. ನರಕಕ್ಕೆ ಪಾತ್ರರಾಗುತ್ತೇವೆ, ನರಕ ಭಾಜನರಾಗುತ್ತೇವೆ. ಒಂದು ಜನ್ಮ ಅಲ್ಲ, ಎರಡೆರಡು ಜನ್ಮದಲ್ಲಿ ನರಕ ಲೋಕದಲ್ಲಿ ಇರಬೇಕಾಗಿಯೂ ಬಂದಿತ್ತು. ಆದ್ದರಿಂದ ಬಂದವರನ್ನು ಗೌರವಪೂರ್ವಕವಾಗಿ, ಯಾಕಂದ್ರೆ ತಿಳಿದವರನ್ನು ಮಾತು ಹೇಳಿದರು. ಏನು? ಯಾವ ಊರಿನಲ್ಲಿ ಮಾನಿಸಲ್ಪಡಬೇಕಾದವರು ಮಾನಿಸಲ್ಪಡುವುದಿಲ್ವೋ, ಯಾವ ಊರಿನಲ್ಲಿ ಮಾನಿಸಲ್ಪಡಬಾರದೇ ಇದ್ದವರನ್ನು ಮನ್ನಿಸ್ತಾರೆ, ಅದೆರಡೂ ದೋಷ ಕಾರಣವಾಗಿ ಪರಿಣಮಿಸ್ತದೆ. ನಿಜವಾಗಿ ಯಾರು ಸನ್ಮಾನಕ್ಕೆ ಪಾತ್ರರು ಅವರನ್ನು ಕರೆದೊಂದು ಸನ್ಮಾನ ಮಾಡಬೇಕು. ಯಾವುದೋ ಊರಲ್ಲಿದ್ದು ಆಮೇಲೆ ಈ ಊರಿಗೆ ಬಂದು ಏನೋ ಎಲ್ಲ ಜನಗಳ ಪರಿಚಯ ಮಾಡಿಕೊಂಡು ಅವರನ್ನು ಮಾನಿಸದೇ ಇದ್ದರೆ ಅವರ ನರಕ ಭಾಜನ ಹಾಗಾಗಿ ಹೋಗ್ತದೆ. ಇವರು ಗೌರವಕ್ಕೆ ಪಾತ್ರರಾದವರು ಅನ್ನುವುದು ಸ್ಪಷ್ಟ. ಗೌರವಕ್ಕೆ ಪಾತ್ರರಾಗಬೇಕು ಅಂತಾದರೆ ಬಹಳ ಸಾಧನೆ ಬೇಡ. ವಾಕ್ಯ ಉಂಟೊಂದು, ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯಂ ಭವೇತ್. ಕೇವಲ ಕಾಷಾಯ ವಸನ ಅಂದ್ರೆ ಕಾವಿ ವಸನ, ಆಮೇಲೆ ದಂಡಧಾರಣೆ ಮಾಡಿದ ಆ ಸ್ವರೂಪ ಇದ್ರೆ ಸಾಕು. ಯಾಕಂದ್ರೆ ಕೇವಲ ವಿನೋದಕ್ಕಾಗಿ ಆದರೂ ಕಾವಿ ಬಿಡುವುದಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಸಿದ್ಧನಾಗುವುದಿಲ್ಲ. ಯಾಕಂದ್ರೆ ಅದು ವೈರಾಗ್ಯದ ಸಂಕೇತ. ಸಂಸಾರದ ಸುಖವನ್ನು ಅಪೇಕ್ಷಿಸುವವ ಅದರತ್ತ ಯಾವ ಕಾಲಕ್ಕೂ ಆಕರ್ಷಿತನಾಗುವುದಕ್ಕಿಲ್ಲ. ಅಂತಹದರಲ್ಲಿ ಒಬ್ಬರು ಯೋಗೀಂದ್ರರು ಬಂದಿದ್ದಾರೆ ಅಂತಾದರೆ ಅವರನ್ನು ಕಂಡು ಮಾತ್ರ ಅಲ್ಲ, ಸಾಧ್ಯ ಆದರೆ ಅವರನ್ನು ನಮ್ಮ ಊರಿಗೆ ಕರ್ಕೊಂಡು ಬಂದು ಒಂದು ಪಾದ ಪೂಜೆ ಎಲ್ಲ ಮಾಡಿ ನಮ್ಮ ಜನ್ಮಾಂತರದ ಪಾಪಗಳನ್ನೆಲ್ಲ ಕಳ್ಕೊಂಡು ಬಿಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೇನೆ. ಮನಸ್ಸಿನಲ್ಲಿ ನನಗೊಂದು ಸಣ್ಣ ನೋವುಂಟು. ಯಾವುದು? ನನಗೆ ಯೋಗಿಗಳು ಸನ್ಯಾಸಿಗಳು ಅಂದರೆ ಬಹಳ ಗೌರವ. ಹೌದು. ಆದರೆ ಒಂದು ತೊಂದರೆ ಅಂತದ್ದು ಗೊತ್ತುಂಟ, ಇಲ್ಲಿಗೆ ದ್ವಾರಕೆಗೆ ಬಂದ ಯಾವ ಸನ್ಯಾಸಿಗಳು ನನ್ನ ಹತ್ರಕ್ಕೆ ಬರುವುದೇ ಇಲ್ಲ. ನಿಮಗೆ ಜೋಗಿ ಹತ್ರ ಬಹಳ ಪ್ರೀತಿಯ? ಮೊದಲಿಂದಲೂ ಜೋಗಿ ಹತ್ರ ಬಹಳ ಪ್ರೀತಿಯ? ಜೋಗಿ ಅಲ್ಲ, ಜೋಗಿ ಸರಿ, ಯೋಗಿ ಅನ್ನುವುದನ್ನೇ ಜನಪದವಾಗಿ ಜೋಗಿ ಹೇಳುವುದು. ಒಂದು ಊರಲ್ಲಿ ಯೋಗಿ, ಮತ್ತೊಂದು ಊರಲ್ಲಿ ಜೋಗಿ. ಅಂತೂ ಎಲ್ಲೆಲ್ಲಿ ಆದ್ರೂ ಏನೇನಾದ್ರೂ ಹೋಗಿ. ನಿಮಗೆ ಶಿವರಾಮ ಜೋಗಿ ಏನಾಗಬೇಕು? ಹಾಗಲ್ವ, ಯೋಗಿಗಳು ಅಂದ್ರೆ ನಮಗೆ ಬಹಳ ಗೌರವ. ಆದ್ರೆ ಏನು ತೊಂದರೆ ಕೇಳಿದ್ರೆ ಏನು, ಬಂದ ಯಾವ ಯೋಗಿಗಳು ನಮ್ಮ ಹತ್ರಕ್ಕೆ ಬರುವುದಿಲ್ಲ. ಮೊದಲು ಅವನಲ್ಲಿಗೆ ಹೋಗುದು, ತಮ್ಮನಾದ ಕೃಷ್ಣನ ಬಳಿ. ಅಲ್ಲಿಗೆ ಹೋದ ಮೇಲೆ ಅವರು ಮತ್ತೆ ಯಾವ ಕಡೆಗೆ ಹೋಗ್ಲಿಕ್ಕೆ ಅಲ್ಲಿಂದೇ ಕಳಿಸಿ ಬಿಡುತ್ತಾನೆ. ಅದು ಹಾಗೆ ಒಬ್ಬನ ಕೈಗೆ ಒಂದು ವಿಳಾಸ ಸಿಗ್ತಾ ಬೇರೆಯವರನ್ನು ಮೂಸಿ ನೋಡ್ಲಿಕ್ಕೂ ಬಿಡುವುದಿಲ್ಲ. ಇದು ಈ ಸಲ ಈಗ ನನ್ನ ತಮ್ಮನಿಗೆಲ್ಲ ಇದು ವರ್ತಮಾನ ಅಂತ ಗೊತ್ತಾಗಲಿಲ್ಲಲ್ಲ. ಇಲ್ಲ ತೋಟಕ್ಕೆ ಇವರು ಬಂದ ನಾನು ಹೋಗ್ಲೇ ಇಲ್ಲ, ಹೇಳಲೇ ಇಲ್ಲ. ಅದೊಂದು ಒಳ್ಳೆ ಕೆಲಸ ಮಾಡಿ. ಅವನಿಗೆ ವಿಷಯ ಗೊತ್ತಾಗುವುದಕ್ಕಿಂತ ಮೊದಲೇ ಈ ಸಲ ನಾನೇ ಹೋಗಿ ನನ್ನ ಒಂದು ಭಯಭಕ್ತಿಯಿಂದ ಯತಿಗಳನ್ನು ಗೌರವಿಸಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದ್ದೇನೆ. ಸರಿ, ಅದಕ್ಕಾಗಿ ಅವರನ್ನು ಕರ್ಕೊಂಡು ಬರಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳೆಲ್ಲ ಆಗಬೇಕು. ಹೇಗೆ? ಅಡ್ಡಪಲ್ಲಕ್ಕಿ ಉತ್ಸವ ಆಗಬೇಕು. ಅಡ್ಡಪಲ್ಲಕ್ಕಿ? ಹೌದು. 4 ಜನ ಬೇಕಲ್ಲ? 4 ಜನ ಹೆಗಲು ಕೊಡ್ಲಿಕ್ಕೆ ಬೇಕು. ಬರ್ಲಿಕ್ಕೆ? ಹೌದು. ಆಮೇಲೆ ಮಂಗಳವಾದ್ಯಗಳು ಬೇಕು. ಆಮೇಲೆ ಕಲಶ ಕನ್ನಡಿ ಬೇಕು. ಮಂಗಳಾಂಗಿಯರು ಬೇಕು. ಒಂದೇ ಬಣ್ಣದ ಸೀರೆ ಉಟ್ಕೊಂಡು ಒಂದು 25 ಜನ ಹೆಂಗಸರು. 25 ಅಲ್ಲ, ಒಂದು 50 ಕಲಶ ಎಲ್ಲ ಇರಲಿ ಅಲ್ವಾ? ಹೌದು, ಅವರ ಅಗತ್ಯ ಬೇಕು. ಇಲ್ಲದ್ರೆ ಸ್ವಾಮಿಗಳಿಗೆ ಬರ್ಲಿಕ್ಕೆ ಮನಸ್ಸಾಗುವುದಿಲ್ಲ. ಎಂತದ್ದು ಅಮಂಗಳವನ್ನು ಕಳೆಯುವುದೇ ಮಂಗಳಾಂಗಿಯರು ಬೇಕು ಅಂತ. ಹೌದೌದು, ಅದು ಅಮಂಗಳವನ್ನು ಕಳೆದು ಅವರನ್ನು ಊರೊಳಗೆ ಬರಮಾಡಿಸಬೇಕು. ಹೋಗುವ
ಪಾರ್ಥನನು ಯತಿವರನು ಎಲ್ದೆ ಬಲದಿ ಬಗಿದ ರೋಹಿಣಿ ಸುತನೋ ಭರದೆ ಸಾಷ್ಟಾಂಗ ಪ್ರಣಾಮವನು ವಿರಚಿಸುತ್ತ ಭರದಿ ಸಾಷ್ಟಾಂಗ ಪ್ರಣಾಮವನು ವಿರಚಿಸುತ್ತಾಗ ಬಳಿಕೆತ್ತು ಭಕ್ತಿಯುಳ್ಳಿರದೆ ಕೈ ಮುಗಿದಿರುವುದನುರೆ ಗಂಭೀರ ವಚನದನಿಯೇ ಅರಸ ಕೇಳಿ ಯೋಗನಿಷ್ಠರ ತೆಳದಿ ಕುಳಿತಿಯ ಪಾರ್ಥನನು ಯತಿವರನು ಎಲ್ದೆ ಮನದಿ ಬಗಿದ ರೋಹಿಣಿ ಸುತ್ತಲೂ ಆಹಾ, ಇದೇ ಸ್ಥಳ ರಾಯರೇ. ಸ್ವರಸ್ಥಾನಗಳಲ್ಲಿ ಸರಿಯಾಗಿ ಸಂಚರಿಸಿದಂತಹ ಒಂದು ರಾಗ ಹಾ ಹೇಗೆ ಕೇಳುಗನಿಗೆ ಆಪ್ಯಾಯಮಾನವಾದೀತು, ಹಾ ತದ್ರೀತಿಯಲ್ಲಿ ನಾವು ಸಾಗಿ ಬಂದಂತಹ ವಿಧಾನ ನಮಗೆ ಹಿತವನ್ನೇ ಒದಗಿಸಿಕೊಟ್ಟಿತು. ಸುತ್ತ ಪರಿಸರದಲ್ಲಿ ಕೋಗಿಲೆಗಳು ಹಾಡುತ್ತಾ ಇದೆ. ಯಾವಾಗ ಉದ್ಯಾನಕ್ಕೆ ಕಾಲಿರಿಸಿದ್ದೇವೆ ಅನ್ನುವುದೇ ನಮಗೆ ಮರೆತು ಹೋಗಿದೆ. ಆ, ಒಂದು ದೃಷ್ಟಿಯಿಂದ ಪರವಶನಾಗಿ ಹೋದೆ, ಹಾ ಹಾ ನನ್ನ ಸ್ವಾಧೀನವೇ ಕಳ್ಕೊಂಡೆ. ಹೌದಾ ರಾಯರೇ? ತೆರೆದ ಬಾಯಿ ಬಿಟ್ಟ ಕಣ್ಣು ಮುಚ್ಚುವುದಕ್ಕೆ ಮರೆತೋಯ್ತು ಒಂದು ಕ್ಷಣಕ್ಕೆ. ಏನು, ನೀನು ಆಡಿದಂತಹ ನುಡಿಗಳ ಹಿನ್ನೆಲೆಯಲ್ಲಿ ಬಂದವರು ಮಹಿಮಾ ಸಂಪನ್ನರು ಅನ್ನುವುದನ್ನು ನಾನು ಮೊದಲೇ ತರ್ಕಿಸಿ ಆಗಿತ್ತು. ಹೌದೇ? ಆದರೆ ಆ, ಈಗ ನನಗನ್ನಿಸ್ತದೆ, ಏನು ಪ್ರಭು, ನೀನಿವತ್ತು ಬಹಳ ಕಡಿಮೆ ಮಾತಾಡಿದ್ದಿ, ಬಹಳ ಕಡಿಮೆ ಮಾತಾಡಿದ್ದಿ. ಹೌದಾ? ಹೌದು. ಅದು ಹೇಳಿದಾರೆ ಆಗಲೇ ಆರಕ್ಕೆ ಮುಗಿಬೇಕು ಅಂತ. ಅಲ್ಲ, ಹಾಗಲ್ವ. ಕಡಿಮೆ ಮಾತಾಡಿದ್ದಿ ಅಂದ್ರೆ ಅವಧಿ ಕಡಿಮೆ ತಕೊಂಡಿದ್ದಿ ಅಂತ ಅರ್ಥ ಅಲ್ಲ. ಹೇಳಬೇಕಾದದ್ದನ್ನು ಹೇಳಲಿಲ್ಲ ಪೂರ್ತಿ ಅಂತ. ಹಾಗೆ ಹೇಗೆ? ಎಂಥದ್ದು ಇವರು ಯತಿಗಳ ಶಕ್ತಿ. ಇವರನ್ನು ನೋಡಿದ್ರೆ ಯಾರಾದ್ರೂ ಯತಿಗಳಂತ ಹೇಳಿ ಯಾರ? ಯತಿಗಳಲ್ಲ, ಯತಿ ವರರು. ಹಾ, ವರರು. ಅದರಲ್ಲೇ ಶ್ರೇಷ್ಠರಾದವರು ಅನ್ನುವುದು ಸ್ಪಷ್ಟವೇ. ಇವತ್ತು ಇವರು ವರನೇ ಯತಿ ಆದದ್ದು. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ, ಏನು ನೀನು ಯತಿಗಳು ಅಂತ ಹೇಳುವಾಗ ನನ್ನ ತಲೆಗೆ ಹೋದದ್ದೇಗೆ? ಏನ್ ರಾಯ್ರೆ? ಕೂದಲು ಬೆಳ್ಳಗಾಗಿರಬೇಕು, ವಯಸ್ಸು ಒಂದು 60ರ ಮೇಲೆ ದಾಟಿರಬೇಕು. ಹಾ. ಯಾಕಂದ್ರೆ ವ್ಯಕ್ತಿಯಾದವನಿಗೆ ಬದುಕಿನಲ್ಲಿ ವೈರಾಗ್ಯವನ್ನು ಅಂಗೀಕರಿಸೋಣ ಅನ್ನುವಂತಹ ಒಂದು ಆಲೋಚನೆ ಹುಟ್ಟಬೇಕಾದರೂ ತನ್ನ ಯೌವನದ ಕಾವೆಲ್ಲ ಇಳಿದಿರಬೇಕು. ಈಗ ಯೌವನದಲ್ಲಿ ಅನುಭವಿಸುವ ಪ್ರಾಯದಲ್ಲಿ ಯಾವನಿಗಾದ್ರೂ ವೈರಾಗ್ಯ ಬರ್ತದ? ಈಗ ಕೂದಲು ಬೆಳ್ಳಗಾಗಿದ್ರೆ ಅವರ ಯೌವನದಲ್ಲೆಲ್ಲ ಮುಗಿದಿದೆ ಅಂತ ಅರ್ಥವ? ಅಲ್ಲ, ಹಾಗೆಂತ ಅಲ್ಲ. ಅದೀಗ ಕೆಲವರದ್ದು ವಯಸ್ಸಾದವರದ್ದು ಕೂದಲು ಬೆಳ್ಳಗೇ ಆಗುವುದಿಲ್ಲ, ಅಥವಾ ಬೆಳ್ಳಗಾದದ್ದನ್ನು ಕಾಣ್ಲಿಕ್ಕೆ ಅವರು ಬಿಡುವುದಿಲ್ಲ. ಹೌದು, ಏನಾದ್ರು ಮಾಡ್ತಾರೆ. ಇವ್ರದ್ದು ಎಡೆ ಎಡೆಯಲ್ಲಿ ಮಾತ್ರ ಬೆಳ್ಳಗಾಗಿದೆ, ನಿಮ್ದು ಪೂರ್ಣ ಬೆಳ್ಳಗಾಗಿದೆ ಅಲ್ವಾ? ಹಾಗಿದ್ರೇನು, ವಯಸ್ಸಿನಲ್ಲಿ ನನಗಿಂತ ತುಂಬಾ ಸಣ್ಣವರು, ಆದರೆ ಸಾಧನೆಯಲ್ಲಿ ಬಹಳ ದೊಡ್ಡವರು. ನಿಮ್ಮ ತಮ್ಮನ ಪ್ರಾಯ ಆಗ್ಬೋದು ನೋಡುವಾಗ, ಸಾಧಾರಣ ನಿಮ್ಮ ತಮ್ಮನ ಪ್ರಾಯ ಆಗಿರ್ಬೋದು ಸಾಧಾರಣ. ಸಾಮಾನ್ಯ ಅಷ್ಟಿರ್ಲಿಕ್ಕೂ ಸಾಕು. ಅದು ಮತ್ತೆ ಈ ಮುಖದಲ್ಲಿ ಗಡ್ಡ ಮೀಸೆ ಬಂದಾಗ ಪಕ್ಕನೆ ವಯಸ್ಸು ಗೊತ್ತಾಗುವುದಿಲ್ಲ. ಆದ್ರೆ ಇದು ಹಾಗಲ್ಲ. ನೋಡಿದರೆ ಉಬ್ಬಿದ ಹಣೆ, ವಿಶಾಲವಾದಂತಹ ಎದೆ, ದೀರ್ಘವಾದ ಬಾಹುಗಳು, ನೆತ್ತಿಯ ಮೇಲೆ ಎತ್ತಿಗಟ್ಟಿದಂತಹ ಜಟೆ, ದಷ್ಟಪುಷ್ಟವಾದಂತಹ ಶರೀರ, ಆದ್ರೆ ಎಲ್ಲಿಯೂ ಬೊಜ್ಜು ಕೊಬ್ಬಿಲ್ಲ. ಆದ್ರೂ ತೇಜಪ್ಪು ಉಂಟು ಇವರ ಮುಖದಲ್ಲಿ. ತೇಜಪ್ಪು 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 ಅಲ್ಲ, ತೇಜಪುಂಜವಾದ ಮುಖಮಂಡಲ. ಏನೊಂದು ವರ್ಕರ್ಸ್! ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಂತಹ ವರ್ಚಸ್ಸು! ಇಂಥ ವರ್ಕರ್ಸ್ ಅನ್ನು ನಾನು ಎಲ್ಲಿ ನೋಡ್ಲಿಲ್ಲ. ಎಂತಹ ಒಬ್ಬ ನಾಸ್ತಿಕನಾದ್ರು
ಇವರನ್ನು ನೋಡಿದ ಕ್ಷಣದಲ್ಲಿ ಎದ್ದು ಬಂದು ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಕು. ನಾವು ಬೀಳಲಿಲ್ಲ ಅನ್ನೋದು ಬಿಟ್ಟರೆ ಬೇರೆಯವರು ಅಡ್ಡ ಬೀಳಲೇಬೇಕಿತ್ತು ಇಷ್ಟು. ಅಂತಹ ಪ್ರಭಾವ, ಹೌದು. ಅಂತಹ ವರ್ಚಸ್ಸು, ಅಂತಹ ಒಂದು ಆಕರ್ಷಣೆ. ಅಬ್ಬಬ್ಬಬ್ಬಬ್ಬಬ್ಬ. ಸಣ್ಣ ಪ್ರಾಯದಲ್ಲೇ ಇಷ್ಟು ಆಕರ್ಷಣೆ ಉಂಟು ಇವರಲ್ಲಿ. ಇನ್ನು ದೊಡ್ಡದಾದ್ಮೇಲೆ ಎಷ್ಟಿರ್ಬೋದು? ಅದಂಥದ್ದು ವಯಸ್ಸಿನ ಆಧಾರದಲ್ಲಿ ಬರುವುದು ಅದು ಆಕರ್ಷಣೆ ಅನ್ನೋದು. ಸಣ್ಣ ಪ್ರಾಯದಲ್ಲಿ ಆಗಲ್ವ, ಅಂತರಂಗದ ಸಾಧನೆಯಿಂದ ಬರುವುದದು. ಅದು ಹೊರಗಿನ ಸೌಂದರ್ಯ ಅಲ್ಲ, ಅದು ಅಲ್ಲ ಅಲ್ವೋ, ಅದೇ. ಒಳಗಿನ ಸಾಧನೆ. ಇವತ್ತು ನೋಡು, ಕಟ್ಟೆಯ ಮೇಲೆ ಕುಳಿತಿದ್ದಾರೆ ಹೇಗೆ, ಒಂದೆಡೆಯಿಂದ ಬೀಳುತ್ತಿರುವ ಮಳೆ, ಬೀಳ್ತಾ ಉಂಟು, ಬೀಸುತ್ತಿರುವ ಗಾಳಿ. ನಮಗಾದ್ರೂ ಆಚೀಚೆ ಹೋಗುವಾಗ ಮೈಗೆ ಚಳಿಯ ಅನುಭವ ಆಗುತ್ತದೆ. ನನಗಾಗುವುದು ದೊಡ್ಡ ವಿಷಯ ಅಲ್ಲ, ನಿನಗೂ ಆಗುತ್ತದೆ. ಅದು ನಿಮ್ಮಲ್ಲಿ ಒಳಗೆ ಬಿಸಿ ಉಂಟಲ್ಲ. ಅಲ್ಲ, ಹಾಗಲ್ಲ. ನಾನಾದ್ರೆ ಯಾವತ್ತು ಅರಮನೆಯ ಒಳಗೆ ಇರುವ, ಹೌದು. ಮಳೆಗೆ ಹೋಗುವಾಗ ಹೊರಗೆ ಹೋಗುವ ವ್ಯವಸ್ಥೆ ಉಂಟು. ನೀನು ಸದಾ ಬೀಳುವಾಗ ಮಳೆಗೆ ಬೀಸುವ ಗಾಳಿಗೆ ಮೈಯೊಡ್ಡಿಕೊಂಡು ತೋಟದಲ್ಲೇ ಇರುವ, ಹೌದಲ್ಲ? ಹೌದು ಹೌದಾ, ಇರ್ತೀಯಲ್ಲ. ಹೌದು, ಆದ್ರೂ ಚಳಿಯೇ. ಹೌದು. ಅಂತ ನಿನಗೆ ಚಳಿಯಾಗುವಷ್ಟು ಮಳೆ ಬರ್ತಾ ಉಂಟು ಅಲ್ವಾ, ಎಡೆಬಿಡದೆ ಬರ್ತಾ ಉಂಟು. ಸ್ವಲ್ಪ ಹೆಚ್ಚೇ ಅನ್ನಿಸುವಷ್ಟು ಮಳೆ ಬರ್ತಾ ಉಂಟು. ಇವರಿಗೆ ಒಂದು ಏನಾದ್ರೂ ಗೊತ್ತಾಗ್ತದ? ಏನಿಲ್ಲ, ಗೊತ್ತಾಗುವುದಿಲ್ಲ. ಇವರು ಸ್ಪರ್ಶಜ್ಞಾನವನ್ನು ಕಳ್ಕೊಂಡಿದ್ದಾರೆ. ಸಣ್ಣ ಪ್ರಾಯದಲ್ಲಿ ಸ್ಪರ್ಶಜ್ಞಾನವನ್ನು ಕಳ್ಕೊಂಡಿದ್ದಾರೆ. ಸ್ಪರ್ಶಜ್ಞಾನ ಕಳ್ಕೊಂಡದ್ದಲ್ವೋ, ಯಾಕಂದ್ರೆ ಅವರ ಚರ್ಮಕ್ಕೆ ಆ ಗುಣ ಇಲ್ಲ ಅಂತ ಅರ್ಥ ಅಲ್ಲ, ಅದುಂಟೇ ಉಂಟು. ಅವರಿಗೆ ಅದು ಅನುಭವ ಆಗುವುದಿಲ್ಲ. ಯಾಕೆ? ಈಗ ನಮಗೇನಾದ್ರೂ ಹೊರಗಿನ ಪ್ರಕೃತಿಯಿಂದ ಆದ ಅನುಭವಗಳು ಒಳಗೆ ಬರಬೇಕು ಅಂತಾದರೆ ಇಂದ್ರಿಯಗಳೆಲ್ಲ ಹೊರಕ್ಕೆ ತೆರೆದಿರಬೇಕು. ಆದ್ದರಿಂದ ನಾವು ಕಣ್ಣು ಬಿಟ್ಟು ನೋಡ್ತೇವೆ. ಆದ್ದರಿಂದ ಏನೆಲ್ಲ ನಮ್ಮ ಕಣ್ಣಿನ ದೃಷ್ಟಿಗೆ ಕಾಣ್ತದೆ ಅದೆಲ್ಲ ನಮಗೆ ಬೇಕೋ ಬೇಡವೋ ಎಂಥದ್ದು ಅಂತ ತೀರ್ಮಾನಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಇವರು ಹಾಗಲ್ಲ, ಅರ್ಧ ತೆರೆದ ಕಣ್ಣು ಅಲ್ವೋ. ಹೌದು. ಕಣ್ಣು ಮುಚ್ಚಿದ್ದಾರೋ ಕೇಳಿದರೆ ತೆರೆದಿದ್ದಾರೆ, ತೆರೆದಿದ್ದಾರೋ ಕೇಳಿದರೆ ಮುಚ್ಚಿದ್ದಾರೆ. ಆ ಸ್ಥಿತಿಯಲ್ಲಿ ಅರೆನಿಮೀಲಿತ ನೇತ್ರ ಈ ಕಣ್ಣಿನಿಂದ ಇದ್ದಾರೆ. ಈಗ ಪಕ್ಕನೆ ನಾವು ಅವರ ಮುಂಭಾಗದಲ್ಲಿ ಆಚೆ ಈಚೆ ಹೋದ್ರೆ ಎಂಥದ್ದು, ಈಗ ಇನ್ನೊಬ್ಬನಿಗಾದ್ರೆ ಆಚೆ ಈಚೆ ಹೋದಾಗ ಕಂಡಿತ್ತು, ಆದ್ರೆ ಅವರಿಗೆ ಕಾಣುವುದಿಲ್ಲ. ಇವರಿಗೆ ನರ ಸತ್ತೋಗಿದೆ, ನರ ಸತ್ತವರು ಇವರು. ಹಾಗಲ್ವೋ, ಬಾಹ್ಯ ಪ್ರಪಂಚದ ಪರಿಜ್ಞಾನ ಇಲ್ಲ ಅಂತ ಅರ್ಥ. ಈಗ ಹೊರಗಿನಿಂದ ಮಳೆ ಬರ್ತದೋ, ಗಾಳಿ ಬೀಸ್ತದೋ, ಮಂದಿಗಳು ಬರ್ತಾರೋ, ಮಾತನಾಡುತ್ತಾರೋ ಯಾವುದು ಅವರ ಗಮನಕ್ಕೆ ಇಲ್ಲ. ಅಂತರ್ಮುಖಿಗಳಾಗಿದ್ದಾರೆ, ಕಾಣುವುದಕ್ಕೆ ಹೀಗಿದ್ರು. ಅಂಥವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ, ಸಾಷ್ಟಾಂಗ ಪ್ರಣಾಮ. ಹೌದು ಸ್ವಾಮಿಯೇ. ಎಂತ ನೀನು ನಂಬಿದ ದೇವರಿಗೆ ಕಿವಿ ದೂರವ? ಆಗಲ್ಲ. ಮತ್ತೆ ಆಲದ ಮರದ ಬುಡದಲ್ಲಿ ಕೂತವರೇ, ಗಡ್ಡ ಬಿಟ್ಟವರೇ, ಮಳೆಯಲ್ಲಿ ಒದ್ದೆ ಆಗುತ್ತಿರುವವರೇ, ಸ್ವಾಮಿಯೇ. ಅಲ್ಲ, ಅದು ಭಕ್ತಿಯ ಪರಾಕಾಷ್ಠೆ ಅಂತ ಅರ್ಥ. ನಾನು ತುತ್ತ ತೀಗಿ ಹೋಗ್ತಾ ಇದ್ದೀನಿ. ಹೌದೌದು, ಭಕ್ತಿಯ ಪರಾಕಾಷ್ಠೆ ಅದು. ಹೌದು. ಅಷ್ಟೊಂದು ತಾದಾತ್ಮ್ಯ, ಲೀನತೆ. ಹೌದು. ಸಾಷ್ಟಾಂಗ ಪ್ರಣಾಮವನ್ನು ಅಂದ್ರೆ ಎದ್ದಿದ್ದೇವೆ. ಸಾಷ್ಟಾಂಗ ಪ್ರಣಾಮ ಅಂದ್ರೆ ಯಾವುದು ಒಡೆಯ? ಶರೀರದ 8 ಭಾಗ ನೆಲಕ್ಕೆ ತಾಗಬೇಕು ಅಂತ ಅರ್ಥ. ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ಳಿ, ತಮಾಷೆ ಮಾಡ್ತೀರಿ ನೀವು. ಶರೀರದ 8 ಭಾಗ ತಾಗುವುದು ಹೇಗೆ ರಾಯರೇ? ಹೌದಾ? ಹಣೆ, ಕಾಲು, ಮೊಣಕಾಲು, ಹೊಟ್ಟೆ, ಎದೆ ಇದೆಲ್ಲ ತಾಗಬೇಕು. ಅಲ್ಲಿ ಸಮಸ್ಯೆ ಆಗುದಿಲ್ವಾ? ಈ ಹೊಟ್ಟೆ ದೊಡ್ಡದಿದ್ದವರು ಹಣೆ ತಾಗಿಸುವಾಗ ಕಾಲು ಗುತ್ತ ಆಗುದಿಲ್ವಾ? ಕಾಲಲ್ಲಿ ಕೆಳಗಿಸುವಾಗ ಮಂಡೆ ಗುತ್ತಾಗುದಿಲ್ವಾ? ಈ ಮೆಣಸಿನ ಗಿಡಕ್ಕೆ ಏತದಲ್ಲಿ ನೀರಾಗಿದೆ ಅಲ್ಲ, 8 ಅಂಗಗಳು ಶರೀರ ಇದು ನೆಲಸ್ಪರ್ಶ ಆಗಬೇಕು ಏಕಕಾಲಕ್ಕೆ ಅನ್ನುವುದು ಸಾಷ್ಟಾಂಗ ಪ್ರಣಾಮದ ವಿಧಿ. ಮತ್ತೆ ಕೆಲವು ಸಲ ಏನಾಗ್ತದೆ ಕೇಳಿದರೆ ಶಾಸ್ತ್ರೋಕ್ತವಾಗಿ ಹಾಗೆ, ನನಗೆ 8 ಅಂಗ ಮುಟ್ಟಿಸ್ಲಿಕ್ಕೆ ಆಗುದಿಲ್ಲ ಅನ್ನುವುದಕ್ಕಾಗಿ ನಮಸ್ಕಾರ ಮಾಡದೇ ಇರುವುದಲ್ಲ, ಆಗುವಷ್ಟನ್ನಾದ್ರೂ ಮಾಡಬೇಕು ಅಂತ. ಗಂಡಸರಿಗಾದ್ರೆ ಅಂತ ಹೇಳಿದ್ವಿ ನೀವು ಉದ್ದಾಂಡ. ಈ ಹೆಂಗಸರು ನಮಸ್ಕಾರ ಮಾಡೋದಾದ್ರೆ ಯಾವುದು? ಅಲ್ಲ, ಸ್ವಾಮಿಗಳಿಗೆ ಹೆಂಗಸರು ನಮಸ್ಕಾರ ಮಾಡೋದಾದ್ರೆ ಹೇಗೆ? ಸಾಷ್ಟಾಂಗ ಮಾಡ್ಲಿಕ್ಕಿಲ್ಲ. ನಮಗೆ ಉದ್ದಕ್ಕೆ ಅಲ್ಲ ಅಲ್ಲ ಅಲ್ಲ, ಸಾಷ್ಟಾಂಗ ಮಾಡ್ಲಿಕ್ಕಿಲ್ಲ. ಅವರು ಮಂಡಿಯೂರಿ ನಮಸ್ಕಾರ ಮಾಡಬೇಕು ಅಂತಿರು, ಸಾಷ್ಟಾಂಗ ಮಾಡ್ಲಿಕ್ಕಿಲ್ಲ. ಎಲ್ಲ ಹೆಂಗಸರಿಗೆ ಗೊತ್ತಿಲ್ಲ, ನಿಮ್ಮ ಬಾಯಿಂದ ಆದ್ರೂ ಕೇಳಲಿ ಅಂತ ಹೇಳ್ಕೊಂಡು ನಾನು ಕೇಳಿದ್ದು. ಸಾಷ್ಟಾಂಗ ನಮಸ್ಕಾರವನ್ನು ವಿರಚಿಸಿದ್ದೇವೆ, ಎದ್ದಿದ್ದೇವೆ. ಆದರೆ ನೋಡಿದರೆ ಆಹಾ, ಹರ 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 ಈ ಬಾಹ ಪುರುಷರು ಹರ ಹರ
ಹರ ಹರ ಜೀವ ಪುರುಷರ ಪಾದಿಯವರಿರವ ಈಕ್ಷಿಪಿರು ಇರುವುದಿರಲಿ ವರ ಸಮಾಧಿಯಲ್ಲಿ ಮೈ ಮರೆದವರ ನುಡಿಸುವ ಹರ 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 ಅರ 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 ಎಂಥದ್ದು ಹರ ಹರ ಅರಲ್ವೇ ಪಕ್ಕನೆ ನನ್ನ ಬಾಯಿನಂತಹ ಉದ್ಗಾರ ಒಂದು ಹೊರ ಬಂತು. ಹಾ ಉದ್ದೇಶಿಸಿ ಹೇಳಿದ್ದಲ್ಲ. ಅಲ್ಲ, ಎಂತಹ ಸಂದರ್ಭದಲ್ಲಿ ಅಂತಹ ಉದ್ಗಾರ ಬರ್ತದೆ, ಹಾ ಯಾವಾಗ ಮುಂದೇನು ಹಾ ಅನ್ನುವುದನ್ನು ತೀರ್ಮಾನಿಸುವುದಕ್ಕೆ ಸಾಮರ್ಥ್ಯವೇ ಇಲ್ಲದೆ ಇದ್ದಂತಹ ಸನ್ನಿವೇಶದಲ್ಲಿ. ಓ ಈಗ ನಮಗೂ ಆದದ್ದು. ಹಾ ಯತಿಗಳು ನಮ್ಮ ಊರಿಗೆ ಬಂದದ್ದು, ಉದ್ಯಾನದಲ್ಲಿ ನಿಂತದ್ದು, ನಾವು ಅವರನ್ನು ಕಂಡದ್ದು, ನಮಸ್ಕಾರ ಮಾಡಿದ್ದು ಎಲ್ಲ ಸಂತೋಷವೇ, ಸಂತೋಷವೇ. ಮಾಡಬೇಕಾದದ್ದೇ. ಹಾ ಆದರೆ ಈಗ ಇನ್ನು ಮುಂದೆ ಎಂಥದ್ದು, ಹಾ ಹಾ ಮುಂದಿನ ಹೆಜ್ಜೆ ಏನು, ಅದರ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳುವಲ್ಲಿ ನಾನು ಸೋತು ಹೋದೆ. ಹಾ, ಅದು ಗೊತ್ತಿಲ್ಲದೆ ನಿಮ್ಮ ಬಾಯಲ್ಲಿ ಆಕಸ್ಮರಣವಾಗಿ ಆರ ಆರ ಅಂತ ಬಂತು. ಆಕಸ್ಮರಣ ಅಲ್ಲ, ಆಕಸ್ಮಿಕವಾಗಿ ಆಕಸ್ಮಿಕ. ಆಕಸ್ಮಿಕವಾಗಿ ಆಗ ಒಂದು ಹರ ಶಬ್ದ ಹರ ಬಂತು. ಬಂದದ್ದು. ಹರ ಹರ. ಯಾಕಂದ್ರೆ ಪರಿಹರಿಸುವುದಕ್ಕಾಗದೇ ಇದ್ದಂತಹ ಸಂದಿಗ್ಧದಲ್ಲಿ ನಾವಿರುವ ಕಾಲಕ್ಕೆ ಪಕ್ಕನೆ ದೇವರ ಹೆಸರು ನೆನಪಾಗಿ ಬಿಡ್ತದೆ. ಹೌದು. ಅಲ್ಲೋ ಸಂಕಟ ಬಂದಾಗಲೇ ದೇವರ ನೆನಪಾಗೋದು. ಹೌದು. ಈಗಲೂ ಆದದ್ದೇ. ಏನು ಬಂದವರು ಮಹಿಮಾ ಸಂಪನ್ನರು, ನಿಜವಾಗಿ ಅವರಿಂದ ಒಂದು ಆಶೀರ್ವಾದವನ್ನು, ಒಂದು ಅನುಗ್ರಹ ವಾಕ್ಯವನ್ನು ಓಕೆ. ನಾವು ಹೊಂದಿದ್ದೇವೆಂದಾದರೆ ನಮ್ಮ ಜನ್ಮ ಸಫಲವಾಗುತ್ತದೆ. ಓಹೋ, ನಮ್ಮ ಜನ್ಮ ಸುಫಲ ಆಗಬೇಕಾದ್ರೆ ಇವರು, ವಾ, ನಮ್ಮ ಜನ್ಮ ಸುಫಲ ಆಗಬೇಕಾದ್ರೆ ಇವರು ಸಫಲ ಆಗಬೇಕಾದ್ರೆ ಸಫಲವಾಗುತ್ತದೆ ಅಂದ್ರೆ ಫಲಭರಿತವಾಗುತ್ತದೆ ಅಂತ ಅರ್ಥ. ಹೌದು, ಆ ಜನ್ಮಕ್ಕೊಂದು ಸಾರ್ಥಕ್ಯ ಸಿದ್ಧಿ ಆಗುತ್ತದೆ. ಅದು ಹಾಕಿದ್ರೆ ಹೌದು. ಆದರೆ ಸುಫಲ. ಈಗ ಅನುಗ್ರಹವನ್ನು ಅವರು ಮಾಡಬೇಕು, ಆಶೀರ್ವದಿಸಬೇಕಲ್ಲ, ಅವರ ಅಂತರಂಗದಿಂದ ಮಾಡಲಿಕ್ಕೂ ಸಾಕು. ನಮಗದು ತಿಳಿಬೇಕು ಅಂತ ಆದರೆ ಹಾ ಅವರು ಮಾತಾಡಬೇಕೋ ಬೇಡೋ? ಹೌದು. ಈಗ ಅವರು ಮಾತಾಡಬೇಕು ಅಂತಾರೆ, ನಾವು ಅವರನ್ನು ಮಾತಾಡಿಸಬೇಡೋ? ಹೌದ್ರಾಯ್ರೆ, ಈಗ ಮಾತಾಡಿಸ್ಲಿಕ್ಕೆ ಆಗ್ತದ ನಮ್ಮಿಂದ? ಆಗುದಿಲ್ವಾ? ಯಾಕೆ ಆಗುದಿಲ್ಲ? ಹಾ, ಎಂಥವರನ್ನು ಮಾತಾಡಿಸುವ ನಾನು, ಅದು ಪ್ರಶ್ನೆ ಬೇರೆ. ಅಪ್ಪ, ನಿಮ್ಮ ಮುಂದೆ ಮಾತಾಡಿ ಗೆದ್ದವರು ಯಾರಾದ್ರೂ ಇದ್ದಾರ? ಅಲ್ಲ, ಆಗಲ್ಲ. ಎಂತೆಂಥವ್ರನ್ನು ಮಾತಾಡಿಸಿದ್ರಿ ನೀವು? ಮಾತಾಡಿಸಿ ನಾವು ಕಲ್ಲು ಮರವನ್ನಾದ್ರೂ ಮಾತಾಡಿಸಿ ಅವು ಮನಸ್ಸಿದ್ರೆ. ನನ್ನನ್ನೇ ಮಾತಾಡಿಸ್ತೀರಿ, ಇನ್ನು ಬೇರೆಯವರ ಸುದ್ದಿ ಯಾಕೆ? ಇನ್ನು ಅದಕ್ಕೆ ನಿನ್ನಂತೆ ದೊಡ್ಡ ಪಾಷಾಣ ಮತ್ತೆಂಥದ್ದು ಅಲ್ಲ. ದೊಡ್ಡ ಕಲ್ಲು ದೊಡ್ಡ ಮರಕ್ಕಿಂತಲೂ ಹೆಚ್ಚು. ಹೌದು. ಕೆಲವು ಸಲ ಹಠ ಹಿಡಿದು ಕುಳಿತರೆ ನಿನ್ನಂಥವನನ್ನು ಮಾತಾಡಿಸ್ತೇನೆ ಹೌದು. ಅಲ್ವ? ಎಂಥವರನ್ನಾದರೂ ಮಾತನಾಡಿಸಲಿಕ್ಕೆ ಬರ್ತದೆ ನಮಗೆ. ಆದರೆ ಇವರನ್ನು ಆಗುವುದಿಲ್ಲ ಅಂತ ಹೇಳಿದ್ಯಾಕೆ? ಯಾಕೆ? ಮಾತನಾಡಿಸುವಂತಹ ವಿಧಾನ ತಿಳಿಯಲಿಲ್ಲ ಅಂತ ಅನ್ನುವ ಹಾಗಲ್ಲ, ಅಲ್ಲ, ಮಾತನಾಡಿಸಿದರೆ ಆಗಬಹುದಾದ ಪರಿಣಾಮದ ಕುರಿತು ಆತಂಕ. ಏನ್ರಾಯ್ರೆ? ಯಾಕೆ? ನಾವು ಮಾತಾಡಿಸಿದವರಿಗೆ ಹಿತವಾಯಿತು, ಹಾ. ಆಯ್ತಪ್ಪ, ಒಂದು ಉತ್ತರ ಕೊಟ್ಟಾರ, ಅನುಗ್ರಹ ಮಾಡಿ ಅವರು. ಅವರ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಂತಾದರೆ ಶಪಿಸುವುದು ಬೇಡ, ಹಾ ಮನಸ್ಸಿನವರು ಯೋಚಿಸಿದರೆ ಸಾಕು. ಹಾ. ಎಲ್ಲಿ ಹೋದ್ರಿ ಇವರದೊಂದು ರಗಳೆ ಮುಗಿಯುವುದಿಲ್ಲಲ್ಲ, ಯೋಚಿಸಿದರೆ ಸಾಕು. ಹಾ. ನಾಳೆಯಿಂದ ನಮಗೆ ಮಾತೇ ಬರ್ಲಿಕ್ಕಿಲ್ಲ ಅಲ್ಲ, ಹೇಳಿದ್ ನಾನು. ಹೌದಾರ್ರೆ? ಹಾ. ಹಾಗಾದ್ರೆ ನಾನೊಂದು ಮರದ ಬದಿಯಲ್ಲಿ ನಿಲ್ತೇನೆ, ನೀವೇ ಯಾಕೆ? ಮುಂದುವರಿಸಿ. ಏನು ಅಪಾಯಕ್ಕೆ ನನ್ನನ್ನು ನುಗ್ಗಿ ನೀನು ಹಿಂದೆ ನಿಲ್ಲುವುದು ಅಂತಲ್ಲ? ಹಾಗಲ್ಲ, ನನಗೆ ಮತ್ತೆ ಬದುಕಿಲ್ಲ ಅಂತ. ನೀನಾಗ ಒಂದು ಅನುಭವವನ್ನು ಹೊಂದಿದಿ. ಹಾ. ಈಗ ಬೇರೆ ಬೇರೆ ಭಾಷೆಯಿಂದ ಮಾತಾಡಿಸಿರಲ್ವಾ? ಹಾ. ಈಗ ಸಾಮಾನ್ಯದವರನ್ನೆಲ್ಲ ಒಂದು ಮಾತನಾಡಿಸಿ ಅವರು ಬಾಯಿ ಬಿಡದಾಗಿರುವ ಸ್ಥಿತಿ ನಿನ್ನಲ್ಲಿ ಆದರೂ ಉಂಟಾ? ಇಲ್ಲ. ಈಗ ಎಂಥವರನ್ನಾದರೂ ನೀನು ಮಾತನಾಡಿಸಿದವನೇ ಅಲ್ವಾ? ನಿಮ್ಮಿಂದ ತರಬೇತಿ ಹೊಂದಿದವ ಅಲ್ವಾ? ಅವರು ಮಾತನಾಡಿಲ್ಲ ಅಂದ್ರೆ ಅರ್ಥ ಏನು? ಈ ಹೊರಗಿನಿಂದ ನಡೆಯುವುದು ಯಾವುದು ಅವರ ಗಮನಕ್ಕೆ ಬರ್ತಿಲ್ಲ. ಹಾಗೆ ವರ ಸಮಾಧಿಯಳು ಮೈ ಮರೆತವರು. ಮತ್ತೆ ನಾವು ಮಾತಾಡಿ ಏನು ಪ್ರಯೋಜನ? ಇಂತಹ ಸಮಾಧಿಸ್ಥರನ್ನು ನಾವು ಮಾತಾಡಿ ಏನು ಪ್ರಯೋಜನ? ಸಮಾಧಿಯಲ್ಲಿದ್ದಾರೆ. ಸಮಾಧಿ ಅಂದ್ರೆ ನೀನೆಂತದ್ದು ಹೇಳುವುದು? ಅದೇ ಸಮಾಧಿಯಲ್ಲಿ ಅಂದ್ರೆ ಕೂತುಗೊಳಿಸಿ ಮಣ್ಣು ಮುಚ್ಚಿದ್ದು ಅಂತಲ್ಲ? ಅದೇ ನಮ್ಮ ಅಜ್ಜನನ್ನು ಹಾಕಿ ಮಣ್ಣು ಮುಚ್ಚಿದ್ದಾರೆ. ಪುಣ್ಯಾತ್ಮ ಹಾಗೆ ಸಮಾಧಿ ಅದು
ಯೋಗದ ಒಂದು ಸ್ಥಾನ, ಸಮಾಧಿ ಅನ್ನುವುದೊಂದು ಸ್ಥಿತಿ ಯೋಗದ್ದು. ಇವರು ಯೋಗಾಸನ ಅಷ್ಟಾಂಗ ಯೋಗ ನಿರತರು ಸನ್ಯಾಸಿಗಳಾದವರೆಲ್ಲ ಹಾಗೆ. ಇವರ 8 ಅಂಗಗಳನ್ನು ಒಳಗೆ ಎಳೆದಿದ್ದಾರೆ ಇವರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಹೀಗೆ 8 ವಿಧದ ಸ್ಥಿತಿಗಳುಂಟು ಯೋಗಿಗಳಾದವರು. ಅದನ್ನೆಲ್ಲ ಒಳಗೆ ಎಳ್ಕೊಂಡಿದ್ದಾರೆ ಇವರು. ಇದು ಸನ್ಯಾಸಿಗಳಾಗಿ ಕಾವಿ ಹುಟ್ಟವರಿಗೆಲ್ಲ ಬರ್ತದೆ ಅಂತ ಅರ್ಥ ಅಲ್ಲ. ಅವರಿಗೆ ಮೊದಲನೇ ಯಮವೇ ಬರುವುದಿಲ್ಲ. ಹೌದು, ಇವರು ಒಳಗೆ ಹೇಳ್ಕೊಳ್ಳಿಕ್ಕೆ ಇವರೇ ಆಗ್ಬೇಕಾ? ನಮ್ಮೆಲ್ಲಿದ್ದ ಆಮೇಲೆ ಇಡೀ ಅಂಗವನ್ನು ಒಳಗೆ ಹೇಳ್ಕೊಳ್ತದೆ. ಹೌದು ಹೌದು, ಸರಿಯಾಗಿ ಗ್ರಹಿಸಿದ್ದೀನಿ. ಇದು ಕೊನೆಯ ಹಂತ, ಸಮಾಧಿ ಸ್ಥಿತಿ ಅನ್ನುವುದು. ಇವ್ರದ್ದು ಕೊನೆ ಆಯ್ತಾ? ಕೊನೆ ಆದವರಿಗೂ ಮತ್ತೆ ಸಮಾಧಿ, ಅದು ಪ್ರಶ್ನೆ ಬೇರೆ. ಹಾಗಲ್ಲ, ಅಷ್ಟಾಂಗ ಯೋಗಗಳ ಸ್ಥಿತಿಯಲ್ಲಿ ಕೊನೆಯ ಸ್ಥಿತಿ, ಆ ಹಂತವನ್ನು ಅವರು ತಲುಪಿದ್ದಾರೆ. ತಲುಪಿದ್ದು ಅಂದ್ರೆ ಕೇವಲ ತಲುಪಿದ್ದು ಮಾತ್ರ ಅಲ್ಲ, ಮತ್ತೆ ತುದಿಯಲ್ಲಿದ್ದಾರೆ, ನೇತಾಡ್ತಿದ್ದಾರೆ. ಕೆಲವರು ಕೊನೆಯ ಮೆಟ್ಟಿಲಿಗೆ ಮುಟ್ಟುತ್ತಾರೆ, ಗಮ್ಯ ಸೇರುವುದಿಲ್ಲ, ಮೆಟ್ಟಿಲಿಗೆ ಮುಟ್ಟುವುದು ಮಾತ್ರ. ಆದ್ದರಿಂದಲೇ ಅಷ್ಟು ಎತ್ತರದಲ್ಲಿದ್ದರು, ಪಕ್ಕನೆ ಹೊರಗಿನಿಂದ ಆದ ಸದ್ದಿಗೆ ಕಣ್ಣು ಬಿಟ್ಟು ಬಿಡ್ತಾರೆ. ಇವರು ಹಾಗಲ್ಲ, ಅಷ್ಟು ಸಾಧನೆಯಿಂದ ಅಷ್ಟು ಎತ್ತರವನ್ನು ಏರಬೇಕು ಅಂತಾದ್ರೆ ಎಷ್ಟು ಪರಿಶ್ರಮ ಬೇಕು. ಇಷ್ಟು ಪರಿಶ್ರಮವನ್ನು ಪಟ್ಟು ತಾನು ಸತತ ಸಾಧನೆಯ ಮೂಲಕವಾಗಿ ಹೊಂದಿದ್ದನ್ನು ಕ್ಷಣಾರ್ಧದಲ್ಲಿ ಇವರು ಹಾಳು ಮಾಡಿದರು ಅನ್ನೋ ಹಾಗೆ ಅವರು ಮನಸ್ಸಿನಲ್ಲಿ ಭಾವಿಸಿದರೂ ನಮಗದು ಅಪಾಯವಾಗಿ ಒದಗಿಯಿತು. ಹೌದು ಅಲ್ಲ, ಅವರು ಭಾವಿಸುವುದೇ ಇಲ್ಲ. ಉದಾರ ಬುದ್ಧಿಗಳು ನಾವು ಮಾಡಬಹುದಾ ಅದನ್ನು ಯೋಚಿಸಬೇಕಲ್ಲ. ಹೌದ್ರಾರೆ, ಯಾರೋ ಒಬ್ಬರು ಸಾಧಕರಿದ್ದಾರೆ ಅಂತಾದ್ರೆ ಅವರ ಸಾಧನೆಗೆ ನಾವು ವೇದನೆ ತರಬೇಕಾದದ್ದಲ್ಲ. ಆಗುವುದಾದ್ರೆ ಅನುಕೂಲವನ್ನು ಒದಗಿಸಿಕೊಡಬೇಕು. ಹಾಗೆಂದು ಮಾತಾಡಿಸದೆ ಹಿಂದೆ ಹೋಗೋಣವೋ, ಅದು ಕಷ್ಟವೇ. ಹೌದು ಹೌದು. ಈಗ ಅವರ ಮನಸ್ಸಿನ ಒಳಗೆ ನಾವು ಬಂದದ್ದು ಹೋದದ್ದು ಗೊತ್ತಾದ್ರೆ ಇಲ್ಲಿವರೆಗೆ ಬಂದು ನನ್ನನ್ನು ಮಾತಾಡಿಸದೆ ಹೋದ್ರು ಅಂತ ಅವರು ಮನಸ್ಸಿನಲ್ಲಿ ಬೇಸರ ಮಾಡಿಕೊಂಡ್ರು ನಮಗೆ ಒಳ್ಳೇದಾದೀತು. ಅದು ಈಗೀಗ ಅಹಂಕಾರ ಬಂದಿದೆ, ನಮ್ಮನ್ನು ಮಾತಾಡಿ ಎಷ್ಟು ಒಂದು ಇದಿಲ್ಲ ಇವ್ರ ಹತ್ರ, ಹಾಗಾಗಿ ಹೋದಿತ್ತು. ತಿಳ್ಕೊಂಡ್ರೆ ಅಲ್ಲ, ಈಗ ಮಾತನಾಡಿಸುವವನು ಯಾರೇ ಆಗಿರಲಿ, ಈಗ ನೀನು ನನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಅದನ್ನೊಂದು ಅಭಿಪ್ರಾಯ ಕೇಳುತ್ತಿ, ನಾನು ಉತ್ತರ ಕೊಡದೆ ಹೋದ್ರೆ ನಿನಗೆ ಬೇಸರ ಆಗುದಿಲ್ಲ? ಈಗ ನೀನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಾದ ಹೊಣೆ ನನ್ನದು ಅಂತ ಅರ್ಥ ಅಲ್ಲ ಅದರದ್ದು. ನನಗೆ ಕೊಡದೇ ಹೋಗ್ಬೋದು, ನಾನು ಸ್ವತಂತ್ರ. ಆದ್ರೂ ನಿನಗೆ ಬೇಸರ ಆಗುದಿಲ್ಲ? ನನಗೆ ನೀವು ಉತ್ತರ ಕೊಡದಿದ್ರೆ ನನಗೆ ತುಂಬಾ ಬೇಸರ. ಬೇರೆ ಯಾರನ್ನು ನಾನು ನಂಬಲಿಕ್ಕಿಲ್ಲ, ನಿಮ್ಮ ನಂಬ್ತೇನೆ ಅಲ್ವಾ? ನೀವೇ ಹಾಗೆ ಮಾಡಿದ್ರೆ ಮತ್ತೆ ನಾನೇ ಹೇಗೆ? ಈಗ ಅವರು ಹಾಗೆ ತಿಳ್ಕೊಂಡ್ರೆ ಏನಿಲ್ಲ, ಬಂದವ ಬಲರಾಮ. ಈಗ ತೋಟ ಕಾಯುವ ಬಂದವ ಹಾಗೆ ಹೋಗಲಿ, ಆದ್ರೆ ಊರು ಕಾಯುವ ಇವ ಬಂದಿರುವಾಗ ಮಾತಾಡದೆ ಹೋಗಬಹುದಾ? ಗೊತ್ತಾದ್ರೆ ಕಷ್ಟ ಅದು ಅಲ್ವಾ? ಈಗ ಏನು ಮಾಡುವ? ಈಗ ಒಟ್ಟು ಸಮಸ್ಯೆ ಆಯ್ತಲ್ಲ. ಈಗ ಒಂದು ಕೆಲಸ ಮಾಡುವ, ಏನ್ರೆ, ಅವರ ಪ್ರಸನ್ನತೆಯನ್ನು ಸಂಪಾದಿಸುವುದೇ ನಮಗಿರುವ ಉದ್ದೇಶ. ಆದ್ದರಿಂದ ಯಾರು ಪ್ರಸನ್ನರಾಗಬೇಕಾದ್ರೆ ಆಗಬೇಕಾದದ್ದೇನು ಕೇಳಿದರೆ ಅವರನ್ನು ಹೊಗಳಬೇಕಾದ್ದು. ಹೊಗಳುವುದಂದ್ರೆ ಹೊಗಳಿದ್ರೆ ಉಬ್ಬುತ್ತಾರೆ ಅಂತ ಅರ್ಥ ಅಲ್ಲ. ಈಗ ಒಂದು ಆರಾಧನೆಯಲ್ಲಿ ನಾವು ದೇವರನ್ನಾದರೂ ಪೂಜಿಸ್ತೇವೆ ಅಲ್ವಾ? ಪೂಜಿಸುವಲ್ಲಿ ಉದಾತ್ತವಾದಂತಹ ಗುಣದಿಂದ ಸ್ತುತಿ ಮಾಡ್ತೇವೆ. ಈಗ ನಾವು ಹೊಗಳಿದ್ದರಿಂದ ದೇವರ ಯೋಗ್ಯತೆ ದೊಡ್ಡದಾಗುವುದಲ್ಲ ಅಲ್ಲ, ಯೋಗ್ಯತಾವಂತನಾದ್ದರಿಂದಲೇ ಅವ ದೇವರಲ್ವ? ಹಾಗಿದ್ರೆ ನಾವು ಆ ದೃಷ್ಟಿಯಿಂದ ಹೊಗಳೋದು ಯಾಕೆ ಕೇಳಿದರೆ, ಅವರಿಂದ ನಾವು ನಿರೀಕ್ಷಿಸುವುದು ಅದನ್ನು ಅಂತ ಅರ್ಥ. ನಾವೇನನ್ನು ಅವರಿಂದ ನಿರೀಕ್ಷಿಸ್ತೇವೆ ಅದರ ಮೂಲಕವಾಗಿ ಅವರನ್ನು ಸ್ತುತಿಸಬೇಕು. ಇವರಿಂದ ನಾವು ನಿರೀಕ್ಷಿಸುವುದು ಏನನ್ನು? ಕರುಣೆಯನ್ನು ಅಲ್ವಾ? ಕರುಣಾನಿಧಿ, ಕರುಣವಾರಿಧಿ, ಕರುಣವಾರಿಧಿಯೇ ಮಹ ಗುರುವರನೇ
ವರ ವಚನ ಧೃತ ವರ್ಷ ಅಮೃತ ವರ್ಷ ಕರುಣ ಮಾರಿತಿ ಮಹಗುರುವರನೆ ಭವದೀಯ ವರ ವಚನ ಧೃತ ವರ್ಷ ಏನು ಯೋಗ್ಯತಾ ಸಂಪನ್ನರು. ಆಹಾ, ಕರುಣ ವಾರಿಧಿ ಹೌದು. ಅಥವಾ ಕರುಣ ನಿಧಿ. ನಿಧಿ, ವಾ ಕರುಣ ನಿಧಿ, ವಾ ಕರುಣ ನಿಧಿ, ವಾ ಕರುಣ ನಿಧಿ ಎಂಥದ್ದು? ಕರುಣ ನಿಧಿ ಅಂತ. ಹೌದು. ವಾ ವಾ ಕರುಣ ನಿಧಿ. ಆಶ್ಚರ್ಯ ಮೊದಲಿಗೆ. ಹೌದು. ವಾ ಕಣ್ಣು ಮುಚ್ಚಿದ್ದಾರೆ, ಆದರೂ ಇವರು ಕರುಣಾನಿಧಿ. ಅದೇನು ಕರುಣಾನಿಧಿಗಳು ಕಣ್ಣು ಮುಚ್ಚಲಿಕ್ಕಿಲ್ವಾ? ಅದಕ್ಕೆ ನಾನು ಹೇಳಿದ್ದು ವಾ ಕರುಣಾನಿಧಿ ಅಂತ ಕೇಳಿದ, ಅದಕ್ಕೆ ನಾನು ಕರುಣನಿಧಿ ಅಥವಾ ಕರುಣಾವಾರಿಧಿ. ಇಂತಹ ಗುರುವರಿಯರನ್ನು ಕರುಣಾವಾರಿಧಿಗಳು ಅಂತ ಗುರುತಿಸುವುದು ಯಾವ ಕಾರಣಕ್ಕೆ? ಯಾವಾಗ? ಅಲ್ಲ, ಈಗ ಸಮುದ್ರದ ನೀರು ಅಂದರೆ ಉಪ್ಪು ಉಪ್ಪು ಅಂತ ಅರ್ಥ. ಹೌದು ಅಲ್ವಾ? ಲವಣಯುಕ್ತವಾದದ್ದು. ಕುಡಿಲಿಕ್ಕೂ ಆಗುವುದಿಲ್ಲ, ಕೃಷಿಗೂ ಆಗುವುದಿಲ್ಲ. ಆಗುದಿಲ್ಲ. ಆಗುವುದಕ್ಕೆ ಅಗಾಧವಾದ ಜಲರಾಶಿ ತುಂಬಿಕೊಂಡಿದೆ, ಬೇಕಾದಷ್ಟು ಉಂಟು. ಆದರೆ ಕೃಷಿಗೆ ಆಗ್ತದ? ಆಗುದಿಲ್ಲ. ಕುಡಿಲಿಕ್ಕೆ ಬರ್ತದೆ? ಹೆಕ್. ಮತ್ತೆ ಈಗ ಸಮುದ್ರಕ್ಕೆ ಹೋಲಿಸುವುದು ಯಾಕಪ್ಪ? ಅದೇ ಮೀನು ಸಿಗ್ತದಂತ ಹೇಳಿ. ಹಾ, ವಿಶೇಷ ಇರುವುದು ಅಲ್ಲಿಯೇ. ಅಲ್ಲೇ ಈಗ ಸಮುದ್ರದ ನೀರು ಕೃಷಿಗೆ ಆಗುವುದೇ ಇಲ್ವಾ? ಇಲ್ಲ. ಕುಡಿಲಿಕ್ಕೆ ಆಗುವುದೇ ಇಲ್ವಾ? ಮತ್ತೀಗ ನೀನು ಕುಡಿಯುವ ನೀರು ಎಲ್ಲಿ ಅದ್ದು? ನಾನು ಬಾವಿ ಇದ್ದು. ಹೌದಾ? ಬಾವಿಗೆ ನೀರು ಎಲ್ಲಿಂದ ಬಂತು? ಬಾವಿಯೊಳಗಿತ್ತು. ಬಾವಿಯೊಳಗೆ ಯಾರು ತುಂಬಿಟ್ಟದ್ದು? ನಾನು ತೋಡಿದ್ದು. ಅಂತ ನೀನು ತೋಡಿದ್ದಂದ್ರೆ ಭೂಮಿಯೊಳಗೆ ನೀರು ಹೊಯ್ದಿಟ್ಟದ್ದಲ್ಲ. ಅದಲ್ಲ, ಭೂಮಿಯೊಳಗೆ ಹೊರತೆ ಹೇಗೆ ಹುಟ್ಟುತ್ತದೆ? ಒಯ್ದಿಟ್ರು ಬಾವಿ ನೀರಾಗ್ತದೆ. ಅಲ್ಲ, ನಮ್ಮಲ್ಲಿ ಒಬ್ಬ ಬೈತಪ್ಪ ಅಂತ ಇದ್ದ. ಅವ ಒಂದು ಬಾವಿ ತೋಡಿದ. ಪಾಪದವರಿಗೆ ಬಾವಿ ತೋಡುವ ಕೆಲಸ ಅವನಿಗೆ. ಅದಕ್ಕೊಂದು ತೆಳ್ಳಗಿದ್ದದನ್ನು ರಾತ್ರಿ ಹಾಕಿದ. ಒಂಚೂರು ಕೆಸರು ನೀರನ್ನ ಹಾಕಿದ. ಯಾವುದೋ ಒಂದು 4 ಗಾಡಿಯಲ್ಲಿ ತಂದ ನೀರು ಹಾಕಿದ. ಅಧಿಕಾರಿ ಬಂದರು, ಹೀಗೆ ಅಂದರು, ಓ ತುಂಬ ನೀರುಂಟು, ಇವನಿಗೆ ಇಷ್ಟು ತಗೋ ಅಂತ ಕೊಟ್ಟರು. ಅಲ್ಲ, ಹೌದಪ್ಪ, ತುಂಬದೇ ನೀರಲ್ಲಿ ಇರುವುದಿಲ್ಲ. ಈಗ ಬಾವಿಯಲ್ಲಿ ಕ್ರಮವೇ ಹಾಗೆ, ತುಂಬದೇ ನೀರು ಇರುವುದಿಲ್ಲ. ತುಂಬುವುದು ಯಾವುದರಿಂದ ಅನ್ನುವುದೇ ಇರುವುದು ಪ್ರಶ್ನೆ. ಎಲ್ಲಿಂದಲೋ ತಂದು ಹಾಕಿ ತುಂಬಿಸಿದನೋ ಅಥವಾ ಇನ್ನೆಲ್ಲಿಯಾದರೂ ಬಂದು ತುಂಬುತ್ತದ? ವರತೆಯ ಕಾರಣವಾಗಿ ತುಂಬುವುದು ಹೌದಾ? ಹೌದೌದು. ಈ ವರತೆ ಅನ್ನುವುದು ಹೇಗೆ ಹುಟ್ಟಿಕೊಳ್ತದೆ? ಹೇಗೆ? ಮಳೆಯ ಕಾರಣದಿಂದಲೇ ವರತೆ ಬೆಳೆಯುತ್ತದೆ. ಅಲ್ಲದಿದ್ದರೆ ವರತೆ ಎಲ್ಲಿಂದ? ಮಳೆ ಆಗದೇ ಇದ್ರೆ. ಮಳೆ ಆಗಲಿಕ್ಕೆ ನೀರೆಲ್ಲಿಂದ ಬರ್ತದೆ? ಎಲ್ಲಿಂದ ರಾಯರೇ? ಸಮುದ್ರದಿಂದಲೇ ನೀರು ಮೋಡ ಆಗುವುದು. ಮತ್ತೆ ಹಾಗೊಂದುಂಟಾ? ಈಗ ಸಮುದ್ರದ ನೀರು ಕುಡಿಲಿಕ್ಕೆ ಆಗುವುದಿಲ್ಲ ಹೇಳ್ತೀಯ? ಆಗುತ್ತದೆ. ನೇರ ನೇರ ಕುಡಿಯುವುದಕ್ಕಾಗುವುದಿಲ್ಲ. ಅದಕ್ಕೊಂದು ಸಂಸ್ಕಾರ ಸಿದ್ಧವಾಗಬೇಕು. ಪರ್ಯಾಯವಾಗಿ ಅದನ್ನೇ ನಾವು ಕುಡಿಯುತ್ತೇವೆ ಅಲ್ವಾ? ಆಕಾಶದಿಂದ ಬಿದ್ದ ನೀರು ಸಮುದ್ರ ಸೇರ್ತದೆ, ಸಮುದ್ರದಿಂದ ಎದ್ದ ನೀರೇ ಮತ್ತೆ ಮಳೆಯಾಗಿ ಬರ್ತದೆ ಅಲ್ವಾ? ಹಾಗೆ ಉಪ್ಪು ನೀರು ಕುಡಿಬಹುದು. ಹೌದು,
ಸಂಸ್ಕಾರಜನ್ಯವಾಗಿ ಬರಬೇಕಷ್ಟೇ ಇರೋದು. ಹೌದೌದು. ಯಾವುದು ಈ ಪ್ರಪಂಚದಲ್ಲಿ ಆಗದು ಅನ್ನುವುದಿಲ್ಲ. ಸಂಸ್ಕಾರದ ಮೂಲಕವಾಗಿ ಎಲ್ಲವೂ ಗ್ರಾಹ್ಯ ಯೋಗ್ಯವಾದದ್ದೆಲ್ಲದೇ ಇದ್ದದ್ದಲ್ಲ. ಇಂತಹವರನ್ನು ಕರುಣಾವಾರಿಧಿಗಳು ಅನ್ನುವುದು ಅದೇ ಧ್ವನಿಯಲ್ಲಿ ಬಹುಶಃ. ಹಾಗೆ ನೇರ ಅನುಗ್ರಹ ಸಿಗ್ತದೆ ಅಂತ ಅರ್ಥ ಅಲ್ಲ. ಒಂದು ಸಂಸ್ಕಾರ ಸಿದ್ಧವಾಗಿ ಅವರ ಮೂಲಕವಾಗಿ. ಯಾಕೆ? ಅಂಥವರ ತಪಸ್ಸು, ಧ್ಯಾನ, ಸಾಧನೆ, ಪ್ರಯತ್ನ ಎಲ್ಲ ಅವರಿಗಾಗಿ ಅಲ್ಲ, ಊರಿನವರಿಗಾಗಿ. ಊರೊಳ್ಳೆದಾಗಲಿ. ಅವರ ಆಶಯ ಏನು? ಸರ್ವೇ ಜನಾ ಸುಖಿನೋ ಭವಂತು. ಓ, ಹಾಗೆ ಊರು ಉದ್ಧಾರ ಮಾಡಲಿಕ್ಕೆ ಹೊರಟ ಸ್ವಾಮಿ. ಹೌದು. ಮತ್ತೆ ಸ್ವಾರ್ಥ ಇಟ್ಟುಕೊಂಡವರಲ್ಲ. ಊರಿಗೆ ಹಿತವಾಗಲಿ. ಅಂದರೆ ಸಮುದ್ರದಲ್ಲಿ ನೀರು ತುಂಬಿದ ಹಾಗೆ ಅದಕ್ಕೆ ದಾಹ ಆಗುತ್ತದೆ ಅಂತಲೂ ಅಲ್ಲ, ದಾಹ ತೀರಿಸುವವರಿಗೆ ಅನುಕೂಲವಾಗಿ ಒದಗಬೇಕು ಅನ್ನುವಂತಹ ಉದ್ದೇಶವೂ ಇಲ್ಲದೇ ಅಲ್ಲ. ಆದರೆ ವಿನಿಯೋಗಿಸುವಲ್ಲಿ ಪಾತ್ರತ್ವ ಸಿದ್ಧಿ ಆದವರಿಗೆ ಮಾತ್ರ ಅದು ಒದಗಿ ಬರ್ತದೆ. ಈ ದೃಷ್ಟಿಯಿಂದ ಕರುಣಾವಾರಿಧಿಗಳು. ತೆಗೆದಷ್ಟು, ಮೊಗೆದಷ್ಟು, ಬಗೆದಷ್ಟು, ಮುಗಿಯದೇ ಇದ್ದಷ್ಟು ತುಂಬಿಕೊಂಡಿರುವರು ಅಂತ ಅರ್ಥ. ತುಂಬ ಉಂಟು ಇವರಲ್ಲಿ. ಈ ಪ್ರಪಂಚದಲ್ಲಿ ಕರುಣೆ ಎಂಥವರಲ್ಲಿಯೂ ಇರಬಹುದು. ಆದರೆ ಕರುಣೆಯನ್ನು ಹೊಂದುವಲ್ಲಿ ಪಾತ್ರತ್ವ ಇದೆ ಅನ್ನೋದು ಮುಖ್ಯ. ಹೌದಾ? ಅಪಾತ್ರದಲ್ಲಿ ಆಗಕೂಡದು. ಈಗ ನೀನೊಂದು ಬೆಳೆದಿದ್ದ ಕೆಲಸ ಮಾಡಿದಿ ಅಲ್ಲ, ಹೇಳಿದ್ ನಾನು ಉದಾಹರಣೆ ಅಲ್ವಾ, ನಿನ್ನ ಹೊಣೆ ತೋಟ ಕಾಯುವುದು, ನೀನು ಸರಿ ಕೆಲಸವೇ ಮಾಡಲಿಲ್ಲ. ಎಂಥದ್ದೋ ಬಡತಾಯಿ ಮಗ ಕೆಲಸ ಮಾಡಲಿಲ್ಲ, ಕರುಣೆ ತೋರಿಸಿದಲ್ಲಿ 2 ಕೊಡಬೇಕು ಮೊದಲು ಅಲ್ಲ, ಹೇಳಿದ್ ನಾನು. ಮಾಡಬೇಕಾದ ಕರ್ತವ್ಯದಿಂದ ಹೊರತಾಗಿ ಉಳಿದವರ ಮೇಲೆ ಕರುಣೆ ಇಲ್ಲ ಅಲ್ವಾ. ಈಗ ಒಂದು ದನದ ಕರುವಾದರೂ ತಾನು ಅಂಬ ಅಂತ ಕರೆಯದೆ ತಾಯಿ ಹಸು ಹಾಲು ಸುರಿಸ್ತದ ಇಲ್ಲ. ಹಾಗೆಂದ್ರೆ ಮಗ ಅಲ್ಲ ಅಂತ ಅರ್ಥವ. ಅದರದ್ದೇ ಮಗುವಾದರೂ ಕರುವಾದರೂ ಅದು ಕರೆದಾಗ ಮಾತ್ರ ಅದು ಹಾಲು ಸುರಿಸ್ತದೆ. ತದ್ರೀತಿಯಲ್ಲಿ ಪಾತ್ರತ್ವ ಅನ್ನುವುದು ಸಿದ್ಧಿಯಾದಾಗ ಮಾತ್ರ ಅನುಗ್ರಹವು ಒದಗಿ ಬರ್ತದೆ. ನಮಗೆ ಪಾತ್ರತ್ವ ಬರಬೇಕು ಅಂದ್ರೆ ನಮ್ಮ ಸಾಧನೆಯಿಂದ ಮಾತ್ರ ಸಾಧ್ಯವಾಗ್ತದೆ ಅಂತ ಅರ್ಥ ಅಲ್ಲ. ಸಾಧನೆಯೂ ಬೇಕು, ಆ ಕಡೆಯಿಂದ ಅವರ ಕರುಣೆಯೂ ಸೇರಬೇಕು. ಇದೆರಡೂ ಒಂದಾದಂತಹ ಕಾಲಕ್ಕೆ ನಮಗದನ್ನು ಅನುಭವಿಸುವಂತಹ ಅವಕಾಶ ಸಿಗುತ್ತದೆ. ಯಾಕಂದ್ರೆ ಬಹಳ ನೋವು ಸಂಕಟಗಳನ್ನು ನಾವು ಅನುಭವಿಸುತ್ತಾ ಇರುವವರು. ತಾಪತ್ರಯ ತಾಪತ್ರಯ ತುಂಬ ಉಂಟು. ತಾಪತ್ರಯ ತುಂಬ ಉಂಟು. ನನ್ನ ಪಕ್ಕದ ಮನೆಯಲ್ಲಿ ಒಬ್ಬ ಇದ್ದಾನೆ, ಅವನ ತಾಪತ್ರಯ ಮುಗಿಲಿಕ್ಕಿಲ್ಲ ನನಗಿಂತಲೂ ಹೆಚ್ಚು. ನಾನು ಕೇಳಿದೆ, ಏನು ಮಾರೆ ನಿನ್ನ ತಾಪತ್ರಯ ಅಂತ. ಅವು ಹೇಳಿ ಪ್ರಯೋಜನ ಇಲ್ಲ ಅಂದ. ಏನಂತ ಕೇಳಿದೆ ನಾನೊಬ್ಬಳು ವಿಧವೆಯನ್ನು ಮದುವೆ ಆದೆ, ಅವಳಿಗೊಬ್ಬಳು ಮಗಳಿದ್ಳು, ಅವಳನ್ನು ನನ್ನ ಮಗ ಮದುವೆ ಆದ. ತಾಯಿಯಿಂದ ಮಗಳಿಂದ ಅಪ್ಪನಿಗೊಂದು ಮಗು ಹುಟ್ಟಿತು, ಮಗಳಿಂದ ಅಪ್ಪನಿಗೊಂದು ಮಗು ಹುಟ್ಟಿತು. ನಾನೇ ಮಾವ ಆದೆ, ನಾನೇ ಅಳಿಯ ಆದೆ, ನಾನೇ ಅಜ್ಜ ಆದೆ. ಅಯ್ಯೋ ನನ್ನ ತಾಪತ್ರಯ ಮುಗಿಲಿಕ್ಕಿಲ್ಲ ಅಂತ ಹೇಳಿದವ. ಅದೇ ಈ ಎಲ್ಲವೂ ಒಂದೇ ಒಬ್ಬನೇ ಆಗುತ್ತೇನೆ ಅಂತ ಹೊರಟ್ರೆ ಇದೇ ಸಮಸ್ಯೆ ಬರೋದು ಅಲ್ವಾ. ಅದು ಬೇರೆ ಬೇರೆ ಆಗಬೇಕಾದ್ರೆ ಬೇರೆ ಬೇರೆ ಆಗ ಏಕಪಾತ್ರ ಅಭಿನಯ ಆದರೆ ಕಷ್ಟ ಆಗೋದು. ಹೋಗಲಿ, ಕೇವಲ ಅವರ ಸಮಸ್ಯೆ ಅವರ ಸಂದಿಗ್ಧವನ್ನಷ್ಟೇ ಉದ್ದೇಶಿಸಿ ನಾನು ಹೇಳಿದ್ದಲ್ಲ. ಏನು ತಾಪತ್ರಯ ಅಂದರೆ ವ್ಯಕ್ತಿಯಾದವನಿಗೆ 3 ವಿಧದಿಂದ ತಾಪಗಳು ಅಂಟಿಕೊಳ್ತಾವೆ, ಅಂದರೆ ಬರ್ತವೆ ಈ ಪ್ರಪಂಚದಲ್ಲಿ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಹೀಗೆ ಇದನ್ನು ಗುರುತಿಸುವುದು. ಅಂದರೆ ದೈವಾಯತ್ತವಾಗಿ ಬರುವಂತಹ ತಾಪಗಳು ಕೆಲವು, ತನ್ನದ್ದಾದಂತಹ ಮಾನಸಿಕವಾದಂತಹ ಸ್ಥಿತಿಯಂತರದ ಮೂಲಕವಾಗಿ ಬರಬಹುದಾದಂತಹ ತಾಪಗಳು ಕೆಲವು, ಇನ್ನು ಲೌಕಿಕವಾದಂತಹ ವ್ಯವಹಾರದಿಂದ ಬರಬಹುದಾದಂತಹ ಸಮಸ್ಯೆಗಳು ಕೆಲವು. ಹೀಗೆ ಬೇರೆ ಬೇರೆ ವಿಭಾಗದಿಂದ 3 ವಿಭಾಗದಿಂದ ತಾಪಗಳು ನಮ್ಮನ್ನು ಅಂಟಿಕೊಳ್ಳುತ್ತವೆ ಅನ್ನುವ ಕಾರಣದಿಂದ ತಾಪತ್ರಯ. ಅದು ಪರಿಹಾರ ಆಗಬೇಕು ಅಂತಾದರೆ ತಮ್ಮಂಥವರ ಎಂಥದ್ದು ಅನುಗ್ರಹಾಮೃತ ವಚನ ಸೇಚನ. ಹೌದೌದು, ಅಮೃತ ಸೇಚನ ಅಲ್ವಾ. ಹೌದಾ, ವಚನ ರಸ. ಅದು ವಚನ ರಸ. ಅದು ನಾನು ಇವರಿಂದ ಆಗಬೇಕಾಗಿಲ್ಲ. ಮೊನ್ನೆ ನಾನು ಫಲಾಹಾರ ಮಂದಿರಕ್ಕೆ ಹೋದಾಗಲೇ ಆಗಿತ್ತು. ಎಂಥದ್ದು? ನಾನು ಹಸಿವೆ ಆಯಿತು, ಹೋಗಿ ತಿಂಡಿ ಏನುಂಟು ಅಂತ ಕೇಳಿದೆ. ಅವ ವಡೆ ಉಂಟು ಅಂತ ಹೇಳಿದ, ಆಮೇಲೆ ಉತ್ತಪ್ಪ ಉಂಟು ಅಂತ ಹೇಳಿದ, ಈರುಳ್ಳಿ ದೋಸೆ ಉಂಟು ಅಂತ ಹೇಳಿದ. ನನಗೆ ಅದೆಲ್ಲ ಬೇರೆ ಯಾವುದು ದೋಸೆ ಉಂಟು ಅಂತ ಕೇಳಿದೆ. ಆಗ ತುಪ್ಪ ದೋಸೆ ಉಂಟು ಅಂದ. ತುಪ್ಪ ದೋಸೆ ಅಮೃತ ಸೇಚನ ಆಗಿದೆ ಅದು ಇವರಿಂದ. ಮೊನ್ನೆ ನಾನು ನೋಡಿದ್ದೇನೆ, ಮತ್ತೆ ಒರೆಸ್ಕೊಂಡು ಹೋದ. ಇದು ಮಂತ್ರಕ್ಕಿಂತ ಉಗುಳೇ ಹೆಚ್ಚು ಅಂತ ಒಂದು ವಾಕ್ಯ ಉಂಟು. ಅಂದರೆ ಉಗುಳು ಮಾತ್ರ ಹೀಗೆ ಮಾಡೋದು, ಮಂತ್ರ ಹೇಳಲಿಕ್ಕೆ ಇಲ್ಲ. ಇದು ಬಹುಶಃ ಆ ಜಾತ್ಯಮ ಇರಬೇಕು. ಹೋಗಲಿ, ನಾನು ಹೇಳಿದ್ದೆ ಅದಲ್ಲ. ಮಾತನಾಡುವಾಗ ಬರುವಂತಹ ಜೊಲ್ಲು ರಸ ಅಲ್ಲ, ಮಾತೇ ಅಮೃತ ಅನ್ನುವಂತಹ ಅರ್ಥದಿಂದ ಹಾಗೆ ಇರುವುದು ತಾಪ. ತಾಪ ಅಂದರೆ ಬೆಂಕಿ ಅಂತ ಅರ್ಥ. ಬೆಂಕಿಯನ್ನು ನಂದಿಸಬೇಕಾದ್ರೆ ಏನಾಗಬೇಕು? ನೀರು ಬೀಳಬೇಕು. ನೀರು ಅಂದರೆ ಸಣ್ಣ ಬೆಂಕಿಗಾದರೆ ಸಾಮಾನ್ಯ 1 ತಂಬಿಗೆ ನೀರು ಸಾಕು. ದೊಡ್ಡ ಬೆಂಕಿ ಆದರೆ
ಮಳೆಯೇ ಸುರಿಬೇಕು ಹೌದು, ಅಲ್ವಾ? ಹೌದು. ಅಮೃತ ವರ್ಷ ಅಂದದ್ದು ಆ ಕಾರಣದಿಂದ, ತಾಪತ್ರಯದಿಂದ ನಮ್ಮನ್ನು ನಾವು ಸುಟ್ಟುಕೊಳ್ಳುವಂತಹ ಸ್ಥಿತಿಯಲ್ಲಿದ್ದೇವೆ. ಆದ್ದರಿಂದಲೇ ಅದನ್ನು ತಣಿಸುವ ಹಾಗೆ ಅಮೃತ ವರ್ಷವೇ ಸೇಚನವ. ಅಮೃತ ಸೇಚನ ಉದ್ಧರಿಸಬೇಕು. ಸ್ವಾಮಿಯೇ ಯಾರು? ಕರುಣಾನಿಧಿಗಳು ಕಣ್ಣು ಬಿಟ್ರು ಯಾರಯ್ಯ ನಾನು ಯೋಗರುಡನಾಗಿ ಈ ರೀತಿ ಪ್ರಾರ್ಥನೆಗೈವ ಯಾರಯ್ಯ ತತ್ಸತ್. ಎಂಥದ್ದು? ಇವರು ಆಗಲೇ ಸತ್ತಾಗಿದೆ, ಈಗ ವಾಂತಿ ಮಾಡ್ತಾ ಇದ್ದಾರೆ. ಸತ್ತದ್ದು? ಓಂ ಸತ್ ಅಂದ್ರು. ಸತ್ತದ್ದಲ್ವ? ಓಮು ತತ್ ಸತ್. ಓಮ ಸತ್ವ. ಓಮ ಸತ್ವ ಅದು ನಿನಗೆ ಜೀರ್ಣ ಬಾರದೆ ಇದ್ದವನಿಗೆ ಅದಲ್ಲ. ಓಮು ತತ್ ಸತ್. ಏನು ಓಮು ಅಂದ್ರೆ 3 ಶಬ್ದ ಉಂಟದರಲ್ಲಿ. ಹೌದಾ? ಹೌದು. ಯಾವುದೆಲ್ಲ? ಅಕಾರ, ಉಕಾರ, ಮಕಾರ. ಮತ್ತೊಂದು ವಿಕಾರ. ಅದು ನಿನ್ನದ್ದು, ಅದು ಅದರಲ್ಲಿಲ್ಲ. ಅಕಾರ, ಉಕಾರ, ಮಕಾರ. ಆ ಉ ಮ. ಉಮನ ನಿರೀಕ್ಷೆಯಲ್ಲಿದ್ದಾರೆ. ಉಮ ಅಲ್ವಾ? ಅಕಾರ, ಉಕಾರ, ಮಕಾರ ಇದು 3 ಸಂಯುಕ್ತವಾದರೆ ಓಂ. ಹಾಗೆ ಅದಕ್ಕೆ ಬೇರೆ 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 ಬಹಳ ವಿವರಣೆಯನ್ನು ಕೊಟ್ಟಂತಹ ಬುದ್ಧಿವಂತರಲ್ಲಿ ಇದ್ದಾರೆ ಪ್ರಪಂಚದಲ್ಲಿ. ಎಷ್ಟು ಕೊಡ್ಲಿಕ್ಕೆ ಆಗ್ತದೆ? 3 ಗುಣಕ್ಕೆ ಪ್ರತಿಪಾದ್ಯವಾದದ್ದು, 3 ಲೋಕಕ್ಕೆ ಪ್ರತಿಪಾದ್ಯವಾದದ್ದು, 3 ಸ್ಥಿತಿಗೆ ಪ್ರತಿಪಾದ್ಯವಾದದ್ದು, 3 ದಿನದ ಬದುಕಿಗೆ ಪ್ರತಿಪಾದ್ಯ, ಏನು ಲೆಕ್ಕ ತಗೊಳ್ಲಿಕ್ಕೂ ಆಗ್ತದೆ. ಹೌದು. ಪ್ರಣವ. ಓಹೋ, ಇವರಿಗೆ ಅದೇ ಓಂ ಪ್ರಣಯದಲ್ಲಿದ್ದಾರ. ಪ್ರಣಯ ಅಲ್ವಾ? ಅದು ನೀನು ಮನೆಯಲ್ಲಿ ಅಲ್ವಾ? ಪ್ರಣವ ಮನೆಯಲ್ಲಿಲ್ವಾ? ಮತ್ತೆ ಊರಿನ ಮೇಲ ಎಲ್ಲೂ ಇಲ್ಲ, 20 ವರ್ಷ ಎಲ್ಲಿಯೂ ಇಲ್ಲ ಅಂತ. ಹಾಗೆ ಸರಿ. ಪ್ರಣವ ಓಂ ಅಂದ್ರೆ ಪರಬ್ರಹ್ಮ ಪ್ರತಿಪಾದ್ಯವಾದದ್ದು ಅಂತ ಅರ್ಥ. ಎಲ್ಲವೂ ಅದರಲ್ಲೇ ಸೇರಿಕೊಂಡಿದೆ. ತತ್ ಅಂದ್ರೆ ಅದು. ಮೇಲೆ ಹೋಗ್ಲಿಕ್ಕೆ ಹೋಗಿದೆ ತತ್. ತತ್ ಅಂದ್ರೆ ಅದು. ಅದು ಅಂದ್ರೆ ಏನು? ಅವನು ಅಲ್ಲ, ಅವಳು ಅಲ್ಲ, ಗಂಡು ಅಲ್ಲ, ಹೆಣ್ಣು ಅಲ್ಲದೆ ಇದ್ದದ್ದು. ಓ, ಇವರು ಅದ ಈಗ ಹಾಗಲ್ವ? ಅವಳು ಅಲ್ಲ, ಅದರ ಕುರಿತು ಧ್ಯಾನಾಸಕ್ತರು. ಯಾವುದು? ಗಂಡು ಅಲ್ಲದೆ ಇದ್ದದ್ದು, ಹೆಣ್ಣು ಅಲ್ಲದೆ ಇದ್ದದ್ದು. ಅದರ ಬಗ್ಗೆ ಭಾರಿ ಉಮೇದ ಇವರಿಗೆ. ಅಲ್ಲ, ಹಾಗಲ್ವೋ? ಹಾಗಂದ್ರೆ ಎಂಥದ್ದು? ನಪುಂಸಕ ವಾಚ್ಯ ಅಂತ ಅರ್ಥ ಅಲ್ಲ. ಬೇಕಾದಾಗ ಗಂಡು ಆಗಬಲ್ಲದು, ಬೇಕಾದಾಗ ಹೆಣ್ಣು ಆಗಬಲ್ಲದು. ಇವರು ಯಾವುದೋ ಒಂದು ಮೇಳದಲ್ಲಿ ಶ್ರೀವೇಷ ಮಾಡಿರ್ಬೇಕಾಗಾದ್ರೆ. ಆದ್ದರಿಂದ ಅದು ಪರಬ್ರಹ್ಮ ವಸ್ತು. ಪರಬ್ರಹ್ಮ ಅನ್ನೋದು ವ್ಯಕ್ತಿ ಅಲ್ಲ, ಪರಬ್ರಹ್ಮ ವಸ್ತು. ಅದೊಂದೇ ಸತ್ಯ, ಮಿಕ್ಕುಳಿದೆಲ್ಲ ಮಿಥ್ಯ. ಹಾಗೆ ಹೇಳಲಿಕ್ಕೆ ಹೊರಟದ ವೇದಾಂತಿಗಳ ಮತವೇ ಹಾಗೆ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಈ ಭಾವವನ್ನು ಹೊಂದಿದವರು ಅವರು ಅದನ್ನು ಅನುಸಂಧಾನ ಮಾಡಿದ್ದು. ನಾನು ಯಾರು, ನೀನು ಯಾರು, ನಾನು ನಾನಲ್ಲ, ನೀನು ನೀನಲ್ಲ, ಸರ್ವಂ
ಕಲ್ವಿದಂ ಬ್ರಹ್ಮ. ನಾವು ಹೋಗುವ ಆಹಾ. ಜಗಳೇ ಬೇಡ. ಹಬ್ಬ ನೀವು ಅಲ್ಲಂತೆ ನಾನಲ್ಲಂತೆ. ಅವ್ರು ಹೇಳಿದ್ರು ನಾನೊಬ್ಬ ಕಲ್ಲು ನಾನಿಂದ ಒಡ್ರವನ ಕಲ್ಲು ಒಡ್ಡಿ ಹೋಯವನ. ಅಲ್ಲೋ ನನ್ನ ಕರ್ಣಗಳೇ ಪಾವನವಾಯಿತು. ನೀವು ಕರ್ಣನ ಪಾತ್ರ ಮಾಡಿದ್ದೀರಾ? ಆಹಾ, ಕರ್ಣ ರಸಾಯನ. ಹೌದಾ? ಅದೇ ಯಾರು ಹೇಳಿ ಮೊನ್ನೆ ಕಿವಿಯಲ್ಲಿ ಇಳಿತೈತೆ, ಅದಕ್ಕೆ ಹತ್ತಿ ಇಟ್ಟರು. ನಾನು ಕೇಳಿದೆ ಏನು ಅಂತೇಳಿ, ಹತ್ತಿ ಹಿಡಿದೆ, ಕರ್ಣ ರಸಾಯನ ಆಗ್ತಾ ಉಂಟು ಅಂದರು. ಏ, ಕಿವಿಗೆ ಬಂದ ಯಾವುದೋ ರೋಗದಿಂದ ಹೊರಗಿಳಿಯುವ ದ್ರವ ಅಲ್ಲ, ಕರ್ಣಕ್ಕೆ ಹಿತಕರವಾದದ್ದು ಅನ್ನುವಂಥ ಅರ್ಥದಿಂದ ನಾನು ಹೇಳಿದ್ದು. ಏನನ್ನು ನಾವು ಲಕ್ಷ್ಯ ಬಿಟ್ಟಾಡಿದ್ದೇವೆ, ವಚನಾಮೃತ, ಅದನ್ನು ಸಾದೃಶ್ಯ ಮಾಡಿದ್ರಲ್ಲ. ನಾವು ಬಾಯಲ್ಲಿ ಬರ್ಬೇಕಂತ ಯೋಚನೆ ಮಾಡಿದ್ದೀವಿ, ಕಿವಿಯಲ್ಲಿ ಇದು ಇದು ಮಾತಾ ಅಲ್ವಾ? ಅಮೃತದ ಸೋನೆ. ಮೆಚ್ಚಲೇಬೇಕು. ಎಂಥ ಪ್ರಶ್ನೆ ಕೇಳಿದರು, ಹೌದಲ್ಲ? ಈ ಪ್ರಪಂಚದಲ್ಲಿ ಇಷ್ಟರ ತನಕ ಯಾವ ವೇದಾಂತಿಗೂ ಕಂಡುಕೊಳ್ಳುವುದಕ್ಕಾಗದೇ ಇದ್ದ ಪ್ರಶ್ನೆ ಅದು. ನಾನು ಯಾರು, ನೀನು ಯಾರು? ಈಗ ನಿಜವಾಗಿ ಆದರೂ ಗೊತ್ತುಂಟು ನಮ್ಗೆ ನಾನು ಯಾರು ಅಂತ. ಗೊತ್ತುಂಟಪ್ಪ. ಏನು? ನೀವು ನಮ್ಮ ಒಡೆಯ ಬಲರಾಮ ದೇವರು. ನೀನು ಯಾರು? ನಾನು ನನ್ನ ಹೆಂಡತಿಯ ಗಂಡ. ನಿನ್ನ ಹೆಂಡತಿ ಅಂದರೆ ಯಾರು? ನನ್ನ ಹೆಂಡತಿ ಅಂದರೆ ಬೇರೆಯವರು ಮದುವೆ ಮಾಡಿಸಿದವಳು. ಬೇರೆಯವರು ಅಂದರೆ ಯಾರು? ನನ್ನ ಮಾವ. ಮಾವ ಅಂದರೆ ಯಾರು? ಅವರ ಅಜ್ಜನ ಮಗ. ಹಾಕೋ. ಹಾಗಿದ್ರೆ ಅವರಿಗೆ ಸ್ವಂತವಾದ ಒಂದು ಅಸ್ತಿತ್ವವೇ ಇಲ್ವೋ? ಉಂಟು, ಅವ್ರದ್ದೇ ಅಂತ. ನನ್ನ ಮಗಳನ್ನೇ ಕೊಟ್ಟಿದ್ದೆ ನಿನಗೆ ಅಂತ. ಹಾಗಲ್ವೋ? ಈಗ ನಮ್ಮನ್ನು ನಾವು ಅಂತ ಪರಿಚಯಿಸಿಕೊಳ್ಳಬೇಕು ಅಂತಾದರೆ ನಾವು ಅನ್ನುವುದಕ್ಕೊಂದು ಅಸ್ತಿತ್ವ ಬೇಡ? ಬೇಕಲ್ಲ. ಈಗ ನಮಗೆ ಅಸ್ತಿತ್ವ ಇದ್ರೆ ಮತ್ತೆ ಇನ್ನೊಬ್ಬರನ್ನು ಹಂಗಿಗಾಗಿ ಹೊಂದಬೇಕಾದ ಅವಶ್ಯಕತೆ ಏನು? ಈಗ ನಾನು ಯಾರು? ಬಲರಾಮ, ವಸುದೇವನ ಮಗ, ಯಾದವ ಸಮ್ರಾಟ, ಹೀಗೆ ಹೇಳಬೇಕಾದ ಅವಶ್ಯಕತೆ ಬರ್ತದೆ ಅಂತಾದರೆ ನಾನು ಅನ್ನುವುದಕ್ಕೆ ಅಸ್ತಿತ್ವ ಇಲ್ಲ ಅಂತಲೆಲ್ಲ ಅರ್ಥ. ಇನ್ನೊಂದರ ಮೂಲಕವಾಗಿ ನಮಗೆ ಅಸ್ತಿತ್ವ ಇರುವುದು. ಅವರಿಂದ ನಿಮಗೆ ಹೆಸರು ಬಂದದ್ದು, ಅವರಿಂದಲಾಗಿ ನಮ್ಮನ್ನು ಪರಿಚಯ ಮಾಡಿಕೊಳ್ತೇವೆ ಅಂತಾದರೆ ಮತ್ತೆ ನಾವೆಂಥದ್ದು? ಮತ್ತೆ ಹಾಗೆ ಹೇಳಿ ನೀವು ಒಟ್ಟಾರೆ ಮಾತಾಡಿದ್ರೆ ನನಗೆ ಅರ್ಥ ಆಗ್ತದೆ. ಸರಿ. ನೀನು ಹುಟ್ಟುವಾಗ ಹೀಗಿರಲಿಲ್ಲ, ಇಷ್ಟಿರಲಿಲ್ಲ. ಇವನು ಹುಟ್ಟುವಾಗ ಹೀಗಿರಲಿಲ್ಲ, ಇಷ್ಟಿರಲಿಲ್ಲ. ಮತ್ತೆಲ್ಲ ಅಂಟಿಸಿಕೊಂಡದ್ದು ಬರೇ ಮಣ್ಣು ಮಣ್ಣು ಮಣ್ಣು. ಆಹಾ, ಧನ್ಯನಾದ. ಏನಾಯ್ತಾ? ನನ್ನಾದ್ರೆ ಪ್ರಶ್ನೆ ಬಿಡಿ, ನೀವು ಹುಟ್ಟುವಾಗಿ ಏನು ಇವ್ರು ಯಾವಾಗ ಬಂದು ನೋಡಿದ್ರೆ ನೀವು ಹುಟ್ಟುವಾಗಿ. ಅಯ್ಯೋ, ಈಗ ಪ್ರಸೂತಿಕಾಗೃಹದಲ್ಲಿ ನಾನು ಹೇಗಿದ್ದೆ ಅನ್ನುವುದನ್ನು ಹೇಳಿದ್ದಲ್ಲ ಅವರು. ಮತ್ತೆ ಅವರು ಹೇಳಿದ್ದೇನನ್ನು? ನಾನು ಹುಟ್ಟುವ ಕಾಲಕ್ಕೆ ಹೀಗಿರ್ಲಿಲ್ಲ. ಮತ್ತೆ ಯಾರಾದ್ರೂ ಇಷ್ಟು ದೊಡ್ಡದಿರ್ತಾರ ಹುಟ್ಟುವಾಗ? ಮತ್ತೆಲ್ಲ ನಮ್ಮ ಇವ್ರೇನು ಬಚ್ಚಲ ಮನೆ ಅಂಡೆಯಿಂದ ಬಂದದ್ದ? ಹಾಗಲ್ಲೋ, ಮತ್ತೆ ನಮ್ಮದಾದಂತಹ ಕರ್ಮದ ಮೂಲಕವಾಗಿ ಅಂಟಿಕೊಂಡಂತಹ ಅನುಭವಗಳು ಅಂತ ಅರ್ಥ. ಮತ್ತೆಲ್ಲ ನಾವು ಕಟ್ಟಿಕೊಂಡದ್ದು ಒಂದೊಂದು ಸಂಬಂಧ. ಹುಟ್ಟುವುದಕ್ಕಿಂತ ಮೊದಲು ಯಾರು ತಂದೆ, ಯಾರು ತಾಯಿ? ಇಲ್ಲಲ್ಲ. ಯಾರಿಗೆ ಯಾರುಂಟು? ಎರೆಹುಳದ ಸಂಸಾರ. ಎರೆಹುಳ ಅಲ್ಲ, ಎರವಿನ ಸಂಸಾರ. ಎರವಿನ ಸಂಸಾರ ಅಂದ್ರೆ ಏನು? ಏನು? ಯಾರಿಂದೋ ಕೈಕಡ ತಕೊಂಡ ಹಾಗೆ ಅಂತ ಅರ್ಥ. ಎರವು ಅಂದ್ರೆ ಹಾಗೆ. ಈಗ ಇನ್ನೊಬ್ಬರಿಂದ ತಕೊಳ್ತೇವೆ ಕೈಕಡ ತಕೊಂಡ್ರೆ ನಮಗೆ ಅದರ ಮೇಲೆ ಅಧಿಕಾರ ಉಂಟು? ಇಲ್ಲಪ್ಪ. ಅವರು ಕೇಳುವಾಗ ಕೊಡಬೇಡ, ಅದನ್ನು ಕೊಡ್ಲೇಬೇಕು. ನಮ್ಮ ಸಂಸಾರವು ಅಂತದ್ದು, ನಮ್ಮದು ಅನ್ನೋ ಹಾಗೆ ಅದನ್ನು ಒಪ್ಪಿಕೊಳ್ಳುವುದಕ್ಕಿಲ್ಲ. 4 ದಿವಸಕ್ಕೆ ಮಾತ್ರ ನಮಗೆ ಅನುಭವಕ್ಕೆ ಬಂದದ್ದು. ಆಮೇಲೆ ಯಾವನು ಕೊಟ್ಟಿದ್ದಾನೆ ಅವನು ತೆಕ್ಕೊಳ್ಳುವ ಕಾಲಕ್ಕೆ ನಾವು ಬಿಟ್ಟು ಬಿಡಬೇಕಾಗುತ್ತದೆ. ಹಾಗಿದ್ರೆ ನಮಗದರಲ್ಲಿ ಸ್ವಾಯತ್ತ ಇಲ್ಲ. ನಮ್ಮದ್ದದು ಅನ್ನೋ ಹಾಗೆ ಆಡುವಂತಹ ಅಧಿಕಾರವೇ ನಮಗಿಲ್ಲ. ಅವರು ಅದನ್ನೇ ಸೂಚ್ಯವಾಗಿ ಆಡಿದ್ದು. ಹುಟ್ಟುವಾಗ ನೀನು ಹೀಗಿರಲಿಲ್ಲ. ಬಹುಶಃ ಅವರ ಧೋರಣೆ ಬಲರಾಮ ಹುಟ್ಟುವಾಗ ಅನ್ನುವ ಅರ್ಥದಿಂದಲ್ಲ, ಅಲ್ಲ, ನಮ್ಮ ಮೊದಲಿನ ಹುಟ್ಟು ಏನೂ ಇಲ್ಲದೆ ಇದ್ದ ಸ್ಥಿತಿಯಲ್ಲಿ ನಾವು. ಮೊದಲು ನೀವು ಯಾರಿಗೆ ಹುಟ್ಟಿದ್ದೀರೋ? ಯಾರಿಗೂ ಎಂಥದ್ದು? ಯಾರಿಗೆ ಹುಟ್ಟಿದ್ದೀರೋ ಅಂದ್ರೆ ಮೊದಲಿನ ಹುಟ್ಟು ಅಲ್ಲಲ್ಲ, ಯಾಕಾಗಿ ಹುಟ್ಟಿದ್ದೀರೋ? ಹೌದು, ಯಾರಿಗಾಗಿ ಹುಟ್ಟಿದ್ದೀರೋ? ಅವನು ಹೇಳಿದ್ರೆ ಯಾರು ಹುಟ್ಟಿಸಿದ್ರೋ? ಯಾವುದು ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ. ಈ ಹುಟ್ಟು ಅನ್ನುವುದು ಪ್ರಪಂಚದಲ್ಲಿ ಹೇಗೆ ಬರ್ತದೆ? ಒಂದು ಸಲ ಹುಟ್ಟಿದ್ರೆ ಸಾಕು. ಅದರಲ್ಲಿ ನಾವೇನಾದ್ರೂ ಕರ್ಮ ಮಾಡ್ತೇವ? ಆ ಕರ್ಮಕ್ಕೊಂದು ಫಲ ಉಂಟು, ಒಳ್ಳೆದ ಕೆಟ್ಟದ ಉಂಟು. ಅದನ್ನು ಅನುಭವಿಸಲಿಕ್ಕೆ ಬೇಕಾಗಿ ಮತ್ತೆ ಹುಟ್ಟಬೇಕು. ಮತ್ತೆ ಹುಟ್ಟಬೇಕು, ಮತ್ತೆ ಕರ್ಮ ಮಾಡ್ತೇವೆ, ಅದರ ಫಲ ಅನುಭವಿಸಲಿಕ್ಕೆ ಮತ್ತೆ ಹುಟ್ಟಬೇಕು. ಹೀಗೆ ಜೀವನ ಮರಣ ಚಕ್ರ ಅನ್ನುವುದು ನಿರಂತರವಾಗಿ ಉರುಳುತ್ತಲೇ ಇರ್ತದೆ. ಪುನರಪಿ ಜನನಂ ಪುನರಪಿ ಮರಣ. ರಪಿ ಜನನಂ ರಪಿ ಮರಣ. ರಪಿ ಅಲ್ಲ, ಪುನರಪಿ ಜನನಂ ಪುನರಪಿ ಮರಣಂ. ಅದು ಒಂದ್ಸಲ ಹೀಗೆ ಅವ್ಯಾಹತವಾಗಿ ಸಾಗುತ್ತಾ ಇರ್ತದೆ. ಅವರು ಹೇಳಿದ್ದದನ್ನು ಮೊದಲು ಹುಟ್ಟುವಾಗ ಏನೂ ಇರಲಿಲ್ಲ, ಮತ್ತೆಲ್ಲ ನೀವು ಇದನ್ನು ಅಂಟಿಸಿಕೊಂಡ್ರಿ. ಮಣ್ಣು ಅಂದ್ರೆ ಮಣ್ಣು ಮೆತ್ತಿಕೊಂಡಿದ್ದೇವೆ, ಕೆಸರು ಮೆತ್ತಿಕೊಂಡಿದ್ದೇವೆ ಅಂತಲ್ಲ, ಅಲ್ಲ, ಪೃಥ್ವ್ಯಾತ್ಮಕವಾದಂತಹ ಗುಣವನ್ನು ಹೊಂದಿದ್ದೇವೆ. ಇಲ್ಲಿ ನನ್ನದು ಒಂದು ವೇಷ, ನಿನ್ನದು ಒಂದು ವೇಷ, ಬರೀ ಹಗಲು ವೇಷ. ಹೌದು, ನಿಮ್ಮದು ವೇಷ, ಇವ್ರದ್ದು ವೇಷ, ನಂದು ಹಾಸ್ಯ. ಇವರು ಒಂದು ವೇಷಧಾರ್ಯ.
ಎಂಥದ್ದ ಮತ್ತೆ ನಂದು ಒಂದು ವೇಷ ನಿಮ್ದು ಒಂದು ವೇಷ. ಯಥಾರ್ಥ ಅಲ್ಲ ಅಂತ. ಹಾ, ನನ್ನದು ಅಂತ ನಾವು ಗುರುತಿಸಿಕೊಳ್ಳುತ್ತೇವೆ ಏನನ್ನು, ಅದು ನಮ್ಮದಲ್ಲ ಅನ್ನುವ ಭಾವ ಬರುವುದೇ ಆ ಕಾರಣಕ್ಕೆ. ಯಾವುದು? ಈಗ ಈ ಶರೀರವನ್ನು ನಾವು ಹೊಂದಿದ್ದೇವೆ. ಹೌದು. ನಾವು ಅಂದರೆ ಯಾರು? ನೀವು ಮತ್ತು ನಾವು. ಜೀವಾತ್ಮ ಶರೀರವನ್ನು ಪ್ರವೇಶಿಸಿದಾಗ ಹಾ. ಅದಕ್ಕೆ ಜೀವ ಅಂತ ಹೆಸರು. ಹೌದು. ದೇಹವನ್ನು ಪ್ರವೇಶಿಸ್ತದೆ ಹಾ. ಅಲ್ವೋ? ಈ ಜನ್ಮದಲ್ಲಿ ಈ ದೇಹದಲ್ಲಿ ನಾವು ಏನೇನೋ ಕರ್ಮವನ್ನು ಎಸಗುತ್ತಾ ಇರ್ತೇವೆ. ಹಾ. ಅದರ ಫಲವನ್ನು ಅನುಭವಿಸುವುದಕ್ಕೆ ಬೇಕಾಗಿ ಹಾ. ಈ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಈ ದೇಹಾಂತರ್ಗತವಾದಂತಹ ಆತ್ಮ ಹಾ. ಆ ಕರ್ಮಫಲಕ್ಕನುಗುಣವಾಗಿ ಮತ್ತೊಂದು ದೇಹವನ್ನು ಕಾಲಕ್ರಮದಲ್ಲಿ ಪ್ರವೇಶಿಸಬೇಕಾಗ್ತದೆ. ಓಹೋ. ಅದು ಮನುಷ್ಯ ದೇಹ ಆದರೆ ಮನುಷ್ಯ ದೇಹ, ಹಾ. ಪ್ರಾಣಿಗಳ ದೇಹ ಆದರೆ ಪ್ರಾಣಿಗಳ ದೇಹ, ಅಥವಾ ಪಕ್ಷಿಗಳ ದೇಹ ಆದರೆ ಪಕ್ಷಿಗಳ ದೇಹ, ಅದಕ್ಕಿಂತಲೂ ಸಣ್ಣದಾದರೆ ಅದಕ್ಕಿಂತಲೂ ಸಣ್ಣದು ಮಾಡಿದ ಕರ್ಮಕ್ಕನುಗುಣವಾಗಿ ಪ್ರವೇಶಿಸ್ತದೆ. ಈ ಜನ್ಮದಲ್ಲಿ ನಾವು ಏನು ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ ನಮಗೆ ಜನ್ಮವನ್ನು ತಾಳುದು. ಹೌದು. ಸಾಮಾನ್ಯವಾಗಿ ಹೇಗೆ ಕೇಳಿದರೆ ಕೆಳಗಿನಿಂದ ಪ್ರಾರಂಭ ಆಗಿ ಮಾನವ ಜನ್ಮ ಶ್ರೇಷ್ಠವಾದದ್ದು ಅಂತ ಅರ್ಥ. ಇದರಲ್ಲಿ ಸರಿಯಾದ ಕರ್ಮವನ್ನು ಮಾಡಿದರೆ, ಈ ಸಲ ಸರಿ ಕೆಲಸ ಮಾಡಿದರೆ ಇನ್ನು ಹೆಚ್ಚಿನದ್ದು ಸಿಗುತ್ತದೆ ಅಂತ ಅರ್ಥ. ಜೀವ ಯೋಗ್ಯತೆಯಿಂದ ದೊಡ್ಡದು ಮೇಲೆ ಮೇಲೆ ಹೋಗುವುದು ಅಂತ ಅರ್ಥ. ಅಂದ್ರೆ ನನ್ನ ಪೆಟ್ಟಿಗೆ ಮೇಲೆ ಹೋಗ್ತದೆ. ಹಾಗಿದ್ರೆ ಇದೇನು ಒಂದು ವೇಷ ಮಾತ್ರ, ಒಂದು ರಂಗವೇರುವ ನಟ ವೇಷಧಾರಣೆ ಮಾಡಿದ ಹಾಗೆ. ನಾಟಕ ಮುಗಿದ ಮೇಲೆ ವೇಷ ಉಂಟ? ಇಲ್ಲಪ್ಪ. ನಾಟಕದ ವೇದಿಕೆಯಲ್ಲಿ ಹೇಗೆ ಇಂದ್ರ ಚಂದ್ರ ಅಂತ ಹೇಳ್ಬಹುದು, ಮನೆಗೆ ಹೋಗುವಾಗ ಹಾಗೆ ಹೇಳಲಿಕ್ಕೆ ಆಗ್ತದೆ, ಅದನ್ನು ಕಳಚಿಟ್ಟೆ ಹೋಗಬೇಡ. ಹಾಗೆ ಇದು ನಾವು ಇಲ್ಲಿಗೆ ಕೇವಲ ತಾತ್ಕಾಲಿಕವಾಗಿ ಧರಿಸಿಕೊಂಡ ವೇಷಗಳು ಮಾತ್ರ. ಮತ್ತೆ ಅವರು ರೂಪ ಮರೆಸಿ ಬಂದಿದ್ದಾರೆ ಹೇಳಿದ್ದಲ್ಲ, ಅದು ಹಗಲು ವೇಷ. ಏನು ಮಾತಾಡಿಬಿಟ್ರು. ಅಯ್ಯ, ನನಗೆ ಕೋಗಿಲೆಯೂ ಒಂದೇ ಕಾಗೆಯೂ ಒಂದೇ, ನನಗೆ ಮೊಸರೂ ಒಂದೇ ಕೆಸರೂ ಒಂದೇ, ನನಗೆ ಬಂಗಾರವೂ ಒಂದೇ ಅಂಗಾರವೂ ಒಂದೇ, ನನಗೆ ಕಬ್ಬಿಗನೂ ಒಂದೇ ಹುಚ್ಚನೂ ಒಂದೇ. ಇವರಿಗೂ ಅನ್ನವೂ ಒಂದೇ ಸಗಣಿಯೂ ಒಂದೇ. ಅನ್ನವೂ ಒಂದೇ ಸಗಣಿಯೂ ಒಂದೇ. ಇವರಲ್ಲಿ ಹಾಗಲ್ವಾ? ಅವರು ಆಡಿದ್ದೇನನ್ನು? ಏನನ್ನು? ಅದು ಮಾತಿಗೆ ಕೈ ತೋರಿಸಿದ್ದು ನಿನ್ನ ಕಡೆಗೆ ಅಲ್ಲ. ಅಲ್ಲ, ಅದು ಕೆಲವರಿಗೆ ಮಾತಾಡುವಾಗ ಅಂಗಚೇಷ್ಟೆ ಮಾಡದೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಅವರು ಹಾಗೆ ಹೇಳಿದ್ದದನ್ನು ಅಷ್ಟೇ, ಮತ್ತೊಂದಲ್ಲ. ನನಗೆ ಕೋಗಿಲೆಯೂ ಒಂದೇ ಕಾಗೆಯೂ ಒಂದೇ. ಅದು ನೀನು ಆ ಬದಿಯಲ್ಲಿ ನಿಂತ ಕಾರಣ ನಿನ್ನ ಬೈಗೆ ಕೈ ಬಂದದೆ. ಹೌದೌದು, ಎರಡು ಕಪ್ಪು ಕಪ್ಪೆ. ಅಲ್ಲ, ನಿನ್ನಂದೀಗ ಕಾಗೆ ಹೇಳಿದ್ದಲ್ಲ. ಅಲ್ಲ, ಒಂದು ವೇಳೆ ಕಾಗೆ ಆದರೂ ಇದ್ರು ಕೋಗಿಲೆಗೆ ಅಸ್ತಿತ್ವ ಬರುವುದೇ ಕಾಗೆಯಿಂದ ಅಲ್ವೇನೋ? ಮತ್ತೆ ಇಲ್ಲದ್ರೆ ಕೋಗಿಲೆದು ಸುದ್ದಿ ಉಂಟಾ? ಕಾಗೆಯ ಗೂಡಿನಲ್ಲಿ ಅಲ್ವೋ ಕೋಗಿಲೆ ಮೊಟ್ಟೆ ಇಡುವುದು? ಮತ್ತೆ ಕೋಗಿಲೆ ಹುಟ್ಟುವುದಕ್ಕೆ ಅವಕಾಶ ಮಾಡಿಕೊಡುವುದೇ ಕಾಗೆ ಅಲ್ವೋ? ಮತ್ತೆ ಅಲ್ವೋ? ಹಾಗೆ ಬರಲಿ ವಿಷಯ. ಹಾಗಿದ್ರೆ ಈಗ ನಿನ್ನಿಂದಲಾಗಿ ನಾನು ಅಂತ ಹೇಳಿದಾಗ ಆಗ್ಲಿಲ್ಲ. ಅದೌದು. ಮತ್ತೆ ಈ ಕಾಗೆ ಇಲ್ಲದ್ರೆ ನೀವು ಉಂಟಾ ಅಲ್ವೋ ಅನ್ನೋದನ್ನು ಹೇಳಿದ್ದವರು. ಹೌದು. ಈಗ ಕೋಗಿಲೆ ಸ್ವರದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಕಾಗಿಲೆ ಕರ್ಕಶವಾದ ಧ್ವನಿಯನ್ನು ಹೊಂದಿದ್ದು. ತನಗೆ ಉತ್ಕೃಷ್ಟವಾದದ್ದು ನಿಕೃಷ್ಟವಾದದ್ದು ಅನ್ನೋ ಭೇದ ಇಲ್ಲ. ಸಮದರ್ಶಿಯಾಗಿ ಪ್ರಪಂಚದಲ್ಲಿ ಸಮಸ್ತವನ್ನು ಏಕಭಾವದಿಂದ ಕಾಣುವ ಉದಾತ್ತನು ತಾನು ಅನ್ನುವುದನ್ನು ಅವರು ಆಡಿ ತೋರಿಸಿದ್ದಷ್ಟೇ. ಎಲ್ಲರೂ ಆಭರಣವನ್ನು ನೋಡುತ್ತಾರೆ, ಚಿನ್ನವನ್ನು ನೋಡುವುದಿಲ್ಲ. ಎಲ್ಲರೂ ಮಂಚವನ್ನು ನೋಡುತ್ತಾರೆ, ಮರವನ್ನು ನೋಡುವುದಿಲ್ಲ. ಎಲ್ಲರೂ ಯತಿಗಳನ್ನು ನೋಡುತ್ತಾರೆ, ಪತಿಗಳನ್ನು ನೋಡುವುದಿಲ್ಲ. ಹೋಗಿ ಕೌಚಿ ಮಲಗಿದ್ದೆ, ಮಂಚ ಯಾವ್ದ್ರದ್ದು ನೋಡಿಲ್ಲ. ಎಂತದಾದ್ರೂ ಅರ್ಥ ಆಯ್ತಾ ಈಗ ಇದು? ಅಲ್ವೋ? ಆಭರಣ ನೋಡ್ತಾರೆ, ಆದರೆ ಆಭರಣ ಸಿದ್ಧವಾದಂತಹ ಬಂಗಾರ ಇಲ್ಲಿ ಅಂತ ಯಾರು ನೋಡುವುದೇ ಇಲ್ಲ. ಎಲ್ಲರೂ ಮಂಚ ನೋಡ್ತಾರೆ. ಮಂಚ ನೋಡ್ತಾರೆ ಅಲ್ವೋ? ಮಂಚ ಹೇಗೆ ಅದರ ಮೇಲೆ ಹಂಸ ತೂಲಿಕಾ ತಲ್ಪಾಲ್ ಹಾಕಿ ಬಹಳ ಸುಖವಾಗಿರ್ತದೆ. ಆದರೆ ಆ ಮಂಚ ಸಿದ್ಧವಾದ ಮರ ಎಲ್ಲಿಯೋ ಗೊಂಡಾರಣ್ಯದಲ್ಲಿ ಬಿಸಿಲು ಮಳೆಗೆ ತನ್ನ ಮೈಯನ್ನೊಡ್ಡಿಕೊಂಡು ಆ ಕಾರ್ಪಣ್ಯದಲ್ಲಿ ಬೆಳೆದಿರ್ತದೆ. ಅದನ್ನು ಯಾರಾದರೂ ನೋಡ್ತಾರ? ಅದು ಮಂಚಾದ ಮೇಲೆ ತಂದು ಅದನ್ನು ಒಂದು ದಿವಸವೂ ಬಿಸಿಲು ತಾಗದಾಗೆ, ಬಿಸಿಲು ತಾಗಿದ್ರೆ ಹಾಳಾಗುತ್ತದೆ, ಮಳೆ ಬಿದ್ದರೆ ಹಾಳಾಗುತ್ತದೆ. ಅದಕ್ಕಿಂತ ಮೊದಲು ಬಿಸಿಲು ಮಳೆಗೆ ಅಲ್ವೋ ಇದ್ದದ್ದು? ಎಂತ ಗೊಂಡಾರಣ್ಯದಲ್ಲಿ ಬೆಳೆದಂತಹ ಮರ, ಗೊಂಡಾರಣ್ಯದಲ್ಲಿ ಅಲ್ವೋ? ಅದನ್ನು ಯಾರು ನೋಡುವುದಿಲ್ಲ. ತಣ್ಣಗಿನ ಕೋಣೆಯಲ್ಲಿ ಇಡ್ತಾರೆ. ಹೌದೌದು, ಅವರ ಮಾತಾಗಿ ತನ್ನಾಡಿದ್ದವರು. ಅಯ್ಯ, ಸಾಧು ಸಂತರ ಮೇಲೆ ಗೌರವೇ ಇಲ್ಲದಂತಹ ಈ ವರ್ತಮಾನ ಕಾಲದಲ್ಲಿ ಏನು ಭಾವ, ಹಿರಿಯ ಭಾವ. ನೀವು ದೊಡ್ಡ ಭಾವ ಅಂತೆ ನೋಡಿ, ಎಲ್ಲೋ ಏನೋ ಭಾವ ಅಂತ ಕರಿತಾ ಇದ್ದಾರೆ, ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ ಇವರು. ಎಂಥದ್ದು ನೀನು ಮನೆ ಜಾಗದಲ್ಲಿ ವೀಳ್ಯ ತಿಂದುಕೊಂಡು ಬಾವ ಬಾವ ಅಂತ ಸಲುಗೆ ಮಾತಾಡಿದಾಗ ಎಂತ ಅವರ ಭಾವ ಅಂತ ಕೇಳ? ಹಾಗಲ್ಲ,
ನಿನ್ನ ಆಗಲೇ ಬಪ್ಪಳು ಹೇಳಿದೆ ಹೀಗೆ ಬಂದೆ ಅವ. ಹಾಗಲ್ಲ, ನಮ್ಮ ಅಂತರಂಗ ಅವರಿಗೆ ಅರ್ಥ ಆಯ್ತು. ನಮ್ಮ ಅಂತರಂಗ ಅರ್ಥ ಆಯ್ತು. ಏನು ಭಾವ, ನೀವು ಒಳಗಿನ ಭಾವ, ಏನು ಮನಸ್ಸು, ಕುಟುಂಬದ ಸದಸ್ಯರು ಯಾರು ಗೌರವಕರ್ಹರು ಅವರನ್ನು ಗೌರವಿಸುವಂತಹ ಏನು ತಿಳುವಳಿಕೆ, ಅದನ್ನ ನಿನ್ನಯ ಚಾರು ಭಕ್ತಿಗೆ ಮೆಚ್ಚಿದೆನು. ನಾಲ್ಕೆ ಬತ್ತಿ ಇಡುದು ಇವರು, ನಾಲ್ಕೆ ಬತ್ತಿ ಇಡುದು. ನಮ್ಮ ಮನೇಲಿ 5 ಬತ್ತಿ ಇಡುದು. ಎಂಥದ್ದು? ನನ್ನ ಹೆಂಡತಿ ಯಾವಾಗಲೂ ದೇವರಿಗೆ ಬತ್ತಿ ಇಟ್ಟು ಬರ್ತೇನೆ, ಗಡಿಬಿಡಿ ಮಾಡಿಬಿಡಿ ಅಂತ ಹೇಳ್ತಾಳೆ. 5 ಬತ್ತಿ. ಬತ್ತಿ ಅಲ್ವೋ, ಭಕ್ತಿ. ಹೌದೌದೌದು, ದೇವರಿಗೆ ಬತ್ತಿ ಇಡ್ಲಿಕ್ಕೆ ಹೊರಟದಲ್ಲ ಇವರು. ನೀನು ದೇವರಿಗೆ ಬತ್ತಿ ಇಡುವವ. ನಾಮರೂಪಾತ್ಮಕವಾದ ಈ ಪ್ರಪಂಚದಲ್ಲಿ ಒದರಿಕೊಳ್ಳುವುದಕ್ಕೆ ಒಂದು ಅಂಕಿತ ಅಂತ ಬೇಕಲ್ಲ. ಬೇಕು ಬೇಕು. ಈ ಹೆಣಕ್ಕಿರುವ ಹೆಸರೇನು? ಆಹಾ, ತೆಗೆದು ನಾನು ಇಷ್ಟು ತನಕ ಗೌರವ ಕೊಟ್ಟಿದ್ದೀನಿ. ನಿಮ್ಮ ನೋಡ್ತಾ ನೋಡ್ತಾ ಹೆಣ ಅಂದ್ರಲ್ಲ, ಇನ್ನು ನನಗೆ ಯಜಮಾನಿಗೆ ಬೈದ್ರೆ ನಾನು ತಡ್ಕೊಳ್ಳುವವನಲ್ಲ ಮಾತ್ರ, ಎಂಥವರೇ ಆಗಿರಲಿ. ಈಗ ಅವರು ಬೈದದ? ಹೌದು. ಎಲ್ಲಿ ಬೈದದ್ದು? ನಿಮ್ಮನ್ನು ಹೆಣ ಅಂತ ಹೇಳಿದ್ರು ಅಲ್ವಾ? ನೀವು ಹೆಣವಾ? ಅಲ್ವಾ? ಹೆಣ ಆದ್ದರಿಂದ ನೀವು ಇಷ್ಟೊತ್ತು ಮಾತಾಡ್ತಿದ್ದೀರಾ ಅಲ್ವಾ? ಅವ್ರದ್ದು ಹೆಣ ಮಾತಾಡೋದ ನಿಮ್ದು? ಅಲ್ವಾ? ನಿಮ್ದು ಹೆಣ ಮಾತಾಡೋದ? ಪುಣ್ಯಾತ್ಮ ರಾಯರೇ, ನಿಮ್ದು ಹೆಣ ಮಾತಾಡೋದ? ಈಗ ಹೆಣ ಅಂತ ಅವರು ಆಡಿದ್ದು ಏನನ್ನು? ಏನನ್ನು? ಈ ಕ್ಷಣದ್ದನ್ನು ಹೇಳಿದ್ದಲ್ಲ. ಮತ್ತೀಗ ನಾಳೆಗೆ ನಾನು ಎಂಥದ್ದು ಅಂದ್ರೆ ನೀವು ಇವತ್ತೇ ಹೆಣ ಆಗಿ ಆಯ್ತಾ? ಭವಿಷ್ಯದಲ್ಲಿ ಅದೇ ಅಲ್ವೇನೋ, ಯಾವತ್ತು ಅಂತ ನಮಗೆ ಗೊತ್ತಿಲ್ಲ. ಹೆಣವೇ ಅಲ್ವಾ? ಈ ದೇಹ ನಮ್ಮದ, ದೇಹದೊಳಗೊಂದು ಆತ್ಮ ಇದೆ. ಅದು ಹೊರಟು ಹೋದ್ರೆ ಮತ್ತೆ ಈ ದೇಹ ಹೆಣವೇ, ಮತ್ತೆಂಥದ್ದು? ಈಗ ನಡೆದಾಡುವ ಹೆಣ, ನಾಳೆ ಮತ್ತೆ ಹೆಣ ಆದ ಮೇಲೆ ಹೊತ್ತುಕೊಂಡು ಹೋಗ್ಲಿಕ್ಕೆ 4 ಜನ ಬೇಕಷ್ಟೇ. ಈಗ 2 ಕಾಲು ಸಾಕಾಗ್ತದೆ, ಅಷ್ಟೇ ಇರುವುದಲ್ವ ವ್ಯತ್ಯಾಸ. ಹಾಗೆ ನೀನು ಹೆಣವೇ. ನಿನ್ನನ್ನು ಜೀವಂತ ಗೊಲ್ತೀರಿ ಅಲ್ಲ, ಹಾಗಾಗಿ ನಂದೊಂದು ನಾಡದ ಕಾರ್ಯಕ್ರಮ ಮುಗಿಯಲ್ವರೆಗೆ ಬದುಕಬೇಕಂತ ಆಸೆ ಉಂಟು. ಹಾಗಾಗಿ ಜನಪದದಲ್ಲಿ ಒಂದು ವಾಡಿಕೆ ಉಂಟು ಹಾಗೆ. ಏನು? ಅವ ಹೆಣಯ ಅಂತ. ಹೆಣಯ ಹೆಣಯ ಅಂತ. ಹೆಣ. ಹೌದೌದು, ಒಳ್ಳೆ ವಿಷಯ. ಏನು ಹೆಸರು, ಹಾ. ಏನು ಬಂದೆ, ಏನಾಗಬೇಕು? ಭಿನ್ನಹವನ್ನು ಅವತರಿಸಬೇಕು. ಅವತರಿಸಬೇಕು. ಗುರುವರಿಯ ಬಿಂದ ಸಂಸಾರಿಗಳು ನಾವೇ ಗುರುವರಿಯ ಬಿಂದ ಸಂಸಾರಿಗಳು ಮೇರೆ ಗತಿಗೆ ಬಗೆ ನೀವೈ ವರತಾರು ಎಸಗಿರೋ ಎಪ್ಪಯ ವರತಾರು ಎಸಗಿರೋ ಎಪ್ಪಯ ಪುರಗಿ ಬಂದರೆ ತಲ್ಯನಾಹೆನೋ ತಲ್ಯನಾಹೆನು ಗುರುವರಿಯ 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 ಭಿನ್ನಹವನ್ನು ಅವತರಿಸಬೇಕು. ಹೇಗೆ? ಬದುಕಿಗೊಂದು ಸಾರ್ಥಕ್ಯ ಒದಗಿದಂತಹ ಅನುಭವ ಆಗಿ ಹೋಯಿತು ನಮಗೆ. ಹೋ, ನನ್ನ ಜೀವನದ ಸುಮಧುರವಾದ ಗಳಿಗೆ ಇದು ಅಂತ ನಾನಿದನ್ನು ಭಾವಿಸಿದೆ. ಅಯಾಚಿತವಾಗಿ ಯೋಜಿತವಾಗಿ ತಮ್ಮ ಸಾನ್ನಿಧ್ಯ ಇಲ್ಲಿ ತನಕ ಬೆಳೆದು ಬಂದಿದೆ. ಎಲ್ಲಿಗೆ ಹೋಗುವವರೋ, ಎಲ್ಲಿ ಸೇರಬೇಕಾಗಿದ್ದವರೋ ನಮ್ಮ ಸೌಭಾಗ್ಯ. ನಮ್ಮ ಉದ್ಯಾನದಲ್ಲಿ ಬಂದು ತಾವು ಸ್ಥಿತರಾಗಿದ್ದೀರಿ ಕ್ಷಣಕಾಲಕ್ಕಾದರೂ. ಯಾರು ಬಂದವ? ನಾಮರೂಪಾತ್ಮಕವಾದಂತಹ ಈ ಒಂದು ಪ್ರಪಂಚದಲ್ಲಿ ಗುರುತಿಸುವುದಕ್ಕೆ ಒಬ್ಬೊಬ್ಬನಿಗೆ ಒಂದೊಂದು ಹೆಸರು ಬೇಕಾಗ್ತದೆ. ನಾನು ದೊರೆ, ಅವ ಚಾರ, ಇನ್ನೊಬ್ಬ ಭೃತ್ಯ, ಹೀಗೆ ಲೋಕದ ವ್ಯವಹಾರದಲ್ಲಿ ಕರ್ತವ್ಯಗಳಿರ್ತವೆ. ಆದರೂ ವ್ಯಕ್ತಿಯಾದವನನ್ನು ಗುರುತಿಸುವುದಕ್ಕಷ್ಟೇ ಸಾಕಾಗುವುದಿಲ್ಲ, ಅದು ಪದವಿಯ ಹೆಸರು ಮಾತ್ರ ಅಲ್ಲ. ವ್ಯಕ್ತಿಯಾದವನಿಗೆ ಏನು ಹೆಸರು? ರಾಮ ಅಂತ ನನ್ನ ಹೆಸರು. ಹೌದು, ಬಲಾಧಿಕ್ಯವನ್ನು ಹೊಂದಿದವನು ಅನ್ನುವಂತಹ ಕಾರಣಕ್ಕಾಗಿ ಬಲ ಅನ್ನುವ ಆ ವಿಶೇಷಣವನ್ನು ಅದರೊಂದಿಗೆ ಸೇರಿಸಿದರು. ಆದ್ದರಿಂದ ಬಲರಾಮ ಹೀಗೂ ಇದೆ. ಕಾಣುವುದಕ್ಕೆ ಬಹಳ ಚಂದದವನಾದ್ದರಿಂದ ರಾಮನಂತೆ. ರಮಣೀಯಕನು ಅಥವಾ ರಾಮಣೀಯಕನು ಅಥವಾ ಹಿತವಾದ ಅನುಭವವನ್ನು ಕೊಡುವವನು ಅನ್ನುವಂತಹ ಕಾರಣದಿಂದ ರಾಮ. ಸ್ಥಿರವಾಗಿ ನಿಲ್ಲಬಲ್ಲವನು ಅನ್ನುವುದರಿಂದ ಭದ್ರ, ಇದರಿಂದ ಬಲಭದ್ರ. ಇದು ನಮ್ಮದೆಲ್ಲ ಭದ್ರ ಸಂಸಾರವೇ. ಇದು ವಸುದೇವ ದೇವಕಿಯರಿಗೆ ಮಗ,
ಹಾಗೆಂದು ರೌಹಿಣೇಯ ಅಂತಲೂ ನನಗೊಂದು ಹೆಸರುಂಟು. ಹ್ಮ್ ದೇವಕಿಯ ಗರ್ಭದಲ್ಲಿ ನಾನು ಮೊಳಕೆ ಒಡೆದನಂತೆ. ಹ್ಮ್ ಆದರೆ ಅಲ್ಲಿಂದ ರೋಹಿಣಿ ದೇವಿಯ ಗರ್ಭಕ್ಕೆ ನಾನು ಕರ್ಷಿಸಲ್ಪಟ್ಟೆನಂತೆ. ಹ್ಮ್ ಆದ್ದರಿಂದಲೇ ಒಂದು ಗರ್ಭದಿಂದ ಮತ್ತೊಂದು ಗರ್ಭಕ್ಕೆ ಸಂಕ್ರಮಿಸಿರುವುದರಿಂದ ನನಗೆ ಸಂಕರ್ಷಣ ಅಂತ ಮತ್ತೊಂದು ಹೆಸರು. ಹ್ಮ್ ದ್ವಾರಕೆ ಅಂತ ಈ ಊರಿಗೆ ಹೆಸರು. ಹ್ಮ್ ಇದು ನಾನು ಹೇಳಿಕೊಂಡ್ರೆ ಅಹಂಕಾರ ಅಂತ ತಪ್ಪಾಗಿ ಕಲ್ಪಿಸಿಕೊಳ್ಳಬಾರದು. ಈ ಯಾದವ ಸಾಮ್ರಾಜ್ಯಕ್ಕೆ ನಾನು ಅಧಿಕಾರಿ, ಓ ಅಂದರೆ ಇಲ್ಲಿ ಅರಸ ನಾನು. ಹ್ಮ್ ತಮ್ಮೊಬ್ಬ ಇದ್ದಾನೆ ವಾಸುಭದ್ರ ಅಂತ ಅವನ ಹೆಸರು. ಹ್ಮ್ ಕೃಷ್ಣ ಅಂತ ನಾವು ಕರೆಯುವುದು. ಆಮೇಲೆ ಒಬ್ಬಳು ತಂಗಿ ಸುಭದ್ರ ಅಂತ. ಆಹಾ ಹೀಗೆಲ್ಲ ಭದ್ರ ಕುಟುಂಬ. ಹ್ಮ್ ತಾವು ಇಲ್ಲಿಗೆ ಆಗಮಿಸಿದ್ದೀರಿ ಹ್ಮ್ ಗುರುವರ್ಯ. ಹ್ಮ್ ಬಯಸದೇ ಬರಬಹುದಾದಂತಹ ಒಂದು ಸೌಭಾಗ್ಯ ಹ್ಮ್ ಯೋಗವಾಗಿ ಈ ಪ್ರಪಂಚದಲ್ಲಿ ಗುರುತಿಸಲ್ಪಡ್ತದೆ. ಹ್ಮ್ ಈಗ ಕರೆದರೆ ತಾವು ಬರುವವರಲ್ಲ, ಹ್ಮ್ ತಾವಾಗಿ ಬಂದಿದ್ದೀರಿ ಅಂತಾದರೆ ಹ್ಮ್. ಏನೋ ಒಂದು ಅದೃಷ್ಟ ನಮ್ಮ ಹಣೆಯಲ್ಲಿ ಬರೆದಿರಬೇಕು. ಹ್ಮ್ ಬಂದ ಸಮಯ ನೋಡಿ, ಸಮಯ ನೋಡಿ ಅಲ್ವ? ಹ್ಮ್ ಸಮಯ ನೋಡಿ ಎಂತ ಇನ್ನು ಸಮಯ ನೋಡಿಯೇ ಮಾತಾಡಬೇಕು. ಸಮಯ ನೋಡಿ ಮಾತಾಡುವುದಲ್ಲ, ಬಂದ ಸಮಯ ನೋಡಿ. ಎಷ್ಟು ಪ್ರಶಸ್ತವಾದಂತಹ ಸಮಯ, ಎಷ್ಟು ಪ್ರಸಕ್ತವಾದ ಸನ್ನಿವೇಶ. ಹೇಳಿ ಕೇಳಿ ಇನ್ನು ಪರಿವ್ರಾಜಕರಾದರೂ ಪರ್ಯಟನೆ ಮಾಡುವುದಕ್ಕೆ ಅವಕಾಶ ಇಲ್ಲಲ್ಲ. 4 ತಿಂಗಳ ಕಾಲ ಭೂಮಿಯ ಮೇಲೆ ಕಾಲೂರಿ ನಡೆಯಕೂಡುದು ಅನ್ನುವುದು ನಿಯಮ. ಯಾಕಂದರೆ ಭೂಮಿಯಲ್ಲಿ ಹೊಸತಾದಂತಹ ಸೃಷ್ಟಿಯ ಕಾಲ ಇದು. ನಾವು ಕಾಲಿರಿಸಿ ನಡೆದರೆ ಅದು ನಷ್ಟ ಕಾರಣವಾಗಿ ಪರಿಣಮಿಸ್ತದೆ ಅನ್ನುವಂತಹ ಕಾರಣಕ್ಕಾಗಿ ಪರಿವ್ರಾಜಕರಾದರೂ ನಿತ್ಯ ತಿರುಗುವವರಾದರೂ ತಿರುಗದೇ ಉಳಿಯುವಂತಹ ಕಾಲ ಚಾತುರ್ಮಾಸ. ಆದ್ದರಿಂದಲೇ ಆ 4 ತಿಂಗಳಲ್ಲಿ ಇದ್ದಲ್ಲಿಯೇ ಇದ್ದು ಮಾಡಬಹುದಾದಂತಹ ವ್ರತ ಚಾತುರ್ಮಾಸ್ಯ ವ್ರತ. ಆ ಚಾತುರ್ಮಾಸ್ಯ ವ್ರತವನ್ನು ಪೂರೈಸುವುದಕ್ಕೆ ತಾವು ನಮ್ಮ ಮನೆಗೆ ಬರಬೇಕು. ನಾವಾಗ ಧನ್ಯರಾಗ್ತೇವೆ. ಅಯ್ಯ ಓ ಭೂತ ಪ್ರಪಂಚವಿದು, ಓ ಭೂತ ಪ್ರಪಂಚವಿದು. ಭೂತ ಪ್ರಪಂಚ. ಓ ನಮ್ಮೂರಲ್ಲಿ ಹೆಚ್ಚು ಭೂತಗಳೇ ಇರುವುದಲ್ವ, ಅದಕ್ಕೆ ಭೂತ ಪ್ರಪಂಚ ಅಂತ ಹೇಳಿದ್ರು. ಎಂಥದ್ದು ಭೂತ? ಭೂತಗಳು ಆಗಲ್ಲ, ನೀನೆಂಥದ್ದು ಒಂದು ಬೇರೆ ಹೇಳ್ತೀವಿ ಭೂತ ಅಂದರೆ. ಹೌದು, ಅವರು ಹೇಳಿದ್ದು ಪಂಚಭೂತಗಳು. ಯಂ ರಂ ಲಂ ವಂ ಸಂ ಭೂತಗಳನ್ನು ನಾರಾಜಿಸುತ್ತಾ ಇರುವವನ. ಎಂಥದ್ದು? ನನಗೆ ಅದು ಎಂ ರಮ್ ಒಂದು ಗೊತ್ತಾಯ್ತು. ಎಂ ರಮ್ ನನಗೆ ಸರಿಯಾಗಿ ಗೊತ್ತಾಯ್ತು, ಬಾಕಿದ್ದು ನನಗೆ ಜೀರ್ಣ ಆಗಲಿಲ್ಲ. ಎಂಥದ್ದು ಅದು? ಒಂದೊಂದು ಗಂಧದ ಗುಣ ಅದು. ಹೌದೌದು, ಅದು ಎಂ ಒಂದೊಂದು ಭೂತದ ಸ್ವಭಾವ. ಹೌದ್ರಾ? ಎಂ ರಂ ಲಂ ವಂ. ಎಂ ರಮ್ಮು ಪರಿಮಳವೇ ಬೇರೆ, ಅದರ ಗಂಧವೇ ಬೇರೆ. ಅದರ ಆರಾಧನೆಯಲ್ಲಿ ತೊಡಗುತ್ತಾ ಲೋಕಕ್ಷೇಮಕ್ಕಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತಾ ಇರುವವ. ನಾನು 3 ಬಿಟ್ಟವ. ಮಾನ ಮರ್ಯಾದೆ ಯಾವುದಿಲ್ಲ. ಅವರು ನಿನ್ನ ವಿಷಯ ಮಾತಾಡುವುದಲ್ಲ, ಅವರ ವಿಷಯ ಹೇಳು. ಅದೇ ಅವ್ರದನ್ನೇ ಹೇಳಿದ್. ಹೌದು, ಎಂಥದ್ದು? 3 ಬಿಟ್ಟಿದ್ದೇನೆ ಅಂದ್ರೆ ಅವರು. ಹಾಗಲ್ವೋ, ಈಷಣತ್ರಯಗಳು ಅಂತ ಇದೆ. ಏನು ಈಷಣತ್ರಯಗಳು? ಗೊತ್ತಿಲ್ಲ. ಹೆಂಡತಿಯನ್ನು ಆಸೆ, ಸಂಪತ್ತಿನ ಮೇಲೆ ಆಸೆ, ತನ್ನ ಮಕ್ಕಳು ಅನ್ನೋ ಆಸೆ, ಇದು 3 ಬಿಟ್ಟವರು ಅಂತ ಅರ್ಥ. ಇದು 3 ಈಷಣಗಳು, ಅಂದ್ರೆ ಶೂಲದ ಹಾಗೆ ನಮ್ಮನ್ನು ಚುಚ್ಚುತ್ತದೆ. 3 ಬಿಟ್ಟಂತಹ ನಾನು ಲೋಕಕ್ಷೇಮಕ್ಕಾಗಿ ಸಂಚಾರಿಯಾಗಿರುವವ. ಹೌದು. ಆದ್ದರಿಂದ ನಮಗಿದು ತಂಗುದಾಣವೇ ಹೊರತು ನಿಲ್ದಾಣವಲ್ಲ. ನಿಮ್ಮಲ್ಲಿ ತಂಗಿ ಇರುವುದಕ್ಕೆ ನಾವು ಬಂದವರಲ್ಲ. ಏನೋ ತಂಗಿಯ ವಿಚಾರ ಬಂತಲ್ಲ. ಅಲ್ಲ, ನಾನೀಗ ಕೇಳಿಕೊಳ್ಳುವುದು ತಂಗಿ ಇರುವುದಕ್ಕೆ ನೀವು ಇರಬೇಕು ಅಂತ. ಅಲ್ಲ, ತಂಗಿಗಾಗಿ ಇರಬೇಕು ನೀವು. ಅಲ್ಲ, ತಂಗಿಗಾಗಿ ಅಲ್ವಾ? ತಂಗಿ ಇರುವುದಕ್ಕೆ. ತಂಗಿ ಇರುವುದಕ್ಕೆ. ತಂಗಿ ಇರುವುದು ಅಂದ್ರೆ ಏನು? ಶಾಶ್ವತವಾಗಿ ಇರುವುದಲ್ಲ ಅಂತ ಅರ್ಥ. ಹೌದಾ? ನಿಮ್ಮ ತಂಗಿ ಈಗ ಎಲ್ಲಿಯೋ ದಾರಿ ಮಧ್ಯೆ ನಾವು ನಡ್ಕೊಂಡು ಹೋಗ್ತೇವೆ. ನಡೆಯುವಂತಹ ಪಥಿಕನಿಗೆ ಆಯಾಸವನ್ನು ಪರಿಹರಿಸಿಕೊಳ್ಳಿಕ್ಕೆ ಬೇಕಾಗಿ ಅಲ್ಲಿ ಏನಾದ್ರೂ ಒಂದು ಭವನವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ತಂಗುದಾಣ ಅಂತ ಹೆಸರು. ಅದು ಶಾಶ್ವತ ತಾಣ ಅಲ್ಲ, ಅಲ್ಲಿಂದ ಮುಂದೆ ಹೋಗ್ಲಿಕ್ಕುಂಟು. ನಾನು ತಿಳ್ಕೊಂಡೆ ನಿಮ್ಮ ತಂಗಿ ಶಾಶ್ವತ ಅಲ್ಲ ಈ ಮನೆಯಲ್ಲಿ. ಆಯಾಸ ಪರಿಹಾರ ಆದ ಮೇಲೆ ಮತ್ತೆ ಅಲ್ಲಿಂದ ಮುಂದಕ್ಕೆ ಹೊರಟು ಹೋಗುದು. ನಾನು ಕೇಳಿದ ಹಾಗೆ ತಂಗಿರುವುದಕ್ಕಾಗಿ ನೀವಿಲ್ಲಿ ಇರಬೇಕು ಅಂದ್ರೆ 4 ಚಾತುರ್ಮಾಸ್ಯ ವ್ರತ ಪೂರೈಸಲಿಕ್ಕೆ ಮಾತ್ರ ಇಲ್ಲಿ. ಆಮೇಲೆ ಮತ್ತೆ ನಿಮ್ಮ ಗಮ್ಯ ಯಾವ ಕಡೆಗೆ ಆ ಕಡೆಗೆ. ನಾವು ತಂಗಿರುವುದಕ್ಕೆ ಬಂದವರಲ್ಲ. ಅಲ್ಲ, ತಂಗಿರುವುದಕ್ಕೆ ಬಂದವರಲ್ಲ ಅಂತ ತಾವು ಹಾಗಷ್ಟು ನಿಷ್ಠುರವಾಗಿ ಹೇಳಬಾರದು. ಯಾಕಂದ್ರೆ ಪರಹಿತವನ್ನು ಮಾಡುವುದಕ್ಕಿದ್ದವರು, ಊರಿಗೊಳ್ಳೆದಾಗಲಿ ಅನ್ನುವಂತಹ ಉದ್ದೇಶವನ್ನು ತಳೆದವರು. ಈಗ ಲೋಕರೂಢಿಯಲ್ಲಿ ಒಂದು ಮಾತುಂಟು, ನಮ್ಮ ಸಂಗ್ರಹಕ್ಕೆ ಏನು ಕೊರತೆ ಬಾರದೆ ಇನ್ನೊಬ್ಬನಿಗೆ ಲಾಭ ಆಗ್ತದೆ ಅಂತ, ನಮಗೇನು ನಷ್ಟ ಅಂತ. ಅಷ್ಟೇ. ಗೊತ್ತಾಯ್ತಾ? ಹೌದೌದು. ನಮ್ಮ ಸಂಗ್ರಹಕ್ಕೆ ಹೋಗದಿದ್ರೆ ಏನು ಕೊರತೆ ಬಾರದೆ ಅವರಿಗೆ ಇನ್ನೊಬ್ಬನಿಗೆ ಏನಾದರೂ ಸಿಗ್ತದೆ ಅಂತಾದ್ರೆ ನಮಗೇನು ನಷ್ಟ.
ಅಲ್ಲ ನೀವು ಇಷ್ಟು ತನಕ ತಿರುಗಾಟ ಹೇಗೆ ಮಾಡಿದ್ರೆ ಗೊತ್ತಿಲ್ಲ. ಹಾ. ಈಗ ಇವರ ತಂಗಿಗಾಗಿ ನೀವು ಇರಲೇಬೇಕು. ತಂಗಿಗಾಗಿಲ್ಲ, ತಂಗಿರುವುದಕ್ಕಾಗಿ. ತಂಗಿ ಇಲ್ಲಿ ತಂಗಿ ಇರುವುದಕ್ಕೆ ಇರಲೇಬೇಕು ನೀವು. ತಂಗಿರುವುದಕ್ಕಾಗಿ 4 ದಿನಗಳ ಕಾಲ ತಂಗಿರುವುದಕ್ಕಾಗಿ ಇಲ್ಲಿ ಇರಲೇಬೇಕು. ಯಾಕಂದ್ರೆ ಸಂಸಾರಿಗಳ ಉದ್ಧಾರವು ಸನ್ಯಾಸಿಗಳದ್ದೇ ಕರ್ತವ್ಯ ಅಲ್ವಾ. ಈಗೇನು ನಮಗೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ. 4 ತಿಂಗಳು ಬೇಡದ್ರೆ 3 ತಿಂಗಳು ಆದ್ಮೇಲೆ ಆದ್ರೂ ನೀವು ಹೋಗ್ಬೇಕು. ಅದೇ ನಿನ್ನದು ಅದರಲ್ಲಿ ಮತ್ತೆ ಅಲ್ಲ 1 ತಿಂಗಳು ಬೇಕಾದ್ರೆ ಕಡಿಮೆ ಮಾಡುವ. ಇವರು 4 ತಿಂಗಳು ಇರ್ಲಿಕ್ಕೆ ಆಗದಿದ್ರೆ ತಂಗಿಗಾಗಿ 3 ತಿಂಗಳಾದ್ಮೇಲೆ ಆದ್ರೂ ಹೋಗ್ಲಿ. ಒಮ್ಮೆಗೆ ಚಾತುರ್ಮಾಸಕ್ಕೆ ಅಂತ ಕೂತ್ರೆ ಮತ್ತೆ ಅವಧಿ ಮುಗಿಯದೆ ಹೇಳಲಿಕ್ಕೆ ಆಗುವುದಿಲ್ವ? ನಿನಗೆ ಬೇಕಾದಾಗ ದಿನ ಬದಲಿಸ್ಲಿಕ್ಕೆ ಆಗುದಿಲ್ಲ. ಆಗಿಲ್ಲ. ಹಾಗಾಗಿ ನಮ್ಮ ಉದ್ಧಾರಕ್ಕಾಗಿ ಆದ್ರು. ಮತ್ತೆ ನಿಮಗೆ ಎಲ್ಲಿ ಆದ್ರೆ ಏನು, ಗಿರಿ ಆದ್ರೆ ಏನು, ಗಹ್ವರ ಆದ್ರೆ ಏನು, ಗುಹೆ ಆದ್ರೆ ಏನು, ಮನೆ ಆದ್ರೆ ಏನು, ಸಂಸಾರ ಆದ್ರೆ ಏನು, ಅಥವಾ ಕಾಡಾದ್ರೆ ಏನು, ಎಲ್ಲ ನಿಮಗೆ ಮನೆ ಬೇಕಾಗಿಲ್ಲ. ಕೊಟ್ಟು 2 ನಿಬಂಧನೆಗಳಿ ನೀನು ಒಪ್ಪಿದೆ ಅಂತಾದರೆ ಬರುವುದಕ್ಕೆ ನಾನು ಒಪ್ಪುತ್ತೇನೆ. ಹೌದೇ? ಹೌದು. ಏನದು? 1ನೇದ್ದು ನೃಪಗೇಹ ನಮಗೆ ಸಲ್ಲ. ಅಂದ್ರೆ ಅರಮನೆ ಸಲ್ಲ. ಲೋಕ ಮೆಚ್ಚಿದ ಪ್ರಮದೆ ನನ್ನ ಕಣ್ಣ ಮುಂದೆಯೇ ಇರಬೇಕು. ಪ್ರಮದೇರು ಅಂದ್ರೆ ಮದುವೆ ಆಗದ ಹುಡುಗಿಯರಲ್ವಾ? ಮದುವೆ ಆಗದ ಹುಡುಗಿಯರಲ್ವಾ? ಇವರ ಕಣ್ಣ ಮುಂದೆ ಬೇಕಂತೆ. ಹೌದು. ಎಂಥದ್ದು? ನಿರಂತರ ಅವಳನ್ನೇ ಒಪ್ಪಿಕೊಂಡು ಅವಳನ್ನೇ ಅಪ್ಪಿಕೊಂಡು ಧ್ಯಾನ ಮಿಲನದಲ್ಲಿ ಸಂಚರಿಸುವಂತಹ ಮಹದಾಸೆ ನನ್ನ. ನೀವು ಒಪ್ಪಿಕೊಳ್ಳಿ, ಆದ್ರೆ ಅಪ್ಪಿಕೊಳ್ಳಿಕ್ಕೆ ಹೋಗ್ಬೇಡಿ. ಅಲ್ಲ ಈಗ ನನಗೆ ಗೊತ್ತಾಯ್ತು. ಮೊದಲಿಗೆ ನೀನು ಹೇಳುವಾಗ ಇವರು ಎಂಥದ್ದು ಹೇಳ್ತಾರೆ ಅಂತ ಗೊತ್ತಾಗಲಿಲ್ಲ ನನಗೆ. ಹೌದು. ಈಗ ಅವಳನ್ನೇ ಒಪ್ಪಿಕೊಂಡು ಅಪ್ಪಿಕೊಂಡು ಅಂದ್ರೆ ಹೇಗೆ? ಈಗ ನೀನೆಂಥದ್ದು ಅಪಾರ್ಥ ಭಾವಿಸಿದಿ ಅಲ್ವಾ? ಯಾಕೆಂದ್ರೆ ಅದು ನಿನ್ನ ವಯಸ್ಸಿನ ದೋಷ ಅದು. ಹಾಗೆ ನಿನಗೆ ಹಾಗೆ ಕಂಡದ್ದು. ಈಗ ಅಪ್ಪಿಕೊಳ್ಳುವುದು, ತಾಯಿಯನ್ನು ಹೋಗಿ ಮಗು ಅಪ್ಪಿಕೊಳ್ಳುವುದಿಲ್ವಾ? ಉಂಟಪ್ಪ. ಅದರಲ್ಲಿ ಏನಾದರೂ ಕಲ್ಮಶ ಭಾವ ಉಂಟಾ? ಇಲ್ಲ. ರಕ್ಷಣೆಗಾಗಿ, ಆಶ್ರಯಕ್ಕಾಗಿ ಅದನ್ನು ಹೊರತುಪಡಿಸಿದ್ರೆ ತನಗೆ ಮತ್ತೊಂದಿಲ್ಲ ಅನ್ನುವಂತಹ ಅನನ್ಯತೆಯಿಂದ ಹೋಗಿ ಅಪ್ಪಿಕೊಳ್ಳುತ್ತೆ. ಅರ್ಥ ಇರುವುದು ಬೇರೆ, ಅರ್ಥ ಆಗುವುದು ಬೇರೆ. ಹೌದು. ಮುಂದುವರಿಸುವ. ನೆನಪಾಯ್ತಾ ವಾಕ್ಯ? ಸರಿ, ಅಪ್ಪಿಕೊಳ್ಳದಲ್ಲಿ ಬಂತು, ಅರ್ಥ ಇರುವುದು ಗೊತ್ತಾಯ್ತು ಅಲ್ವಾ? ಹಾಗಾಗಿ ಜಗಜ್ಜನನಿ ಪ್ರಮದೆ, ನಿತ್ಯ ಯೌವನೆ, ಕನ್ಯೆ ಅವಳು. ಅವಳನ್ನು ಒಪ್ಪಿಕೊಳ್ಳುವುದಕ್ಕೆ, ಅವಳನ್ನು ಅಪ್ಪಿಕೊಳ್ಳುವುದಕ್ಕೆ ಹಂಬಲಿಸ್ತಾ ಇರುವ ಆಗಲೇ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವ, ಮುಂದುವರಿಯುವ. ಹೌದಾ? ಹಾಗಿದ್ರೆ ಹೀಗೆ ಅಲ್ಲ. ಇವ್ರನ್ನ ಹೊರಲಿಕ್ಕೆ 4 ಜನ ಬೇಡವಾ? ಇವ್ರನ್ನ ಹೊರಲಿಕ್ಕೆ 4 ಜನ ಬೇಡವಾ? ಎಂತದ ಅದು? ಅಲ್ಲ, ಇವ್ರನ್ನ ಅವರನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸುವುದು. ಅದೇ ಹೌದು. ಪಲ್ಲಕ್ಕಿಗೆ ಹೆಗಲು ಕೊಡ್ಲಿಕ್ಕೆ 4 ಜನ. 4 ಬೇಡ, 2 ಜನ ಸರ್. ಈಗ 4ರಿಂದ ಕಡಿತಾ ಐತೆ, 2 ಜನ ಮಾತ್ರ. ಹಾಗಲ್ವ? ಒಂದು ಕಡೆಗೆ ನಾನೇ ಹೆಗಲು ಕೊಡುವುದು, ಮತ್ತೊಂದು ಕಡೆಗೆ ನೀನು ಹೆಗಲು ಕೊಡುವುದು. ಹೆಣ ಜಾರಿದ್ರೆ ಅಲ್ಲ, ಹೇಳಿದ್ ನಾನು ದಿಡ್ಡ ಅಲ್ವಾ? ಯಾಕೆಂದ್ರೆ ಅದೊಂದು ಸೇವೆ, ಗುರು ಸೇವೆ, ಅವಕಾಶ. ಸರಿ. ಮಂಗಳವಾದ್ಯ ಧರಣಿ ಪಾಲಕರಾಗಿ ಬಲಬಂತೆ ಗುರುಗಳಲ್ಲಿ ಬಗೆದ ಪಾತ್ರೆ ರಾಜ ಮಂದಿರದೆಡೆಗೆ ಕರೆತಂದು ಬಳಿಕಲ್ಲಿ ಶೋಭಿಸುವ ಪ್ರಮದಾವನಾಂತರದು ಮೆರೆವ ಕಾಳಿಯ ಗುಡಿಯ ವರ ಸಮೀಪದಳೊಂದು ನೆರೆ ಶೋಭಿಸುತ್ತಿರುವ ವಟ ವೃಕ್ಷ ಮೂಲದು ಮೆರೆವ ಬಳಿ ಖಚಿತ ವೇದಿಕೆ ವಿರಚಿಸಿ ನರನ ಪೀಠದು ಕೊಳ್ಳಿರುತ್ತ ವೈಭವದ ಮೆರವಣಿಗೆಯ ಮೂಲಕವಾಗಿ ನೇರವಾಗಿ ಕರೆತಂದು ಪ್ರಮದಾವನಾಂತರವನ್ನು ಸೇರಿಸಿದ್ದೆ. ಹೌದಾ? ಅರಮನೆಯ ಹೆಮ್ಮಕ್ಕಳು ಸಂಜೆ ಹೊತ್ತಿಗೆ ವಿಹಾರ ಮಾಡುವ ಜಾಗ ಇದು ಅಷ್ಟೇ. ಅರಮನೆಯ ಸನಿಹದಲ್ಲಿರುವುದು ಅಂತ ಅರ್ಥ ಅಲ್ವಾ? ಕರ್ಕೊಂಡು ಬಂದವರನ್ನು ಕುಳ್ಳಿರಿಸಿದ್ದೆಲ್ಲಿ? ಎಲ್ಲಿ? ವಟವೃಕ್ಷದ ಮೂಲದಲ್ಲಿ. ಹೌದು. ನವರತ್ನ ಖಚಿತವಾದಂತಹ ದಿವ್ಯ ಕಟ್ಟೆ, ಅದರ ಮೇಲೆ ಅವರನ್ನು ಕುಳ್ಳಿರಿಸಿ ಆಗಿದೆ. ಗುರುವರಿಯ ಕಣ್ಣು ಬಿಟ್ಟು ನೋಡಿದ್ರೆ ಪ್ರಮದೆಯ ದರ್ಶನ ನಿಮಗಾಗುತ್ತದೆ. ಲೋಕದ ಮಹಾಪ್ರಮದೆಯಾದ ಭಗವತಿಯ ಸಾನ್ನಿಧ್ಯವಿರುವಂತಹ ತಾಣ ಇದು. ಆದ್ದರಿಂದ ಇದಕ್ಕೆ ಪ್ರಮದಾವನ ಅಂತ ಹೆಸರು. ಇಲ್ಲಿ ತಂದು ನವರತ್ನಿತವಾದಂತಹ ಪೀಠದ ಮೇಲೆ ನಿಮ್ಮನ್ನು ಕುಳ್ಳಿರಿಸಿ ಚರಣ ಪೂಜೆಯನ್ನು ಗೈದು ಮಂಗಳಾರತಿಯನ್ನು ಬೆಳಗಿ ಶಿರಸಾಷ್ಟಾಂಗ ಪ್ರಣಾಮವನ್ನು ವಿರಚಿಸಿದ್ದೇನೆ. ಇನ್ನೀಗ ಒಂದು ಕೇಳಿಕೆ ಸನ್ನಿಧಾನದಲ್ಲಿ, ಯಾಕಂದರೆ
ಅನವರತ ಇಲ್ಲಿಯೇ ಇದ್ದು ನಿಮ್ಮ ಪಾದ ಸೇವೆ ನಾನೇ ಮಾಡ್ತಾ ಇರಬೇಕು, ಆದ್ರೆ ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ದೇಶ ಆಳುವ ಹೊಣೆ ಇದ್ದವ, ಸದಾಕಾಲ ಗುರುಗಳ ಸೇವೆ ಸನ್ಯಾಸಿಗಳ ಸೇವೆ ಅಂತ ಅಲ್ಲೇ ಕುಳಿತರೆ ಮತ್ತೆ ಅಲ್ಲಿ ಯಾರು ಇದು ದೇಶ ಕಾಯುವುದು ಬಿಟ್ಟು ಮತ್ತೆ ಬಾಕಿದ್ದದೆಲ್ಲ ಮಾಡ್ತಾರೆ ಅಂತ ಅಪವಾದ ಬಂದಿತ್ತು. ಆ ಅಪವಾದವೂ ಬರಬಾರದು, ಜನಜೀವನವು ಅಸ್ತವ್ಯಸ್ತಗೊಳ್ಳಕೂಡದು. ಆದ್ದರಿಂದಲೇ ಸೇವೆಗೆ ಎಷ್ಟು ಜನ ಬೇಕು ಅಂತ ನೀವು ಹೇಳಿದರೆ ನಾವು ಅಷ್ಟು ಜನರನ್ನು ಒದಗಿಸಿ. ಅತ್ಯಂತ ಸರಳವಾಗಿದೆ. ನಿನಗತಿ ಪ್ರಿಯರಾದವರನ್ನು, ಯಾರ ಮನೋವೃದ್ಧಿಯನ್ನು, ಯಾರ ಶ್ರೇಯಸ್ಸನ್ನು ನೀನು ಬಯಸಿದ್ಯೋ ಅವರನ್ನು ಇಲ್ಲಿಗೆ ನೇಮಿಸಿದರೆ ಅವರು ಜೀವನದಲ್ಲಿ ಮುಂದೆ ಬರುವ ಹಾಗೆ ನಾನು ನೋಡಿದೆ. ಈಗ ನಮಗೊಂದು ಸಮಸ್ಯೆ ತಂದು ಹಾಕಿದ್ರಲ್ಲ. ಹೌದು, ಈಗ ಇಂಥವರೇ ಅಂತ ಅವರು ಹೇಳಿದ್ರೆ ಸಮಸ್ಯೆ ಇರಲಿಲ್ಲ. ಇದೀಗ ಆಯ್ಕೆ ನಮಗೆ ಬಿಟ್ಟರು. ಹೌದ್ರೇ, ಎನಗತಿ ಪ್ರಿಯರಾಗಿ ಶ್ರೇಯೋಭಿವೃದ್ಧಿಯನ್ನು ಸದಾಕಾಲ ಹಾರೈಸುತ್ತಿರುವವರು, ಅಥವಾ ನಾನು ಯಾರ ಶ್ರೇಯೋಭಿವೃದ್ಧಿಯನ್ನು ಹಂಬಲಿಸ್ತಾ ಇದ್ದೇನೆ ಅಂಥವರು ತನ್ನ ಸೇವೆಗಾಗಿ ಇದ್ರೆ ಸಾಕು. ಒಬ್ಬರು ತಲೆ ಬಿಸಿ ಮಾಡಿಕೊಡ್ಬೇಕಾಗತ್ತೆ. ನಾನಿಲ್ವಾ? ಹೆಚ್ಚುಗಲ್ಲ ನನ್ನ ಸೀರಿಯಸ್ಸನ್ನೇ ಬಯಸಿದವರಲ್ವೇ ನೀವು? ಹೆಚ್ಚುಗಾಲ ನನ್ನ ಸೀರಿಯಸ್ಸನ್ನೇ ಬಯಸಿದವರಲ್ಲ, ಶ್ರೇಯಸ್ಸನ್ನು. ಹೌದು ಅಲ್ಲ, ಅದು ಹೌದೇ. ನಿಮಗೆ ಅತಿ ಹತ್ರದವರು. ಈಗ ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ಪಾದ ಸೇವೆ ಮಾಡ್ತೀನಿ. ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸಿದ್ದು ಹೌದು. ನಿನಗೆ ಇಷ್ಟರವರೆಗೆ ಒಳ್ಳೇದಾದುದು ಕಡಿಮೆ ಅಲ್ಲ, ಇದರಿಂದ ಹೆಚ್ಚು ಒಳ್ಳೇದಾಗ್ಲಿಕ್ಕೆ ಅಂತ ಇಲ್ಲ ನೀನು. ಅಲ್ಲ ಅಷ್ಟು ಅಲ್ಲ, ಅಷ್ಟು ಅಭಿವೃದ್ಧಿ ಹೊಂದಿದ್ದಿ ಅಂತ ನಾನು ಹೇಳೋದು. ನನಗೆ ವಾಯ್ದೆ ಆಯಿತು ಅಂತ ಹೇಳಿದಾಗ ಆಗಲ್ಲ, ಆಗಲ್ಲ. ನೀನು ಹೊಂದಬೇಕಾದದ್ದನ್ನೆಲ್ಲ ಹೊಂದಿದ್ದಿ, ಈಗ ಅದರಿಂದ ಹೆಚ್ಚಲ್ಲ. ಇನ್ನೀಗ ಅದು ನಿಮಗೆ ಯಾರನ್ನಪ್ಪ, ನಿಮ್ಗೆ ಪುರ್ಸೊತ್ತಿಲ್ಲ. ಅಪ್ಪ ಅಮ್ಮನ ನೇಮಿಸು ಅಂತ ಹೇಳಿದ್ರೆ ಅವರಿಗೆ ವಯಸ್ಸಾಗಿ ಅವರ ಸೇವೆ ಮಾಡಲಿಕ್ಕೆ ಬೇರೆ ಜನ ಬೇಕು. ರೇವತಿ ರೋಹಿಣಿ ಅಮ್ಮನ ಆಗ್ಬೋದಾ? ಅವರು ತಾಯಿ ಆಗಲಿಕ್ಕಿಲ್ಲ, ರೇವತಿಯೂ ಆಗಲಿಕ್ಕಿಲ್ಲ. ಅವಳು ನನಗೆ ಕೃಷ್ಣಯ್ಯ, ಓ ಕೃಷ್ಣಯ್ಯ ಆಗ್ಬೋದಾ? ಏ ಪುಣ್ಯಾತ್ಮ, ಕೃಷ್ಣಯ್ಯನನ್ನು ಸೇವೆಗೆ ಮಾಡಿದರೆ 4 ದಿವಸ ಕಳೆಯುವಾಗ ತಲೆ ಕೆಳಗಾಗಿಯೋದಿತ್ತು. ಅವ ಮೇಲೆ ಕೂತಾನೆ, ಇವರು ಕೆಳಗಿದ್ದಾರು. ಅಷ್ಟು ಮಾಡ್ಯಾನ ಅವ. ಹೌದೌದು, ಅವ ಬೇಡ, ಅವ ಬೇಡ. ಯಾರನ್ನ? ಓ ಗೊತ್ತಾಯ್ತಾ? ಇವರ ಸೇವೆಗೆ ಯಾರು ಗೊತ್ತಾಯ್ತು? ಅವರು ನೋಟ ಇಟ್ಟೇ ಹೇಳಿದ್ದು. ಅವರಿಗೆ ನನ್ನ ಅಂತರಂಗ ಅರ್ಥ ಆಗಿದೆ. ನಾನು ಏನನ್ನು ಚಿಂತೆ ಮಾಡ್ತಾ ಇದ್ದೇನೆ, ಯೋಚಿಸುತ್ತಾ ಇದ್ದೇನೆ ಅನ್ನುವುದನ್ನು ಊಹಿಸಿಯೇ ಅವರು ಹೇಳಿದ್ದು. ನಾವು ಒಳ್ಳೆಯದಾಗಬೇಕು ಅಂತ ಬಯಸಬೇಕಾದದ್ದು ಈಗ ಯಾರಿಗೋ? ನಮಗೆಲ್ಲ ಒಂದು ಹಂತದ ವ್ಯವಸ್ಥೆ ಉಂಟು. ಹೌದು, ಮುಂದಿನ ವ್ಯವಸ್ಥೆ ಆಗಬೇಕಾದದ್ದು ಯಾರಿಗೆ? ಯಾರಿಗೆ? ತಂಗಿ ಸುಭದ್ರೆಗೆ ಅಲ್ವಾ? ಹೌದೌದು. ಮತ್ತೆಂಥದ್ದು ಹಿಂದೆ ಮುಂದೆ ನೋಡುದು. ಅವರನ್ನು ಕಳಿಸಿದ್ರೆ ಒಂದು ವ್ಯವಸ್ಥೆ ಆದಿತ್ತು. ಸುಭದ್ರೆಯನ್ನು ಬರಲಿಕ್ಕೆ ಹೇಳು. ಅಮ್ಮ ಸುಭದ್ರಮ್ಮ, ಸುಭದ್ರಮ್ಮ, ಸುಭದ್ರಮ್ಮ.